ನಿಜವಾಗ್ಲೂ ಎಕ್ಸ್ಪೆಕ್ಟೇ ಮಾಡಿರ್ಲಿಲ್ಲ. ನೀವ್ ಹೇಳ್ತಿದ್ರೆ ನಿಮ್ಗೆ ಏನಾದ್ರೂ ಪ್ರಾಬ್ಲಮ್ ಬಂದು ನನ್ನ ಹತ್ರ ಬಂದಿದ್ದೀರಾ ಅಂದ್ರೆ ಅಲ್ಲಿ ಲೈಫ್ ನಿಮ್ದು ಚೆನ್ನಾಗ್ ಹೋಗುತ್ತೆ ಅಂತ. ಅದಕ್ಕೆ ನಂಗೆ 2024 ನನ್ ಲೈಫ್ ಚೆನ್ನಾಗಿರುತ್ತೆ ಅನ್ನೋ ಒಂದು ಕಾನ್ಫಿಡೆನ್ಸ್ ಖಂಡಿತ ಬಂತು ನನಗೆ. ಚೆನ್ನಾಗಿರುತ್ತೆ. ನೀವು ತುಂಬ ಚೆನ್ನಾಗಿರ್ತೀರಾ ಆ್ಯಂಡ್ ಈ ಜ್ಞಾನಾಶ್ರಮ ನಿಮ್ಮ ಜೊತೆ ಇದ್ದೇ ಇರುತ್ತೆ. ತುಂಬಾ ಥ್ಯಾಂಕ್ಸ್ ಸರ್. ಅಂದ್ರೆ ಒಂದೇ ಒಂದ್ ರೀಸನ್ ಅಂದ್ರೆ ಇದನ್ನೆಲ್ಲ ಕೇಳಿದ್ಮೇಲೆ ಒಂದ್ ರೀಸನ್ ನಿಮ್ ಹತ್ರ ಶೇರ್ ಮಾಡ್ಕೊಬೇಕು ಅಂತ ಅನ್ಸ್ತು. ಹ್ಮ್ ನಮ್ ಮನೇಲಿ ಎಲ್ಲ ಮದ್ವೆ ಮಾಡ್ಕೊ ಅಂತ ಹೇಳಿ ತುಂಬಾ ಫೋರ್ಸ್ ಮಾಡ್ತಾರೆ ಒಂದ್ 3 years ಇಂದ. ಬಟ್ ಆದ್ರೆ ನನ್ಗೆ ಅಷ್ಟು ಇಂಟ್ರೆಸ್ಟ್ ಸದ್ಯಕ್ ಕೊಟ್ಟಿಲ್ಲ. ಮಾಡ್ಕೋತೀನಿ ಸ್ವಲ್ಪ, ನೋಡೋಣ. ನಮ್ ಮನೆಗೆ ಇನ್ನೂ ಸೆಟಲ್ ಆಗಿಲ್ಲ. ನಮ್ ಮನೇಲಿ ಅಂದ್ರೆ ನಮ್ಮ ಅಪ್ಪ ಅಮ್ಮ ಸ್ವಲ್ಪ ಚೆನ್ನಾಗ್ ಆಗ್ಲಿ ಅನ್ನೋ ಒಂದ್ ರೀಸನ್ಸ್. ನಮ್ದು ಸ್ವಲ್ಪ ಇವಾಗ ಮನೆ ಸ್ಟಾರ್ಟ್ ಮಾಡಿದೀವಿ ಕಟ್ಟಕ್ಕೆ. ಅದು ಸ್ವಲ್ಪ ಕ್ಲಿಯರ್ ಆಗ್ಲಿ. ಯಾಕಂದ್ರೆ ನಮ್ಗೆ ಫಸ್ಟ್ ಇರಕ್ ಜಾಗ ಇಲ್ಲ. ಬಂದವನ್ಗೆಲ್ಲಾರು 4 ದಿವಸ ನಮ್ ಮನೇಲಿ ಇರ್ಬೇಕು ಅಂದ್ರೆ ಅವನ್ಗೂ ಒಂದು ಕಂಫರ್ಟಬಲ್ ಝೋನ್ ಇರ್ಬೇಕು. ಆಮೇಲೆ ನನ್ನ ತಮ್ಮ ಇನ್ನೂ ತುಂಬಾ ಚಿಕ್ಕವನ್ ಅಂದ್ರೆ ಎಷ್ಟೊಂದ್ ಚಿಕ್ಕವನಲ್ಲ, ಒಂದ್ 26 ವರ್ಷ ಅವನ್ಗುನು. 26 ಚಿಕ್ಕದಾ? ಹೇಳಿದ್ದು ಓ ದೇವರೇ. ನನಗ್ ಅವನು ಇವಾಗ ಎಷ್ಟಾಗ್ಲಿ ನನಗ್ ಚಿಕ್ಕವನೇ ಅವನು. ಓಕೆ. ಹಂಗಾಗಿ ಅವರು ಸ್ವಲ್ಪ ಎಲ್ಲ ಇದಾಗ್ಲಿ ಅನ್ನೋ ಒಂದ್ ರೀಸನ್ಸ್ಗೆ 3 years ಇಂದ ನಾನು ಗ್ಯಾಪ್ ಮಾಡ್ಕೊಂಡ್ ಬರ್ತಾ ಇದ್ದೀನಿ. ಇವಾಗ ನಮ್ಮ ಮನೇಲಿ ಖಂಡಿತವಾಗ್ಲೂ ಫೋರ್ಸ್ ಮಾಡ್ಬಿಟ್ಟಿದ್ದಾರೆ 2025 ನಿನ್ ಮದ್ವೆ ಆಗ್ಲೇಬೇಕು ಅಂತ ಹೇಳಿ. 25 ಪರವಾಗಿಲ್ವೇ? ಹಂಗಾರೆ 1 ವರ್ಷ ಆಧಾರ್ ಕಾರ್ಡ್ ಓಡಾಡ್ಬೋದು ಸರ್. ಅದಾದ್ಮೇಲೆ ಓಡಾಡ್ಬೋದು ಸರ್. ಮದ್ವೆ ಆದ್ಮೇಲೆ ಓಡಾಡಂಗಿಲ್ಲ ಸರ್, ಓಡಾಡ್ಬೋದು. ಅದೇ ಅದಕ್ಕೆ ಹೇಳಿದ್ದು, ಮದುವೆ ಆದಮೇಲೆ ಗಾಡಿಲೋ ಎಂದ್ರಲ್ಲೋ ನಿಮ್ಮದೇ ಸ್ವಂತ ವಾಹನ. ಇವಾಗ ಹಂಗಲ್ಲ, ಟಿಕೆಟ್ ಆಧಾರ್ ಕಾರ್ಡ್ ತಗೊಂಡು ಕೂತ್ಕೊಂಡ್ಬಿಟ್ರೆ ಕಾಶ್ಮೀರದಿಂದ ಕನ್ಯಾಕುಮಾರಿ ಆಗಲ್ಲ, ಬಟ್ ಉತ್ತರ ಕರ್ನಾಟಕದಿಂದ ದಕ್ಷಿಣ ಕರ್ನಾಟಕ ಈ ಕಡೆಯಿಂದ ಈ ಕಡೆಗೆಲ್ಲ ಓಡಾಡ್ಬೋದು ನೋಡಿ. ಆದ್ರೂ ಓಡಾಡ್ಬೋದು. ಇರ್ಲಿ, ಈ ಮದುವೆ ವಿಚಾರದಲ್ಲಿ ನೀವು ಅಂದ್ರೆ ಈಗ ಇದು ಮೊದಲನೇ ಮದುವೆ ಅಲ್ಲ ಅನ್ನೋದು ಸತ್ಯ, ಹೌದಲ್ವಾ? ಇಲ್ಲಿ ಏನಾಗ್ಬಿಡುತ್ತೆ, ಮದ್ವೆ ಆಗಿದೆ ಅದಕ್ಕೆ ಹೇಳ್ತಾ ಇದೀನಿ. ಇಲ್ಲಿ ಬರೋನು ಯಾಕಂದ್ರೆ ಇವತ್ತು ನೀನೇನು ಸ್ವಾವಲಂಬಿ ಜೀವನ ಬದುಕ್ತಾ ಇದೀಯ, ಒಂದು ನಿರ್ಧಾರಕ್ಕೆ ನಿನ್ನ ಜೀವನ ಪೂರ್ತಿ ಆದ್ರೂ ಆಗದೆ ಹೋದ್ರು ನೀನ್ ಹಿಂಗೆ ಬದುಕಬೇಕು. ಹೌದು. ನಾನು ಫುಲ್ ಡೀಟೇಲ್ 1 second ಹೇಳಲ್ಲ, 1 second ಅಲ್ಲಿ ಹೇಳ್ಬಿಡ್ತೀನಿ. ಮುಗೀತು. ಅಂದ್ರೆ ಸರ್, ಅದು ನನ್ಗೆ ಸೆಕೆಂಡ್ ಮ್ಯಾರೇಜ್. ಇದು ನನ್ ಸೆಕೆಂಡ್ ಮ್ಯಾರೇಜ್ ಮಾಡ್ಕೋಬೇಕು ಅಂತ ಅನ್ಕೊಂಡಿದೀನಿ. ನನ್ ಗಂಡ ನಂಗಿನ್ನೂ ಡೈವರ್ಸ್ ಕೊಟ್ಟಿಲ್ಲ. ಅವ್ರು ಆಲ್ರೆಡಿ ಅವ್ರಿಗೆ ಮದ್ವೆ ಆಗಿ 2 years ಆಗಿದೆ. ಅವ್ರಿಗೊಂದ್ ಮಗುನು ಇದೆ. ಅಂದ್ರೆ ಇವಾಗ ಏನ್ ಟಚ್ ಅಲ್ಲಿ ಇಲ್ಲ, ಏನಿಲ್ಲ ನಂಗೆ. ಅವ್ರ ವೈಫ್ ನಂಗೊಂದ್ಸಲ ಕಾಲ್ ಮಾಡ್ಬಿಟ್ಟು, ಸೆಕೆಂಡ್ ವೈಫ್ ಅವ್ರಿಗೂ ಮದ್ವೆ ಆಗಿ ಅವ್ರಿಗೆ 3 months ಅಲ್ಲಿ ಇವ್ನ್ ಮದ್ವೆ ಮಾಡ್ಕೊಂಡ್ ಬಂದಿದ್ದಾಳೆ. ಅಂದ್ರೆ ಅವಳು ಅಂದ್ರೆ ಆ ಹುಡುಗಿಗೆ ಬೇರೆ ಮದುವೆ ಆಗಿತ್ತು, ಅದ ಮದುವೆ ಆದ 3 ತಿಂಗಳಿಗೆ ಈತ ಸಿಕ್ಕಿರೋದು. ಹೌದು ಹೌದು. ಆ ಸಿಕ್ಕಿದ ಕಾರಣ ನಿನ್ನನ್ನು ಬಿಟ್ಟಿದ್ದ? ಇಲ್ಲ, ನನ್ಗೂ ಅವ್ರಿಗೂ ಬ್ರೇಕಪ್ ಆಗಿ ಅವಾಗ 4-5 years. ಅದು ಬೇರೆ ಕಾರಣದಿಂದ? ಬೇರೆ ಕಾರಣದಿಂದ. ಅಂದ್ರೆ ಬೇರೆ ಕಾರಣ ಅಂದ್ರೆ ಅವರು ಸರಿ ಇರ್ಲಿಲ್ಲ. ಅವ್ರು ನನಗೆ ಅನುಮಾನ ಪಟ್ಟು ನಂಗೊಂದ್ಸಲ ತೆಂಗಿನಕಾಯಲ್ಲಿ ನಾವು ಇದಕ್ ಹೋಗಿದ್ವಿ, ಅಂತದ್ದು ಸಿಗಂದೂರ್ ಚೌಡೇಶ್ವರಿ ದೇವಸ್ಥಾನಕ್ಕೆ ಹೋಗಿದ್ವಿ. ಅವತ್ ಬರೋದು ಸ್ವಲ್ಪ ಮಿಡ್ ನೈಟ್ ಆಯ್ತು. ಅಂದ್ರೆ ಇವ್ರನ್ನ ಕರೆದ್ವಿ, ನಾವು ನಮ್ಮ ಫ್ಯಾಮಿಲಿ ಫುಲ್ ಹೋಗಿದ್ವಿ. ಆ ಟೈಮಲ್ಲಿ ಇವ್ರು ಬರ್ಲಿಲ್ಲ. ಕರೆದ್ವಿ, ಇಲ್ಲ ಆಫೀಸಲ್ಲಿ ಕೆಲಸ ಇದೆ, ನಾನು ಬರಕ್ಕಾಗಲ್ಲ, ನೀನೇ ಹೋಗು ಅಂತ ಹೇಳಿ ಕಳ್ಸಿದ್ರು. ಅಲ್ಲಿ 1 day ಸ್ಟೇ ಆಗ್ಬೇಕು, ನೆಕ್ಸ್ಟ್ ಡೇ ಬರ್ಬೇಕು. ನೆಕ್ಸ್ಟ್ ಡೇ ನಾನು ಬ್ಯಾಂಗ್ಳೂರಿಗೆ ಬರೋ ಅಷ್ಟೊತ್ತಿಗೆ ಮಿಡ್ ನೈಟ್ ಆಯ್ತು. ಅವಾಗ ಇವ್ರಿಗೆ ಕಾಲ್ ಮಾಡಿ ಕರೆದಿದ್ದೆ, ಇವ್ರು ಬಂದಿರ್ಲಿಲ್ಲ. ಅಲ್ಲಿರೋರು ನನ್ನ ಪಕ್ಕದಲ್ಲಿ, ಅವಾಗ ನನ್ಗಿನ್ನೂ ತುಂಬಾ ಚಿಕ್ಕ ವಯಸ್ಸು, ಒಂದು 19-17 ವರ್ಷ, 19-20 ವರ್ಷ ಅನ್ಸುತ್ತೆ ಸರ್. 19-20 ವರ್ಷ ಅನ್ಸುತ್ತೆ. ಆ ಟೈಮಲ್ಲಿ ನಂಗೆ ಹೇಳಿದ್ರು. ಅದಕ್ಕೆ ನಾನು ಹೇಳ್ದೆ, ಸರಿ ಸರ್, ನನ್ಗೆ ಇಲ್ಲಿ ಯಾರಾದ್ರೂ ಸ್ವಲ್ಪ ಜಾಗ ಇರತ್ತಕ್ಕೆ ನಾನು ಬಿಟ್ಬಿಡಿ ಅಂತ ಹೇಳ್ದೆ. ಅವರು ಒಂದ್ ದೇವಸ್ಥಾನದ ಹತ್ರ ಕರ್ಕೊಂಬಂದ್ಬಿಟ್ರೆ, ನಾನು ಹೇಳ್ದೆ ಅವ್ರಿಗೆ ಫೋನ್ ಮಾಡಿ, ಇಲ್ಲ ನಾನು ಈ ತರ ಒಂದ್ ದೇವಸ್ಥಾನದ ಹತ್ರ ಇದ್ದೀನಿ ಅಂತ ಹೇಳ್ಬಿಟ್ಟು. ಅವರು ಅವತ್ತು ತುಂಬಾ ಡ್ರಿಂಕ್ಸ್ ಮಾಡಿದ್ರು. ಆಮೇಲೆ ಮನೆಗೆ ಬಂದು ನಾನು ಹೇಳಿ ಜಾಗದಲ್ಲಿ ಇರ್ಲಿಲ್ಲ ಅಂತ ಹೇಳ್ಬಿಟ್ಟು ಅವ್ರು ನನ್ ಮೇಲೆ ಅನುಮಾನ ಪಟ್ಟು ತುಂಬಾ ಜೋರು ಹೊಡೆದ್ಬಿಟ್ರು. ಇಲ್ಲ, ನಾನು ಹೋಗಿದ್ದೆ ದೇವಸ್ಥಾನಕ್ಕೆ ಅಂತ ಹೇಳ್ಬಿಟ್ಟು ನಾನು ಅಲ್ಲಿ ತಗೊಂಡಿದ್ ಫೋಟೋಸು, ಆಮೇಲೆ ತೆಂಗಿನಕಾಯಿ ಅದೆಲ್ಲ ತೋರಿಸ್ದೆ, ಪೂಜೆ ಮಾಡಿಸ್ಕೊಂಡ್ ಬಂದಿದ್ದೆಲ್ಲ. ಅವ್ರು ನನ್ ಮೇಲೆ ತುಂಬಾ ಅನುಮಾನ ಪಟ್ಟು, ನಾನು ಅನುಮಾನ ಪಡೋ ಇದ್ರೋಳು ಅಲ್ಲ ಆ ಟೈಮಲ್ಲಿ. ಈ ಟೈಮಲ್ಲಿ ನಾನು ಚೆನ್ನಾಗಿದ್ದೀನಿ, ಆ ಟೈಮಲ್ಲಿ ನಾನು ಹಂಗಿರ್ಲಿಲ್ಲ. ಆ ಟೈಮಲ್ಲಿ ಹಂಗಿರ್ಲಿಲ್ಲ ಅಂದ್ರೆ ನಂಗೆ ಏನೇನೋ ಗೊತ್ತಿರ್ಲಿಲ್ಲ ಬಿಡ್ರಿ. ಅವಾಗ ಹಂಗಿದ್ದೆ. ಆಮೇಲೆ ಅವರು ನನ್ಗೆ ತೆಂಗಿನಕಾಯಲ್ಲೆಲ್ಲ ಹೊಡೆದ್ರು, ತುಂಬಾ ಮುಖ ಎಲ್ಲ ಸ್ಕ್ರಾಪ್ ಆಗಿ, ತಲೆಯಲ್ಲಿ ತೆಂಗಿನಕಾಯಲ್ಲಿ ಹೊಡೆದ್ರೆ ಯಾರು ತಡ್ಕೊತಾನೆ ಸರ್, ಯಾರು ತಡ್ಕೊಳಲ್ಲ. ಆದ್ರೆ ಅವ್ರು ನಂಗೆ ತುಂಬಾ ಹೊಡೆದ್ರು, ಅವ್ರ ಫ್ಯಾಮಿಲಿ ಎಲ್ಲಾರು ಸೇರ್ಕೊಂಡು ಹೊಡೆದ್ರು. ನಾನು ಒಂದ್ ಲೆವೆಲ್ ಅಲ್ಲಿ ಫೈಟ್ ಮಾಡ್ದೆ. ನನ್ಗೆ ಹೊಡ್ಸ್ಕೊಂಡು ಅಷ್ಟು ತಾಕತ್ ಇರ್ಲಿಲ್ಲ. ಆಮೇಲೆ ಲಾಸ್ಟ್ ಅಲ್ಲಿ ಸಿಕ್ ಬಂದು ನಾನು ಎಲ್ಲಾರ ಮೇಲೂ ಕೈ ಮಾಡಿದ್ದೀನಿ, ಮಾಡಿಲ್ಲ ಅಂತ ನಾನು ಹೇಳಲ್ಲ. ನಂದು ಆ ಟೈಮಲ್ಲಿ, ಯಾಕೆಂದ್ರೆ ಅವ್ರು ಹೊಡಿಬೇಕು, ನಾನು ಹೊಡ್ಸ್ಕೊಳಕ್ಕೆ ಅಷ್ಟೊಂದು ಕೆಪಾಸಿಟಿ ನನ್ಗಿಲ್ಲ. ನಾನು ತಿರುಗಿಸಿ 4 ಬಿಟ್ಟಿದ್ದೀನಿ, ಎಲ್ಲರಿಗೂ ಹೊಡ್ದಿದ್ದೀನಿ.
ಎಲ್ಲರಿಗೂ ಹೊಡೆದು ಆಮೇಲೆ ಅವರು 1 ವೀಕ್ ನನಗೆ ಊಟ ಏನು ಕೊಡ್ಲಿಲ್ದಂಗೆ ರೂಮಲ್ಲಿ ಕೂಡಾಕಿ ಒಂದ್ ಚಿಕ್ಕದೊಂದು ವಿಂಡೋ ಇತ್ತು, ಆ ಪಕ್ಕದ ಮನೆಯವರು ಯಾರೋ ಏನೋ ಊಟ ಕೊಟ್ಟು ಅದ್ರಲ್ಲೇ ತಿನ್ಕೊಂಡು ಮೇಂಟೈನ್ ಮಾಡ್ಕೊಂಡಿದ್ದೆ. ಆಮೇಲೆ ನಮ್ಮ ಫ್ರೆಂಡ್ ಒಂದು ಫೋನ್ ನಂಬರ್ ಇತ್ತು, ಅದು ನಮ್ ವಿಲೇಜ್ ಅವ್ರದ್ದು. ಅಂದ್ರೆ ನಾನು ಅವಾಗ ಯಾರ್ದು ನಂಬರ್ ಎಲ್ಲ ಇಟ್ಕೊಂತಾರೆ, ಬರೀ ನನ್ನ ಫ್ಯಾಮಿಲಿ ನಂಬರ್, ನನ್ನ ಹಸ್ಬೆಂಡ್ ಫ್ಯಾಮಿಲಿ ನಂಬರ್ ಅಷ್ಟೇ ಇತ್ತು. ಅವ್ರ ನಂಬರ್ ನಾನು ಒಂದು ಸ್ಟಿಕ್ಕರ್ ಚೀಟಿಲಿ ಬರ್ದಿಟ್ಟಿದ್ದೆ, ಅದು ಉಲ್ಟಾ ಪಲ್ಟಾ ಬರ್ದಿಟ್ಟಿದ್ದೆ. ಆಮೇಲೆ ಅವರಿಗೆ ನನ್ನ ಫೋನಲ್ಲಿ ಕರೆನ್ಸಿನೂ ಇಲ್ಲ, ಅವ್ರಿಗೆ ಮಿಸ್ ಕಾಲ್ ಕೊಟ್ಟು ಲಾಸ್ಟ್ ಅಲ್ಲಿ ಅವ್ರು ಏನ್ ಮಾಡಿದ್ರು, ಸರಿ ಯಾರು ಇವ್ರು ಇಷ್ಟೊಂದು ಮಿಸ್ ಕಾಲ್ ಕೊಡ್ತಾರಲ್ಲ ಅಂತ ಹೇಳಿ ಅವ್ರು ರಿಟರ್ನ್ ಕಾಲ್ ಮಾಡಿ ಆ ಟೈಮಲ್ಲಿ ಮಾತಾಡಿ ಅವ್ರು ಬಂದು ನನ್ನ ಪಿಕಪ್ ಮಾಡ್ಕೊಂಡು ಹೋದ್ರು. ಇವ್ರು ಯಾರು ಇಲ್ದಿದ್ದ ಟೈಮಲ್ಲಿ ನಮ್ಮ ಮನೆ ಪಕ್ಕದ ಮನೆಯವರು ಅಕ್ಕಪಕ್ಕದವರೆಲ್ಲ ಸೇರ್ಕೊಂಡು ಅವ್ರು ಹೇಳಿದ್ರು, ನೀನ್ ಇರ್ಬೇಡ ಅಮ್ಮ, ನೀನ್ ಹೋಗು, ಸುಮ್ನೆ ಇದನ್ನೆಲ್ಲ ಇದ್ ಮಾಡೋದು ತುಂಬಾ ಕಷ್ಟ ಆಗಿದೆ. ಅವ್ರಿಗೂ ತುಂಬಾ ಗೊತ್ತಿತ್ತು ನಂಗೆಲ್ಲ ಹೊಡಿಯೋದು ಮಾಡೋದು ಎಲ್ಲ ಗೊತ್ತಿತ್ತು ಅವ್ರಿಗೆ. ಅದಕ್ಕೆ ಅವ್ನು ತುಂಬಾ ಜಾಸ್ತಿ ಕುಡ್ಕೊಂಡ್ ಬರೋದು ಹೊಡಿಯೋದೆಲ್ಲ ಮಾಡ್ತಿದ್ದ. ಏನಕ್ಕೆ ಬ್ರೇಕಪ್ ಆಯ್ತು ಅನ್ನೋ ರೀಸನ್ಸ್ ಹೇಳ್ತಿದೀನಿ ಇಷ್ಟೊಂದನ್ನ. ತುಂಬಾ ಹೊಡಿಯೋರು. ಆಮೇಲೆ ಅಕ್ಕಪಕ್ಕದ ನನ್ನ ಹತ್ರ ದುಡ್ಡಿಲ್ಲ ಅಂತ ಹೇಳಿದ್ರು, ಪಾಪ ಅವ್ರಿಗೆಲ್ಲ 50 ರೂಪಾಯಿ 100 ರೂಪಾಯಿ ದುಡ್ಡು, ಒಂದು 500 ರೂಪಾಯಿ ದುಡ್ಡು ಕೊಟ್ಟು ನನ್ನ ಅಂದ್ರೆ ಅಷ್ಟೊಂದು. ಪಕ್ಕದವರು ಸಹಾಯ ಮಾಡ್ತಿದ್ದಾರೆ ಅಂತ ನಿಮ್ಮ ಮನೆಯವ್ರಿಗೆ ಗೊತ್ತಿರ್ಲಿಲ್ವಾ? ಇಲ್ಲ ಅದೆಲ್ಲ ಗೊತ್ತಿರ್ಲಿಲ್ಲ. ಅಂದ್ರೆ ಅದು ಕಿಟಕಿ ಥ್ರೂ ಆಗ್ತಿದ್ದ? ಸರಿ ಇಲ್ಲ, ಅಂದ್ರೆ ಪಕ್ಕದ ಮನೆಗೆ ಕೀ ಕೊಟ್ಟೋಗಿದ್ರು. ಹ್ಮ್ ನಮ್ಮ ಮನೆ ಪಕ್ಕದ ಮನೆಗೆ ಕೀ ಕೊಟ್ಟೋಗಿದ್ರು. ಅವ್ರು ಬಂದು ನನ್ಗೆ ವಿಷಯ ತಿಳಿಸಿದ್ರು, ಹೋಗ್ಬಿಡು ನೀನ್ ಇಲ್ಲಿ ಇರ್ಬೇಡ. ಅವ್ರಿಗೆಲ್ಲ ಗೊತ್ತಿತ್ತು ನಂಗೆ ತುಂಬಾ ಹೊಡೆಯೋದು ಮಾಡೋದೆಲ್ಲ. ಅವತ್ತು ರೋಡಲ್ಲೆಲ್ಲ ಹೊಡೆದ್ಬಿಟ್ಟಿದ್ರಲ್ಲ, ಎಲ್ಲಾರು ಬಿಡ್ಸ್ಕೊಳಕ್ ಬಂದ್ರೆ ಯಾರಿಗೂ ಇದ್ ಮಾಡ್ಲಿಲ್ಲ. ನನ್ಗೆ ಆ ಟೈಮಲ್ಲಿ ನನ್ಗೆ ಅಷ್ಟೊಂದು ಧೈರ್ಯನೂ ಇರ್ಲಿಲ್ಲ, ಕಂಪ್ಲೇಂಟ್ ಕೊಡ್ಬೇಕು ಅನ್ನೋದು ನನ್ಗೆ ಗೊತ್ತಿತ್ತು. ಬಟ್ ಆದ್ರೆ ನನ್ಗೆ ಧೈರ್ಯ ಸಾಕಾಗ್ತಿರ್ಲಿಲ್ಲ. ಆ ಒಂದ್ ರೀಸನ್ಗೆ ನಾನು ಬಿಟ್ಬಿಟ್ಟೆ, ಓಕೆ ಅಂತ ಹೇಳ್ಬಿಟ್ಟು. ಆಮೇಲೆ ನಮ್ಮ ಅಪ್ಪ ಅಮ್ಮಂಗೆಲ್ಲ ಫೋನ್ ಮಾಡ್ದೆ, ನೀನ್ ಇರು ನಾವು ಬರ್ತೀವಿ ಅಂದ್ರು. ಆಮೇಲೆ ಏನ್ ಮಾಡಿದ್ರು, ಇವ್ರು ಎಲ್ಲ ಜೋರ್ ಮಾಡಿ ನಂಗೆ ಹೊಡೆಯಕ್ಕೆ ಎಲ್ಲ ಸ್ಟಾರ್ಟ್ ಮಾಡಿದ್ರು. ಸರಿ ಆಯ್ತು, ನೀನ್ ಇರ್ಬೇಡ ಅಮ್ಮ, 1 ವೀಕ್ ವರ್ಗು ಉಪವಾಸ ಇರ್ತೀಯ, ನೀನ್ ಏನು ಬೇಡ, ನೀನ್ ಹೋಗು ಅಂತ ಹೇಳ್ಬಿಟ್ಟು ಅಕ್ಕಪಕ್ಕದರೆಲ್ಲ ದುಡ್ಡು ಅಡ್ಜಸ್ಟ್ ಮಾಡಿ ಒಂದು 500 ರೂಪಾಯಿ ದುಡ್ಡು ಕೊಟ್ರು. ನಮ್ ಫ್ರೆಂಡ್ಗೆ ಬಂದ್ರು. ಆಮೇಲೆ ನಾನು ಬಟ್ಟೆ ಗಿಟ್ಟೆ ಇಲ್ಲಿ ಏನ್ ತಗೊಂಡ್ ಹೋಗ್ಬಾರ್ದು ಇವಳು ಆಚೆ ಅಂತ ಹೇಳ್ಬಿಟ್ಟು ಬ್ಯಾಗ್ ಎಲ್ಲ ಕಿತ್ತಾಕ್ಬಿಟ್ಟಿದ್ರು. ಅವಾಗ ಏನ್ ಮಾಡ್ದೆ, ಒಂದ್ ಗೊಬ್ಬರ ಚೀಲದಲ್ಲಿ ನಂದು ಎಷ್ಟು ಬೇಕಷ್ಟೇ ಬಟ್ಟೆ ತಗೊಂಡೆ. ನನ್ ಫ್ರೆಂಡ್ ಜೊತೆ ನಾನು ಹೋದೆ, ಅವ್ರು ಆಟೋ ಮಾಡ್ಕೊಂಡ್ ಬಂದಿದ್ರು. ಅಂದ್ರೆ ಅವ್ರು ಕರ್ಕೊಂಡೋಗಿ ಡೈರೆಕ್ಟ್ ಆಗಿ ನಾನು ಬಸ್ ಹತ್ಸ್ಲಿಲ್ಲ. ಫ್ರೆಂಡ್ ಅಂದ್ರೆ ನಮ್ ಊರವ್ರು, ಅಂದ್ರೆ ನನ್ ಕ್ಲೋಸ್ ಫ್ರೆಂಡ್ ಇಲ್ಲ ನನಗೆ. ಅವರು ಹುಡ್ಗ, ಅಂದ್ರೆ ನನಗ್ ಕ್ಲೋಸ್ ಇರಲ್ಲ. ನಮ್ ತಂಗಿ ಅವ್ರ ಫ್ರೆಂಡ್, ಜಸ್ಟ್ ನಮ್ ಮನೆಗ್ ಬರೋದು ಹೋಗೋದು ಮಾಡ್ತಾ ಇದ್ರು. ಆ ಟೈಮಲ್ಲಿ ನನ್ಗೆ ನಂಬರ್ ಕೊಟ್ಟಿದ್ರು. ಅಷ್ಟೇ, ಅದನ್ನ ನಾನು ಇಟ್ಕೊಂಡಿದ್ದೆ. ಅವ್ರಿಗೂ ನನ್ಗೂ ಕಾಂಟ್ಯಾಕ್ಟೇ ಇಲ್ಲ. ಅಂದ್ರೆ ನನಗೆ ಆ ಟೈಮಲ್ಲಿ ನಂಗೆ ಯಾರು ಫ್ರೆಂಡ್ ಇರ್ಲಿಲ್ಲ, ನನ್ಗೆ ಊರಲ್ಲೂ ಫ್ರೆಂಡ್ ಇರ್ಲಿಲ್ಲ, ಇಲ್ಲೂ ಫ್ರೆಂಡ್ ಇರ್ಲಿಲ್ಲ. ನನ್ ಕೆಲ್ಸಕ್ಕೆ ಹೋಗ್ತಿದ್ದೆ, ಅಷ್ಟೊಂದೆಲ್ಲ ನನ್ ತಿಳುವಳಿಕೆ ಇರ್ಲಿಲ್ಲ, ನನ್ ತಲೆ ಕೆಡ್ಸ್ಕೊಂತ ಇರ್ಲಿಲ್ಲ ಆ ಟೈಮಲ್ಲಿ. ಆ ಟೈಮಲ್ಲಿ ಅವಂಗೆ ಅವ್ರಿಗೆ ಕಾಲ್ ಮಾಡಿದ್ರೆ, ಅವ್ರು ಏನ್ ಮಾಡಿದ್ರು, ನಾನ್ ಬರಕ್ಕಾಗಲ್ಲ, ನನ್ ಫ್ರೆಂಡ್ ನ ಕಳಿಸ್ತೀನಿ ಅಂತ ಹೇಳಿದ್ರು. ಅವ್ರು ಬಂದ್ರು, ಆಟೋದಲ್ಲಿ ಕರ್ಕೊಂಡು ಹೋದ್ರು. ಅವ್ರು PGಗೆ ಊಟ ಕಳ್ಸೋ ಹುಡುಗರು ಬಾಯ್ಸ್. ಅವ್ರ ಪಾಪ ತುಂಬಾ ಸುಸ್ತಾಗಿದ್ದೀರಾ ಅಕ್ಕ, ನೀವು ಊಟ ಮಾಡಿ ಅಂತ ಹೇಳಿ ಊಟ ಮಾಡ್ಸಿದ್ರು. ನಂಗೆ ತುಂಬಾ ದಿವಸದಿಂದ ನಿದ್ದೆ ಇರ್ಲಿಲ್ಲ, ನಿದ್ದೆ ಮಾಡ್ಬಿಟ್ಟಿದ್ದೀನಿ. ಆಮೇಲೆ ನಮ್ ಫ್ರೆಂಡ್ ಬಂದು, ಅವ್ರಿಗೆ ನಾನು ಕಾಲ್ ಮಾಡಿದ್ನಲ್ಲ, ಅವ್ರು ಬಂದು ನನ್ನ ಬಸ್ ಹತ್ಸಿ ನಮ್ಮ ಊರಿಗೆ ಕಳ್ಸಿದ್ರು. ನಾನು ಮಿಡ್ ನೈಟ್ ಅಲ್ಲಿ ಹೋಗಿ ಇಳ್ಕೊಂಡೆ. ಅಲ್ಲಿ ನಮ್ ತಮ್ಮ ಬಂದು ನನ್ನ ಪಿಕಪ್ ಮಾಡ್ಕೊಂಡು ಹೋದ್ರು. ಬಟ್ ಆ ಸಮಯದವರೆಗೂ ನಿಮ್ಮ ಮನೆಯವ್ರಿಗೆ ನೀವು ವಿಷಯ ಮುಟ್ಸಿರ್ಲಿಲ್ವಾ? ಮುಟ್ಸಿದ್ವಿ. ಅಂದ್ರೆ ಇನ್ನು ಬಂಧನದೊಳಗಡೆ ಇದ್ದಾಗ್ಲೇ ಮುಟ್ಸಿದ್ರ ಅಥವಾ ಹೊರಗಡೆ ಬಂದಾದ್ಮೇಲೆ ಮುಟ್ಸಿದ್ರ? ಇಲ್ಲ, ನನಗೆ ಹೊಡೆದು ಒಂದ್ ಸ್ವಲ್ಪ ಟೈಮ್ ಆದ್ಮೇಲೆ 1 hour 2 hours ಆದ್ಮೇಲೆ ನಂಗೆ ಈ ತರ ಎಲ್ಲ ಟಾರ್ಚರ್ ಕೊಡ್ತಿದಾರೆ, ಈ ತರ ಎಲ್ಲ ಹೊಡಿತಾ ಇದಾರೆ ಅಂತ ಹೇಳಿ ಇದ್ ಮಾಡಿದ್ವಿ. ಅವ್ರು ಬರ್ಲಿಲ್ವಾ ಅವರು? ಆ ಟೈಮಲ್ಲಿ ನಮ್ದು ಊರು ದೂರ, ನಾನು ಇರೋದು ಬೆಂಗಳೂರು, ನನ್ ಗಂಡನ್ ಮನೆ ವಿಜಯನಗರ. ಸರಿ, ನಾವು ಆಯ್ತು. ಈಗ ಬೆಳಿಗ್ಗೆ ಏನಾದ್ರು ಬರ್ಬೋದಿತ್ತಲ್ಲ ನಿಮ್ ಫ್ರೆಂಡ್? ಬರ್ಬೇಡಿ ಅಂತ ನಾನೇ ಇನ್ಫಾರ್ಮ್ ಮಾಡಿದೆ. ಬರ್ಬೇಡಿ, ಸುಮ್ನೆ ಆಮೇಲೆ ದೊಡ್ಡ ಪ್ರಾಬ್ಲಮ್ಸ್ ಆಗುತ್ತೆ, ಅದೆಲ್ಲ ನಾನೇ ಫೇಸ್ ಮಾಡ್ತೀನಿ, ಬೇಡ ಅಂತ ಹೇಳ್ದೆ. ಆಮೇಲೆ ಹಂಗಂಗು ನಾನು ಟ್ರೈ ಮಾಡ್ದೆ. ಅವ್ರು ಯಾರು ಅಷ್ಟೊಂದು ಅಡ್ಜಸ್ಟ್ ಆಗಕ್ಕೆ ಸರಿ ಹೋಗ್ಲಿಲ್ಲ. ಆಮೇಲೆ ಸರಿ ಆಯ್ತು ಅಂತ ಹೇಳಿ ಬಿಟ್ಟೆ. ಬಿಟ್ಮೇಲೆ ಓಕೆ, ನಾನು ಆಮೇಲೆ ಅಲ್ಲಿಂದ ಬಂದಾಗ್ಲೇ ನಾನು ನಮ್ಮ ಮನೆಗೆ ಮಿಡ್-ನೈಟ್ ಅಲ್ಲಿ ಅವತ್ತೇ ವಾಪಸ್ ಬಂದ್ಬಿಟ್ಟೆ. ಅವ್ರು ನನ್ನನ್ನ ಸಾಯಂಕಾಲ ಹಂಗ್ ಕರ್ಕೊಂಡ್ ಹೋದ್ರು. 10, 11, 12 ಗಂಟೆಗೆ ನಮ್ಮ ಊರಿಗೆ ನಾನು ಹೋಗ್ಬಿಟ್ಟೆ. ಅಷ್ಟ್ ಬೇಗನ ನಾನು ರೀಚ್ ಆಗ್ಬಿಟ್ಟೆ. ಅಲ್ಲಿಗೆ ನಮ್ ತಮ್ಮ ಬಂದು ಕರ್ಕೊಂಡ್ ಹೋದ್ರು ಊರಿಗೆ, ಸಿಟಿಯಿಂದ. ಆಮೇಲೆ ಅವಾಗ್ಲೇ ನಾನ್ ಚಾಲೆಂಜ್ ಹಾಕೊಂಡೆ, ನಾನ್ ಬದುಕಿದ್ರೆ ಹಿಂಗ್ ಬದುಕ್ಬೇಕು, ಇಲ್ಲಾಂದ್ರೆ ನಾನು ಊರಲ್ಲಂತೂ ಇರಕ್ ಆಗಲ್ಲ. ಊರಲ್ಲಿದ್ರೆ ಹಳ್ಳಿ ಜನಗಳಿಗೆ ಗೊತ್ತಿಲ್ಲ ಸರಿ, ಎಲ್ಲಾರು ಅಯ್ಯೋ ಗಂಡನ್ ಬಿಟ್ಟು ಬಂದಂತೆ, ಹಂಗಂತೆ ಹಿಂಗಂತೆ ಅಂತ ಹೇಳಿ ಅಲ್ಲಿ ಇಲ್ಲಿ ಕುತ್ಕೊಂಡ್ ಮಾತಾಡ್ತಾರೆ ಅಂತ ಹೇಳ್ಬಿಟ್ಟು ಬೆಂಗಳೂರಿಗೆ ಬಂದೆ. ಅವರೇ ನನ್ಗೆ ಹೆಲ್ಪ್ ಮಾಡಿದ್ರು. ನನ್ನನ್ನ ಯಾರು ಇದನ್ ಮಾಡಿದ್ರು, ನನ್ ಕರ್ಕೊಂಡ್ ಹೋಗಿದ್ರು, ಅವರೇ ಹೆಲ್ಪ್ ಮಾಡಿದ್ರು. ಈ ತರ ಒಂದ್ ಕೆಲ್ಸ ಇದೆ, ನೀವ್ ಹೋಗ್ತೀರಾ ಮಾಡ್ತೀರಾ ಅಂತ. ಇಲ್ಲ, ನಾನ್ ಮಾಡೇ ಮಾಡ್ತೀನಿ ಅಂತ ಹೇಳಿ ಬಂದೆ. ಆಮೇಲೆ ಸ್ವಲ್ಪ ದಿವಸ ಆದ್ಮೇಲೆ ಅವ್ರಿಗೂ ನಮಗೂ ಕಾಂಟ್ಯಾಕ್ಟ್ ಮಿಸ್ ಆಯ್ತು. ನಾನು ಅವ್ರ ಜೊತೆ ಮಾತಾಡೋದು ಬಿಟ್ಟೆ, ಎಲ್ಲ ಬಿಟ್ಟೆ. ಯಾರ ಜೊತೆ? ನನ್ಗೆ ಹೆಲ್ಪ್ ಮಾಡಿದ್ರಲ್ಲ ಆ ಹುಡ್ಗವ್ರ ಜೊತೆಲಿ ನಾನ್ ಮಾತಾಡೋದ್ ಬಿಟ್ಟೆ. ಅವ್ರು ಹುಡ್ಗ, ನಾವು ನಮ್ಮ ಊರಿಂದ ಒಂದ್ 10-12 ಕಿಲೋಮೀಟರ್ ದೂರ.
ಅಷ್ಟೇ ಡಿಸ್ಟೆನ್ಸ್. ಅಫ್ಕೋರ್ಸ್ ನೀವು ಅವ್ರಿಗೆ ಕೃತಜ್ಞರಾಗಿರ್ಬೇಕಷ್ಟೇ. ಹೌದು ಅಷ್ಟು ಹೌದು ತೊಂದ್ರೆ ಇಲ್ಲ. ನಿಜ, ಇವಾಗ್ಲೂ ಸತ ಇದ್ದಿದೀವಿ. ಆಮೇಲೆ ಅವ್ರಿಗೆ ಮದ್ವೆ ಎಲ್ಲ ಆಯ್ತು, ಅವರು ವೈಫ್ ಅವರು ಎಲ್ಲ ಚೆನ್ನಾಗೇ ಇದಾರೆ. ಅವರು ಮದ್ವೆಗೆಲ್ಲ ಕರ್ದಿದ್ರು, ನಾವು ಹೋಗಿದ್ವಿ, ಇದೆಲ್ಲ ಈ ತರ ಚೆನ್ನಾಗಿದೆ. ಬಟ್ ಇವಾಗ ನಾವು ಜಾಸ್ತಿ ಮಾತಾಡ್ಸಲ್ಲ, ಮದ್ವೆ ಆಗಿರೋ ಹುಡುಗರನ್ನ ಮಾತಾಡ್ಸ್ಬಾರ್ದು ಅನ್ನೋ ಡಿಸ್ಟೆನ್ಸ್ ಅಷ್ಟೇ. ಬೇರೆ ಮಾತಾಡಿಸಬಾರ್ದು. ಮದ್ವೆ ಆಗಿರೋರ್ನ ಹೊಸ ನಿಯಮ ಮಾತಾಡಿಸ್ಬಾರ್ದು. ಚೆನ್ನಾಗಿದೆ. ಓಕೆ, ಬಟ್ ಇದಾದ್ಮೇಲೆ ಡೈವರ್ಸ್ ತಗೊಳ್ಳೋ ವಿಚಾರದಲ್ಲಿ ತಗೊಳ್ದೇನೆ ಆತ ಮದುವೆ ಹಂಗಾದ ಅಥವಾ ತಗೊಳ್ಲಿಕ್ಕೆ ನೀವು ಆಸಕ್ತಿ ತೋರ್ಲಿಲ್ವಾ? ಇಲ್ಲ, ನಾನು ಒಂದ್ 2 ಸಲ ನಾನು ಡೈವರ್ಸ್ ಅಪ್ಲೈ ಮಾಡಿದೆ. ಅವರು ಈ ಮನೆ ಏರಿಯಾ ಖಾಲಿ ಮಾಡ್ಕೊಂಡು ಹೋಗಿದ್ರು ಅಷ್ಟೇ, ಅವ್ರದ್ದೇನ್ ಸ್ವಂತ ಮನೆ ಏನ್ ಇರ್ಲಿಲ್ಲ. ಅವರು ಏರಿಯಾ ಖಾಲಿ ಅಲ್ಲ, ಮಾಡ್ಕೊಂಡು ನಿಮ್ಗೆ ಆ ಹೋಗಿದ್ರು. ರೀತಿ ಹಲ್ಲೆ ಮಾಡ್ಲಿಕ್ಕೆ ಅದೇನು ಮೊದ್ಲಿಂದ ಇದ್ದ ದೌರ್ಜನ್ಯ ಸ್ವಭಾವನ ಅಥವಾ ಅವತ್ತು ಯಾವುದೋ ಕಾರಣಕ್ಕೆಲ್ಲ ಹಂಗ ಮಾಡಿದ್ದ? ಇಲ್ಲ, ನನ್ ಮದ್ವೆ ಆಗಿ 3 months ಇಂದ ಇದೇ ಪ್ರಾಬ್ಲಮ್ಸ್ ಇತ್ತು. ಅಂದ್ರೆ ಇದು ನಾನು ಸ್ಟಾರ್ಟಿಂಗ್ ಇಂದ ಹೇಳಿಲ್ಲ, ಇದು ಎಂಡಿಂಗ್. ನಾನು ಏನಕ್ಕೆ ಬ್ರೇಕಪ್ ಮಾಡ್ಕೊಂಡೆ ಅಂತ ಎಂಡಿಂಗ್ ಹೇಳ್ದೆ, ಸ್ಟಾರ್ಟಿಂಗ್ ಹೇಳಿಲ್ಲ ನಾನು ನಿಮಗೆ. ಅಂದ್ರೆ ಆ ಮನೆಯಲ್ಲಿ ಗಂಡ ಸರಿ ಹೊಡಿತಾ ಇದ್ದ, ಬಟ್ ಹಿರಿಯರು ಅನ್ಸ್ಕೊಂಡವ್ರು ಯಾರು ನಿನ್ ಪರ ಇರ್ಲಿಲ್ವಾ ಅಥವಾ ನಿನ್ ದುಃಖ ಅರ್ಥ ಫಸ್ಟ್ ಆಫ್ ಮಾಡ್ಕೊಳ್ಳೋ? ಆಲ್ ಆಗಿ ಯಾರೋ ಒಬ್ರು ಹೇಳಿದ್ರು ಸರ್ ಇದೇ ಸ್ಟೋರಿಲಿ. ಫಸ್ಟ್ ಆಫ್ ಆಲ್ ಆಗಿ ಅಪ್ಪ ಅಮ್ಮ ನೆಟ್ಟಗಿರ್ಬೇಕು, ಗಂಡ್ ಮಕ್ಳಿಗೆ ಅಪ್ಪ ಅಮ್ಮ ನೆಟ್ಟಗಿರ್ಬೇಕು ಅಂತ. ಬಟ್ ಆದ್ರೆ ಅವ್ರ ಅಪ್ಪ ಅಮ್ಮ ನೆಟ್ಟಗಿರ್ಲಿಲ್ಲ. ನಮ್ ಮದ್ವೆ ಆಗಿ ಅವ್ರಿಗೆ 1 ವರ್ಷಕ್ಕೆ ಅವ್ರಿಗೆ ಮಕ್ಳಾಗ್ಬಿಡ್ಬೇಕಿತ್ತಂತೆ. ಅಯ್ಯೋ ಇವಳಿಗೆ ಮಕ್ಳಾಗಿಲ್ಲ ಕಣೋ, ಕರ್ಕೊಂಡೋಗ ಅವ್ರ ಅಪ್ಪನ ಮನೇಲಿ ಬಿಟ್ಬಿಡು, ಇವಳು 4 ದಿವಸ ಸಗ್ನೆ ಹೊಡ್ಕೊಂಡು ಪಾತ್ರೆ ತೊಳ್ಕೊಂಡಿದ್ರೆ ಕಣೋ ಇವಳ ಜೀವನ ನೆಟ್ಗಾಗೋದು, ಅವಾಗ್ಲೇ ನೀನೇ ಬೇಕು ಅಂತ ಹೇಳಿ ಬರ್ತಾಳೆ ಅಂದ್ರು. ಬಟ್ ಆದ್ರೆ ಇವಾಗ ನಾನು ಹೋಗಿಲ್ಲ, ನನ್ನ ಹತ್ರನೇ ಬರ್ತಾರ ಅವ್ರೆಲ್ಲಾರು, ನಾನು ಅಂದ್ರೆ ಹೋಗಿಲ್ಲ. ಪಾತ್ರೆ ತೊಳೆದ್ರೆ ಮಕ್ಳಾಗ್ತವ? ಅಲ್ಲ ಸರ್, ಬುದ್ಧಿ ಬರುತ್ತೆ ಅಂತ. ಬುದ್ಧಿ ಬರ್ತದೆ. ಓಕೆ. ಗಂಡನ ಮನೇಲಿ ಅವಳು 4 ದಿವಸ ಅವ್ರ ಅಪ್ಪನ ಮನೇಲಿ ಹೋಗಿ ಸಗಣಿ ಹೊಡ್ಕೊಂಡು ಪಾತ್ರೆ ತಿಕ್ಕಿದ್ರೆ ಅವಳಿಗೆ ಬುದ್ಧಿ ಬರುತ್ತೆ, ಕರ್ಕೊಂಡೋಗಿ ಬಿಟ್ಬಿಡು ಅಂತ ಹೇಳೋರು. ಆಮೇಲೆ ಇವಳಿಗೆ ಮಕ್ಳಾಗಲ್ಲ ಕಣೋ, ನಿನ್ಗೆ ಬೇರೆ ಯಾರಾದ್ರೂ ಕರ್ಕೊಂಬಂದ್ ಮನೇಲಿ ಇಟ್ಕೊಂಡ್ಬಿಡು, ಕರ್ಕೊಂಡ್ ಬಾ. ನಾನು ಊರಿಗೆ ಬಂದಾಗೆಲ್ಲ ಅವ್ರು ಬೇರೆ ಅಫೇರ್ನ ಕರ್ಕೊಂಡ್ ಬರ್ರೆ, ನಂಗೆ ಅಕ್ಕಪಕ್ಕದವ್ರೆಲ್ಲ ಹೇಳೋರು. ಅಂದ್ರೆ ಕರ್ಕೊಂಡು ಬರೋರ? ಅವ್ರ ತಾಯಿ ಅವ್ರ ಮುಂದೆನೆ ಕರ್ಕೊಂಡ್ ಬರೋರು ಅವರು. ಅದಕ್ಕೆ ಅವ್ರ ತಾಯಿ ಪ್ರೋತ್ಸಾಹ ಕೂಡ ಇತ್ತು? ಹೌದು, ಅವ್ರ ತಾಯಿ ಸರಿ ಇರ್ಲಿಲ್ಲ. ಒಟ್ನಾಗ ಅವ್ರು ಮಗು ಬೇಕಿತ್ತು, ಯಾರಿಂದಲಾದ್ರೂ ಸರಿ. ಯಾರಿಂದಲಾದ್ರೂ ಸರಿ ಮಗು ಬೇಕು ಅವ್ರಿಗೆ. ಅಂದ್ರೆ ಅವ್ರ ತಂದೆನು ಅವ್ರಿಗೆ ನಾನು ಎಷ್ಟು ಸಲ ಹೇಳ್ತೀನಿ, ಅವ್ರಿಗೆ ನಾನು ಯಾವತ್ತೂ ಅತ್ತೆ ಮಾವ ಅಂತ ನಾನು ಕರ್ದಿಲ್ಲ, ಅಪ್ಪ ಅಮ್ಮ ಅಂತಾನೆ ಕರಿತಿದ್ದು. ಎಷ್ಟು ಅವರು ಇಷ್ಟರೆಲ್ಲ ಕುಡ್ಕೊಂಡ್ ಬರ್ತಾರೆ, ಈ ತರ ಎಲ್ಲ ಹೊಡಿತಾರೆ. ಅವ್ರ ಮುಂದೆನೆ ಮಿಡ್ ನೈಟ್ ಅಲ್ಲೆಲ್ಲ ಕುಡ್ಕೊಂಡ್ ಬಂದ್ ಹೊಡಿಬೇಕಾದ್ರು ಯಾಕೆ ಹೊಡಿತೀಯ ಅಂತ ಕೇಳಿರ್ಲಿಲ್ಲ ಸರ್. ಯಾಕೆ ಹೊಡಿತೀಯ ಅಂತ ಕೇಳಿದ್ರೆ ನಾನು ಜಗಳ ಮಾಡ್ತಿದ್ದೆ, ಯಾಕೆ ಕುಡ್ಕೊಂಡ್ ಬರ್ತೀರಾ, ಹಂಗೆ ಹಿಂಗೆ ಯಾಕೆ ಇಷ್ಟೊತ್ನಾಗ ಬರ್ತೀರಾ. ಅವ್ರು ಶನಿವಾರ ಭಾನುವಾರ ಅವ್ರಿಗೆ ರಜೆ ಇರ್ತಿತ್ತು, ಶುಕ್ರವಾರ ಹೋದ್ರೆ ಅವ್ರು ಬರ್ತಿದ್ದಿದ್ದೆ ಭಾನುವಾರ ನೈಟ್ ಮನೆಗೆ. ಈ ತರ ಬರೋರು ನಾನು ಜಗಳ ಮಾಡ್ತಿದ್ದೆ. ನಾನೇನು ಅಷ್ಟು ಇದು ಅಂತ ಎಲ್ಲ ಹೇಳಲ್ಲ, ನಾನು ಜಗಳ ಮಾಡ್ತಾ ಇದ್ದೆ. ನಾನು ತುಂಬಾ ಜಗಳ ಮಾಡ್ಲಿಕ್ಕೆ ಕಾರಣ ಅವರು ಸರಿದಾರಿಲಿಲ್ಲ ಅಂತ. ಅಷ್ಟೇ. ಅವಾಗ ನನಗೆ ಈ ರೋಡ್ ಬಿಟ್ರೆ ನೆಕ್ಸ್ಟ್ ರೋಡ್ ಯಾವ್ದ್ರಲ್ಲಿ ಹೋಗ್ಬೇಕು ಅಂತ ಗೊತ್ತಿರ್ಲಿಲ್ಲ. ಇವಾಗೆಲ್ಲ ಗೊತ್ತಿದೆ, ಅವಾಗ ಏನು ಗೊತ್ತಿರ್ಲಿಲ್ಲ ನನಗೆ. ಆಮೇಲೆ ಸ್ವಲ್ಪ ತಿಳ್ಕೊಂತ ಕೆಲ್ಸಕ್ಕೂ ಹೋಗ್ ಸ್ಟಾರ್ಟ್ ಮಾಡಿದೆ. ಗಾರ್ಮೆಂಟ್ಸ್ ಕೆಲ್ಸಕ್ಕೆ ಹೋದೆ. ಅಂದ್ರೆ ನೀವು ಅಲ್ಲಿ ಇದ್ದಂಗೆ ಗಾರ್ಮೆಂಟ್ಸ್ ಕೆಲ್ಸಕ್ಕೆ ಹೋಗ್ತಿದ್ರಾ? ಹೌದು, ಅವ್ರ ಜೊತೆಲಿ ಇದ್ದಾಗ್ಲೇ ಕೆಲ್ಸಕ್ಕೆ ಹೋಗಕ್ಕೂ ಸ್ಟಾರ್ಟ್ ಮಾಡಿದೆ ನಾನು. ಕೆಲ್ಸಕ್ಕೆ ಕಳಿಸ್ತಾ ಇದ್ರ ಅಥವಾ ನೀವೇ ಹೋಗಿದ್ದ? ಇಲ್ಲ, ಅವರೇ ಫಸ್ಟ್ ಪಿಲ್ಲಿ ಕಳ್ಸಿದ್ದು ನನಗೆ. ಓಕೆ, ದುಡಿ ಅಂತ. ಹೌದು, ಅವರೇ ಅಲ್ಲೇನು ಅನುಮಾನ ಪಡೋ ಬುದ್ಧಿ ಇರ್ಲಿಲ್ಲ ಅವಾಗ, ಏನು ಇರ್ಲಿಲ್ಲ. ಗಾರ್ಮೆಂಟ್ಸ್ ಹೋಗ್ಬೇಕಾದ್ರೆ ನಾನು ಅವ್ರ ಫುಲ್ ಫ್ಯಾಮಿಲಿ ಜೊತೆಲೆ ನಾನ್ ಕೆಲ್ಸಕ್ಕೆ ಹೋಗ್ತಿದ್ದೆ. ಅವ್ರ ಅತ್ತೆ, ಅವ್ರ ತಂಗಿ ಅವರೆಲ್ಲ ಕೆಲ್ಸಕ್ಕೆ ಹೋಗ್ತಿದ್ರೆ, ಅವ್ರ ಜೊತೆಲೆ ನಾನ್ ಕೆಲ್ಸಕ್ಕೆ ಹೋಗ್ತಾ ಇದ್ದೆ. ಅನುಮಾನ ಪಟ್ಟಿಲ್ಲ? ಅನುಮಾನ ಎಲ್ಲ ಇರ್ಲಿಲ್ಲ ಸರ್ ಅವ್ರಿಗೆ ನನ್ ಮೇಲೆ. ಇವತ್ತಿನವರೆಗೂ ಅವ್ರಿಗೆ ಅನುಮಾನ ಇಲ್ಲ, ಈ ಕ್ಷಣಕ್ಕೂ ನನಗೆ ದೇವಸ್ಥಾನದ ಕಾಯಿ ಹೊಡೆದಿದ್ ಏನ್ ಕಾರಣಕ್ಕೆ? ಒಂದು ರೀಸನ್ಸ್ ಏನಂದ್ರೆ, ನಮ್ಮ ಅತ್ತೆ ಒಬ್ರು ನಮ್ಮ ತಾಯಿಯವರ ನಮ್ ತಂದೆಯವರ ಅಕ್ಕ ಒಬ್ರಿದ್ದಾರೆ. ಅವರು ಕ್ಯಾರೆಕ್ಟರ್ಲೆಸ್. ಅವರು ಇವ್ರಿಗೆ ಚಾಡಿ ಹೇಳ್ಕೊಟ್ಟಿರೋದು ಅವ್ರ ಫ್ಯಾಮಿಲಿಲಿ ಸರಿ ಇಲ್ಲ. ನಿಮ್ ತಂದೆಯವರ ಅಕ್ಕ? ಹೌದು, ತಂಗಿ. ಅಯ್ಯೋ, ಅಂದ್ರೆ ನಿಮಗೆ ದೊಡ್ಡಮ್ಮನೋ ಚಿಕ್ಕಮ್ಮನೋ? ಅಲ್ಲ, ಅತ್ತೆ. ಅತ್ತೆ, ಹೌದು, ಅತ್ತೆ. ನಮ್ ತಾಯಿಯವರ ತಂಗಿ. ಸಾರಿ, ನಮ್ಮ ತಂದೆಯವರ ತಂಗಿ. ಹೌದೌದು, ನಮ್ ತಂದೆಯವರ ತಂಗಿ ಅತ್ತೆ ಆಗ್ಬೇಕು. ಅವ್ರು ಹೇಳಿದ್ರು, ಅವ್ರ ಜೊತೆಲಿ ತುಂಬಾ ಚೆನ್ನಾಗಿದ್ರು ಅವರು. ನಾನೆಲ್ಲಾದ್ರೂ ಊರಿಗೆ ಬಂದ್ರೆ ಅವರೆಲ್ಲ ಹೋಗಿ ಮೀಟ್ ಮಾಡೋದು, ಮಾತಾಡೋದು, ಅವ್ರ ಮನೆಗೆ ಹೋಗೋದು, ಅದನ್ನ ಊಟ ಮಾಡೋದು, ಅದೆಲ್ಲ ಸಮಥಿಂಗ್ ಇತ್ತು. ನನ್ಗೆ ವಿಷಯ ಗೊತ್ತಿತ್ತು, ನಾನು ಅದನ್ನ ತಲೆ ಕೆಡ್ಸ್ಕೊಳಕ್ ಹೋಗ್ಲಿ. ಕೇಳ್ದೆ ಒಂದ್ಸಲ, ಇಲ್ಲ ಅನ್ಎಕ್ಸ್ಪೆಕ್ಟೆಡ್ ಆಗಿ ಸಿಕ್ಕಿದ್ದು ಅಂತ ಹೇಳಿದ್ರು. ಸರಿ, ಎಸ್ ಫೈನ್ ಅಂತ ಹೇಳಿ ನಾನು ಬಿಟ್ಬಿಟ್ಟೆ ಅದನ್ನ. ಆಮೇಲೆ ಅದು ಒಂದೇ ಒಂದ್ ರೀಸನ್ಗೆ ಅವ್ರು ಫೋನ್ ಮಾಡಿ, ಇಲ್ಲ ಅವರೆಲ್ಲ ನಮ್ ಮನೇಲಿ ಸ್ವಲ್ಪ ಜಗಳ ಆಗಿತ್ತು, ನಮ್ ತಂದೆಗೆ ನಮ್ಮ ಅಮ್ಮಂಗೆ ಸ್ವಲ್ಪ ಜಗಳ ಆಗಿತ್ತು ಆ ಟೈಮಲ್ಲಿ. ಅದಕ್ಕೆ ಅವ್ರ ಮನೇಲೆಲ್ಲ ಈ ತರ ಜಗಳ ಮಾಡ್ಕೊಂಡಿದ್ದಾರೆ, ಅವರೆಲ್ಲ ಎಲ್ಲೋ ಹೋಗ್ಬಿಟ್ಟಿದ್ದಾರೆ, ಹಂಗೆ ಹಿಂಗೆ ಅಂತ ಹೇಳಿ ನಮ್ಮ ಅತ್ತೆ ಇವರಿಗೆ ಫೋನ್ ಮಾಡಿ ಹೇಳಿದ್ದಾರೆ.
ನಾನು ಹೇಳ್ತಿದ್ದೀನಿ, ನಾನು ಎಲ್ಲೂ ಹೋಗಿಲ್ಲ. ಫ್ಯಾಮಿಲಿ ಫೋಟೋಸ್ ನೋಡು, ಆ ಸಿಗಂದೂರ್ಗ್ ಹೋಗಿದ್ದು, ಅದು ಅರ್ಚನೆ ಮಾಡ್ಸಿದ್ದು ಅದು ಇದು ಎಲ್ಲ ಇತ್ತು. ಅದಕ್ಕೆ ಇದನ್ನೆಲ್ಲ ನೋಡು, ನಾನು ಸುಳ್ಳು ಹೇಳ್ತಾ ಇಲ್ಲ ಅಂತ ಹೇಳ್ತಿದೀನಿ. ಅವ್ರ ತಲೆಗೆ ಹಾಕೊಳ್ತಿಲ್ಲ. ಬಂದರೆ ಸರಿಯಾಗಿ ಹೊಡೆದ್ರು ಮನೆಯಿಂದ, ರೈಲ್ವೆ ಸ್ಟೇಷನ್ ಇಂದ. ಅಂದ್ರೆ ಮಿಸ್ಟೇಕ್ ಆಗಿತ್ತು, ಅವ್ರು ಹೇಳಿದ ಜಾಗದಲ್ಲಿ ನಾನು ಇರ್ಲಿಲ್ಲ ಅನ್ನೋದು ಒಂದೇ ಮಿಸ್ಟೇಕು. ಪ್ಲಸ್ ನಮ್ಮ ಅತ್ತೆ ಬೇರೆ ಹೇಳಿದ್ರಲ್ಲ, ಇಲ್ಲ ಅವ್ರ ಮನೇಲೆಲ್ಲ ತುಂಬಾ ಜಗಳ ಮಾಡ್ಕೊಂಡಿದ್ದಾರೆ, ಅದಕ್ಕೆ ಇವರೆಲ್ಲ ಎಲ್ಲ ಹೋಗ್ಬಿಟ್ಟಿದ್ದಾರೆ ಅಂತ ಹೇಳಿದ್ದಾರೆ. ಆ ಇದೆಲ್ಲ ನಾನ್ ಟ್ರೂನೇ ಹೇಳ್ತಿರೋದು, ಯಾವ್ದು ತಪ್ಪಿಲ್ಲ. ಅದೆಲ್ಲ ಆತರ ಏನು ಇರ್ಲಿಲ್ಲ. ನಾನ್ ಇವಾಗ್ಲೂ ಸತ ನಮ್ ದೇವಸ್ಥಾನಕ್ ಹೋಗಿದ್ ಫೋಟೋಸ್ ಇನ್ನೂ ಇದೆ ನನ್ನ ಹತ್ರ. ಅಷ್ಟೊಂದೆಲ್ಲ ಹೇಳಿದ್ರು ಅವ್ರು ನಂಬಲೇ ಇಲ್ಲ. ಆಮೇಲೆ ಫೋನ್ ಎಲ್ಲ ಕಿತ್ಕೊಂಡ್ರು, ನನ್ ಫೋನ್ ಕಿತ್ಕೊಂಡ್ರೆ ನನ್ ತಡ್ಕೊಳಕ್ ಆಗ್ಲಿಲ್ಲ. ಆ ರೀಸನ್ಸ್ಗೆ ನಾನು ಎಲ್ಲರ ಮೇಲೂ ಕೈ ಮಾಡಿದ್ದೀನಿ ಸರ್. ಫೋನ್ ಕಿತ್ಕೊಂಡ್ರು, ನನಗ್ ಹೊಡೆದ್ರು, ಎಲ್ಲಾ ಮಾಡಿದ್ರು, ನಾನು ತಡ್ಕೊಳಕ್ ಆಗ್ಲಿಲ್ಲ. ನಾನು ಎಲ್ಲಾರ ಮೇಲೂ ಕೈ ಮಾಡಿ ಲಾಸ್ಟ್ಗೆ ನಾನು ರೋಡಿಗೆ ಬಂದೆ. ಅವ್ರ ಮೇಲೆ ಎಲ್ಲಾರ ಮೇಲೂ ಕೈ ಮಾಡಿ ರೋಡಿಗೆ ಬಂದು ಫೋನ್ ಕಿತ್ಕೊಂಡು, ಆಮೇಲೆ ನಮ್ಮ ತಾಯಿಯವ್ರಿಗೆಲ್ಲ ಫೋನ್ ಮಾಡಿ ಎಲ್ಲ ಮಾಡಿದೆ. ಆ ಟೈಮಲ್ಲಿ ಅವರು ಸ್ವಲ್ಪ ಸಮಾಧಾನ ಮಾಡಿದ್ರು. ಬಟ್ ಆದ್ರೆ ನನ್ಗೆ ತಡ್ಕೊಳಕ್ ಆಗ್ಲಿಲ್ಲ. ಆದ್ರೂ ಇದ್ದೆ ಅಲ್ಲಿ 1 ವೀಕ್ ವರ್ಗು ಇದ್ದೆ. ಆಮೇಲೆ ಅವ್ರ ಜಗಳ ಎಲ್ಲ ಕಮ್ಮಿನೂ ಆಗ್ಲಿಲ್ಲ, ಅವ್ರ ಊಟನೂ ಕೊಡ್ತಾ ಇರ್ಲಿಲ್ಲ, ಏನೂ ಇಲ್ಲ. ಆ ಒಂದ್ ರೀಸನ್ಸ್ಗೆ ನಾನು ಆಚೆ ಬಂದು ಚಾಲೆಂಜ್ ಅಲ್ಲಿ ಬದುಕೊಂಡು ತುಂಬಾ ಚೆನ್ನಾಗಿದ್ದೀನಿ. ಬಟ್ ಡೈವರ್ಸ್ ಆಗ್ರೇನೆ ಅವ್ರ ಹೆಂಗ್ ಬೇರೆ ಮದುವೆ ಆದ್ರು? ಅವರು ನಮಗೆ ಗೊತ್ತಿರ್ಲಿಲ್ಲ. ಅವ್ರ ಮದ್ವೆ ಮಾಡ್ಕೊಳ್ಳೋ ಟೈಮಲ್ಲಿ ನನಗೆ ಗೊತ್ತಿರ್ಲಿಲ್ಲ. ನಾನು 1-2 ಸಲ ನಾನು ಒಂದ್ ವರ್ಷ ನಾನೇನು ರೆಫರ್ ಮಾಡಿರ್ಲಿಲ್ಲ ಡೈವರ್ಸ್ ಕೊಡಕ್ಕೆ, ಮಾಡಕ್ಕೆ. 1 ವರ್ಷ ಆದ್ಮೇಲೆ ಅವ್ರಿಗೆ ನಾನು ಡೈವರ್ಸ್ ಕೊಡಕ್ಕೆ ಟ್ರೈ ಮಾಡಿದೆ. ನಾನು 2 ಸಲ ನೋಟಿಸ್ ಕೂಡ ಕಳ್ಸಿದೀನಿ. ಅವರು ಎಕ್ಸ್ಪೆಕ್ಟ್ ಮಾಡ್ಲಿಲ್ಲ. ಅವರು ಮನೆ ಖಾಲಿ ಮಾಡ್ಕೊಂಡು ಹೋಗಿದ್ರು. ಮನೆ ಖಾಲಿ ಮಾಡ್ಕೊಂಡು ಹೋಗಿದ್ ರೀಸನ್ಸ್ ಇಂದ ಅವರು ಎಕ್ಸ್ಪೆಕ್ಟ್ ಮಾಡ್ಲಿಲ್ಲ. ಫೋನ್ ನಂಬರ್ ಎಲ್ಲ ಕೊಟ್ಟಿದ್ವಿ, ಆದ್ರೂ ಇಲ್ಲ ಸರ್ ಅವ್ರು ಯಾರು ಇಲ್ಲ ಆ ಮನೆಯಿಂದ, ಹಾಗೆ ಹೀಗೆ ಅಂತ ಹೇಳಿ ಅವರು ನಂಬರ್ ಎಲ್ಲ ಚೇಂಜ್ ಮಾಡ್ಕೊಂಡ್ರು. ಸರಿ, ನನ್ಗೂ ಅವಶ್ಯಕತೆ ಇರ್ಲಿಲ್ಲ. ನಾನೇನ್ ನೆಕ್ಸ್ಟ್ ಇನ್ನೊಂದ್ ಮದ್ವೆ ಮಾಡ್ಕೊಳ್ಳೋ ಟೈಮಿಗೆ ತಾನೇ ನನ್ಗೆ ಅವಶ್ಯಕತೆ ಇದೆ, ನೋಡೋಣ ಸ್ವಲ್ಪ ದಿನ ಕಾಯೋಣ ಅಂತ ಅನ್ಕೊಂಡು ಕಾದೆ. ಆದ್ರೆ ಅವ್ರು ಬರ್ಲಿಲ್ಲ, ಏನು ಮಾಡ್ಲಿಲ್ಲ. ಆಮೇಲೆ ಹಿಂಗೆ ಸ್ವಲ್ಪ ಅಕ್ಕಪಕ್ಕದವ್ರು ನನ್ಗೆ ಕಾಲ್ ಮಾಡಕ್ ಸ್ಟಾರ್ಟ್ ಮಾಡಿದ್ರು. ಇದೇ ನಂಬರೇ ನಾನು ಯೂಸ್ ಮಾಡ್ತಿದ್ದೆ. ಮತ್ತೆ ಇನ್ನೊಂದು ನನ್ನ ಹಸ್ಬೆಂಡ್ ಕೊಟ್ಟಿದ್ರು, ಇವಾಗ ಎಕ್ಸ್ ಹಸ್ಬೆಂಡ್, ಇನ್ನು ಮದ್ವೆ ಆಗಿಲ್ಲ ನಂಗೆ, ಅವರೇ ನನಗೆ ಇನ್ನೊಂದ್ ನಂಬರ್ ಕೊಟ್ಟಿದ್ರು. ಆ ನಂಬರ್ 2 ನಂಬರ್ ನಾನು ಯೂಸ್ ಮಾಡ್ತಿದ್ದೆ. ಅವರು ಫೋನ್ ಮಾಡಿ ನನ್ಗೆ ಹೇಳಿದ್ರು, ನಿಮ್ ಹಸ್ಬೆಂಡ್ಗೆ ಮದ್ವೆ ಆಗ್ತಿದೆ ಹಿಂಗೆ ಈ ತರ ಅಂತ ಹೇಳಿ. ಹೌದಾ, ಸರಿ ಆಯ್ತು, ಮದ್ವೆ ಮಾಡ್ಕೊಂಡ್ರೆ ಬಿಡಿ. ನಾನು ಹೋಗಿ ಅವ್ರ ಜೊತೆಲಿ ಲೈಫ್ ಫೀಲ್ ಮಾಡ್ತೀನಿ ನಂಗಿದ್ರೆ ನಾನು ಹೋಗಿ ಅವ್ರ ಮೇಲೆ ಜಗಳ ಮಾಡ್ಬೋದಿತ್ತು, ಏನೋ ಮಾಡ್ಬೋದಾಗಿತ್ತು. ನಾನು ಹೋಗಲ್ಲ ಅನ್ನೋ ನನಗೆ ಕನ್ಫರ್ಮ್ ಇತ್ತು. ಮಾಡ್ಕೊಳ್ಳಿ ಬಿಡು ಅಂತ ಹೇಳಿ ನಾನು ಸುಮ್ಮನಾದೆ. ಅದಕ್ಕೆ ಅವರು ಡೈವರ್ಸ್ ಕೊಟ್ಟಿಲ್ಲ. ನಾನು ಥಿಂಕ್ ಮಾಡಿದೀನಿ. ಅಲ್ಲ, ಈಗ ಆ ಸಮಯದಲ್ಲಿ ನಿಮ್ಗೆ ಅವ್ರ ಜೊತೆ ಹೋಗಿ ಮತ್ತೆ ಬದುಕೋ ಇಷ್ಟ ಇಲ್ಲದೆ ಇರಬಹುದು. ಬಟ್ ಅದನ್ನ ಬಳಸ್ಕೊಂಡು ಅಥವಾ ಆಗ್ತಿದ್ದಾನೆ ಅನ್ನೋದನ್ನ ಬಳಸ್ಕೊಂಡು ಆ ಸಮಯದಲ್ಲಿ ನೀವು ಅದನ್ನ ಸೈನ್ ಹಾಕ್ಸ್ಕೊಳ್ಳೋದು. ಯಾಕಂದ್ರೆ ಈಗ ನೀವು ನಿಮ್ಮನ್ನ ಆಟ ಆಡಿಸ್ಲೇಬೇಕು ಅನ್ನೋದು ಆತನ ಉದ್ದೇಶ ಆದ್ರೆ ಮತ್ತೆ ನಿಮ್ಮನ್ನ ಕಾಡ್ಬೋದು. ಬಟ್ ಆತ ಮದುವೆ ಆಗೋ ಸಮಯದಲ್ಲಿ ಒಂದು ಜುಟ್ಟು ನಿಮ್ ಕೈಲಿತ್ತು. ಅದ್ ಹೆಂಗಾಗ್ತೀಯೋ ನಾನು ನೋಡ್ತೀನಿ, ನನಗೆ ಬಿಡುಗಡೆ ಕೊಡು, ಇಲ್ಲ ನಾನು ಇದನ್ನು ಬಿಡ ಅಂದ್ರೆ ಒಂದು ಪರಿಸ್ಥಿತಿಗಳು ಒದಗಿ ಬಂದಾಗ ಅದರ ಪೂರ್ಣ ಲಾಭವನ್ನು ಪಡ್ಕೊಳ್ಳೋದು ಬಹಳ ಮುಖ್ಯವಾಗುತ್ತೆ. ಎಲ್ಲೂ ಸಾಧ್ಯತೆಗಳು ಇರಬಹುದು, ಬಟ್ ಸ್ವಲ್ಪ ಕಠಿಣವಾಗಬಹುದು ಏನು. ಇತ್ತು ಅಂದ್ರೆ ಅವ್ರ ಮದ್ವೆಗೆ 1 ವೀಕ್ ಅಲ್ಲಿ ನನಗ್ ಗೊತ್ತಾಗಿದ್ದು. ತಕ್ಷಣಕ್ಕೆ ಗೊತ್ತಿರ್ಲಿಲ್ಲ. ಅವ್ರ ಮದ್ವೆಗೆ 1 ವೀಕ್ ಅಲ್ಲಿ ಗೊತ್ತಾಯ್ತು. ಅಂದ್ರೆ ಅವ್ರಿಗೂ ನಾನು ಇನ್ಫಾರ್ಮ್ ಮಾಡಿದ್, ನನ್ ಮದ್ವೆ ಆಗೋ ಟೈಮಲ್ಲಿ ನೀನಂತೂ ಡೈವರ್ಸ್ ಕೊಟ್ಟಿಲ್ಲ. ಅವ್ರ ವೈಫ್ ಹತ್ರನು ಅವ್ರಿಗೆ ಒಂದ್ಸಲ ಅವ್ರು ಏನೋ ಅವ್ರಿಬ್ರ ಮಧ್ಯೆ ಏನೋ ಜಗಳ ಎಲ್ಲ ಮಾಡ್ಕೊಂಡು ಹುಡ್ಗಿ ನನ್ಗೆ ಫೇಸ್ಬುಕ್ ಇಂದ ಕಾಲ್ ಮಾಡಿದ್ದು. ನನ್ ನಂಬರ್ ಇಲ್ಲ ಹುಡ್ಗಿ ಹತ್ರ. ಆ ಹುಡ್ಗಿ ಫೇಸ್ಬುಕ್ ಇಂದ ಕಾಲ್ ಮಾಡಿ ಈ ತರ ಆಯ್ತಲ್ಲ, ನಂಗೆ ತುಂಬಾ ಟಾರ್ಚರ್ ಆಗ್ತದೆ ಹಾಗೆ ಹೀಗೆ ಅಂತ ಹೇಳಿದ್ರು. ನನ್ಗೂ ಅದಕ್ಕೂ ಸಂಬಂಧ ಇಲ್ಲ, ಓಕೆ ನಿಮ್ ಬಗ್ಗೆ ಅವ್ರು ತುಂಬಾ ಹೇಳಿದ್ರು ಅಂತ ಹೇಳಿದ್ರೆ ಸರಿ, ಓಕೆ ಇಸ್ ಫೈನ್. ನಿನ್ಗೆಲ್ಲ ಹೋಗ್ತಾ ನಿನ್ಗೆ ಗೊತ್ತಾಗುತ್ತೆ ಯಾರು ಒಳ್ಳೆಯವರು ಯಾರು ಕೆಟ್ಟವ್ರು ಅಂತ ಹೇಳಿ ನಿನಗೆ ಗೊತ್ತಾಗುತ್ತೆ. ನನ್ನ ಹತ್ರ ಅದೇನು ಡಿಸ್ಕಸ್ ಮಾಡ್ಬೇಡ. ನನಗೆ ಆ ಡಿಸ್ಕಸ್ ಕೇಳಕ್ಕೂ ನನಗೆ ಇಂಟ್ರೆಸ್ಟ್ ಇಲ್ಲ. ನಿನ್ ಲೈಫು ನಿನ್ ಇಷ್ಟ. ನಾನ್ ಮದ್ವೆ ಏನಾದ್ರು ಮಾಡ್ಕೊಳ್ಳೋ ಸಿಚುವೇಶನ್ ಬಂತು ಅಂದ್ರೆ ಆ ಟೈಮಲ್ಲಿ ನಾನು ಡೈವರ್ಸ್ ಕೇಳಕ್ ಬರ್ತೀನಿ. ನೀನ್ ಕೊಟ್ರೆ ಓಕೆ, ಕೊಡ್ಲಿಲ್ಲ ಅಂದ್ರೆ ನಾನು ಕೇಸ್ ಹಾಕ್ತೀನಿ ಅಂತ ಹೇಳಿದ್ರು. ಅದಕ್ಕೆ ಸರಿ ನಾನೇ ಡೈವರ್ಸ್ ಕೊಡಿಸ್ತೀನಿ ಅಂತ ಹುಡ್ಗಿನೂ ಒಪ್ಕೊಂಡಿದ್ದಾರೆ. ಇವ್ರು ಎಲ್ಲರೂ ಒಪ್ಕೊಂಡಿದ್ರೆ ಅದು ಆ ಪ್ರೋಸೆಸ್ ಅಲ್ಲಿ ಸ್ವಲ್ಪ ನೀವು ಅಂದುಕೊಂಡಂತೆ ಸುಲಭವಾಗಿಲ್ಲದೆ ಇರಬಹುದು. ಬಟ್ ಆ ಪ್ರೋಸೆಸ್ ಆಗದೆ ನೀನ್ ಹೆಜ್ಜೆ ಇಡಬೇಡ. ಇಲ್ಲ ಅರ್ಥ ಆಯ್ತಲ್ಲ. ಇದೇ ವಿಚಾರದಲ್ಲಿ ತುಂಬಾ ಜನ ಹೆಣ್ಮಕ್ಳು ಗಂಡು ಮಕ್ಳು ಮಾಡ್ಕೊಂಡ್ರೆ ಎಡವಟ್. ನಾನು ಅಂದ್ರೆ ಆ ಕಾನೂನಾತ್ಮಕವಾದ ಬಿಡುಗಡೆ ಇದೆಯಲ್ಲವಾ, ಅದು ಪ್ರಶ್ನಾತೀತ. ಅದನ್ನ ನಾವು ಆಮೇಲೆ ಅವನಾಗ್ಲಿ ಪ್ರಶ್ನೆ ಮಾಡ್ಲಿಕ್ಕೆ ಆಗಲ್ಲ. ಬಟ್ ಅವನು ಅಲ್ಲೆಲ್ಲೋ ಆ ಹುಡುಗಿನೂ ನೆಟ್ಟಿಗೆ ಬಾಳ್ಸೋಕಾಗದೆ ಕಡಿಗೆ
ಸರಿ ನಾನು ಅಂತೂ ಹಾಳಾದೆ, ಅವಳನ್ನೂ ನಾನು ಬಿಡಬಾರ್ದು ಅಂತ ಅವನು ಮತ್ತೆ ಬಂದರೆ ಅವಾಗ ಆತ ನಿನಗೆ ಗಂಡನೇ ಹೌದು ಆಗಲು. ಹೌದು ಯಾಕಂದರೆ ಕಾನೂನಾತ್ಮಕವಾಗಿ ಬಿಡುಗಡೆ ಆಗಿಲ್ಲ. ಈಗ ಮಾನಸಿಕವಾಗಿ ನೀವು ಅದರಿಂದ ದೂರ ಆಗಿದ್ದೀರಿ, ಅದೊಂದು ಅಂತರಂಗದ ಬಿಡುಗಡೆ. ಅದಕ್ಕೆ ಯಾವ ಪೇಪರು ಸಹಿ ಏನು ಬೇಕಿಲ್ಲ. ಬಟ್ ಈ ಜಗತ್ತು ಅದನ್ನು ಕೇಳಲ್ಲ. ಹೌದು ಜಗತ್ತು ಕೇಳುತ್ತೆ, ಡೈವರ್ಸ್ ಪೇಪರ್ ತೋರ್ಸಮ್ಮ ಅನ್ನುತ್ತೆ. ಹೌದು ಹಾಗಾಗಿ ಅದರ ಬಿಡುಗಡೆಯನ್ನು ಪಡ್ಕೊಂಡೇ ನೀನು ಆ ನಂತರ 2025 ಆಗ್ತೀಯೋ 26 ಆಗ್ತೀಯೋ ಆ ಬಿಡುಗಡೆ ಅನ್ನೋದು ಬಹಳ ಮುಖ್ಯ. ಹೌದು ಸರ್. ಅದು ಒಂದೇ ರೀಸನ್ಸ್ ನನ್ನಿಂದ ನನ್ಗೆ ಅವಾಗ ನನಗೆ ಒಂದು ಹುಡುಗ ಪರಿಚಯ ಇರ್ಲಿಲ್ಲ, ಒಂದು ಹುಡುಗಿ ಮಾತ್ರ ಪರಿಚಯ ಇದ್ಲು. ನಾವು ಅವ್ರ ಜೊತೆಲಿ ಏನಾದ್ರು ತಿನ್ನಕ್ಕೆಲ್ಲ ಅದಕ್ಕೆಲ್ಲ ಹೋಗ್ತಾ ಇದ್ವಿ. ನಾನು ಆ ಟೈಮಲ್ಲಿ ಹೆಂಗೆ ಅಂದ್ರೆ ಅವರೇ ನನ್ನ ಫ್ರೆಂಡ್ ತರ ಟ್ರೀಟ್ ಮಾಡ್ತಾ ಇದ್ವಿ. ಅವನ ಹತ್ರ ಎಲ್ಲಾ ವಿಷಯ ಶೇರ್ ಮಾಡ್ಕೊಳ್ಳೋದು, ಕೆಲ್ಸದಲ್ಲಿ ಹಂಗಾಯ್ತು ಹಿಂಗಾಯ್ತು ಅಂತ. ಅದು ಒಂದ್ ರೀಸನ್ಸ್ಗೆ ನನ್ ಮೇಲೆ ಯಾರೇ ಏನೇ ಹೇಳಿದ್ರು ಅವ್ನು ಅನುಮಾನ ಪಡಲ್ಲ. ಇವಾಗ್ಲೂ ಸತ ಅನುಮಾನ ಪಟ್ಟಿಲ್ಲ ಅಂದ್ರೆ ಅವನು ಹೇಳಿಕೆ ಮಾತು ಕೇಳ್ಕೊಂಡ ಅಷ್ಟೇ. ಅವನು ಹೇಳಿಕೆ ಮಾತು ಕೇಳಿ ಈ ತರ ಎಲ್ಲ ಮುಗಿದ ಕತೆ. ಅದು ಇನ್ನೊಂದು ಹೆಣ್ಣಿನ ಜೀವನದಲ್ಲಿ ಹೋದ ಮೇಲೆ ಈಗ ಹೆಣ್ಣು ಫೋನ್ ಮಾಡಿದಾಗ ಕರುಣೆಯಿಂದ ಮಾತಾಡೋದಾದ್ರೂ ಅದು ಯಾವುದೇ ಸಂಪರ್ಕ ಅಲ್ಲಿಂದ ನೆನ್ ಬೇಡ. ಹೌದು ಸರ್, ಅರ್ಥ ಆಯ್ತಲ್ಲ. ಅಲ್ಲಾಗೋ ಯಾವುದೋ ಎಡವಟ್ಟುಗಳಿಗೆ ಮತ್ತೆ ನಿಮ್ಮ ಲಿಂಕ್ ಅನ್ನ ಕನೆಕ್ಟ್ ಮಾಡಿಬಿಡ್ತಾರ ಅಂತ ದುಷ್ಟರು. ನನ್ನ ಈ ಹೆಂಡತಿಗೆ ಅವಳೇ ಹೇಳ್ಕೊಟ್ಟಿದ್ದಾಳೆ ಅನ್ನಂಗೆ ಆಗ್ಬಿಡೋದು. ಯಾಕಂದ್ರೆ ನಾವು ಮಾತಾಡೋ ಫೋನ್ ರೆಕಾರ್ಡ್ಗಳು ಅದು ಎಲ್ಲ ಟೆಕ್ನಿಕಲಿ ತುಂಬಾ ಮುಂದುವರೆದಿರೋದ್ರಿಂದ ನಮ್ಮ ಉದ್ದೇಶ ಆ ಸಂಸಾರವನ್ನ ಕಿತ್ತಾಕೋದು ಅಲ್ಲದೆ ಹೋಗಿದ್ರು ಅವರು ಮಾಡಿಕೊಳ್ಳೋ ಎಡವಟ್ಟುಗಳಿಗೆ ಕಡೆಗೆ ನಿಮ್ಮನ್ನು ಬಲಿ ಮಾಡಿಬಿಡ್ತಾರೆ. ಕಾಲ್ ರೆಕಾರ್ಡ್ ತೆಗ್ಸೋದ್ರಿಂದ ಹಿಡಿದು ಇವರಿಬ್ಬರಿಗೆ ಮಾತಾಡ ಸತ್ಯಾಸತ್ಯತೆಗಳು ಗೊತ್ತಾಗ್ಲಿಕ್ಕೆ ಈ ಕಾನೂನಲ್ಲಿ ವರ್ಷಾಲ್ ಕಟ್ಲೇಬೇಕು. ಬಟ್ ಶುರುವಿನಲ್ಲಿ ಏನ್ ಅನ್ಸ್ಬಿಡುತ್ತೆ, ಇವಳದೇ ತಪ್ಪು, ನಿರಪರಾಧಿ ಅಂತ ತೀರ್ಪು ಬರಲಿಕ್ಕೆ ತುಂಬಾ ವರ್ಷಗಳು ತಗೊಳುತ್ತೆ ನಮ್ಮ ಕಾನೂನಲ್ಲಿ. ಹಾಗಾಗಿ ಅದರಿಂದ ಬಿಡುಗಡೆ ಹೊಂದಿ ನಿಧಾನಕ್ಕಾಗ್ಲಿ, ಏನ್ ತೊಂದ್ರೆ ಇಲ್ಲ. ಮದುವೆ ಆದ್ರೆ ಮಾತ್ರ ಸ್ವರ್ಗ, ಆಗದೆ ಹೋದ್ರೆ ನರಕ ಅಂತ ಏನಿಲ್ಲ. ಇಲ್ಲ ಸರ್, ನಾನು ಮದುವೆ ಆಗದಲ್ಲೇ ಖುಷಿಯಾಗಿದ್ದೀನಿ. ಖುಷಿಯಾಗಿರವ, ಸಂತೋಷವಾಗಿ ತುಂಬಾ ಖುಷಿಯಾಗಿದ್ದೀನಿ ಸರ್. ಅದ್ರಲ್ಲೂ ಬೇರೆ ಸ್ವಲ್ಪ ನಿಮ್ಮ ಮಾತುಗಳು, ನಿಮ್ ಮೋಟಿವೇಶನ್ಸ್, ಜನಗಳು ಹೇಳೋದು ಕೇಳೋದು ಎಲ್ಲ ನೋಡ್ಬಿಟ್ಟು ಲೈಫ್ ನಂದೇ ಎಷ್ಟೋ ಚೆನ್ನಾಗಿದೆ, ನಾನೇ ತುಂಬಾ ಖುಷಿಯಾಗಿದ್ದೀನಿ ಅಂತ ಅನ್ಕೊಂತೀನಿ. ಈಗ ಬೇರೆಯವರು ನನ್ನನ್ನು ಹಳ್ಳಕ್ಕೆ ದೂಕಿದ್ರು, ನಾನೇ ಬಿದ್ನೋ, ಯಾರು ದೂಕಿದ್ರು ಅಂತ ಯೋಚನೆ ಮಾಡೋದಕ್ಕಿಂತ ಎದ್ದು ಬರೋದು ಹೆಂಗೆ ಅಂತ ಯೋಚನೆ ಮಾಡೋದು ಜೀವನ. ಕರೆಕ್ಟ್ ಸರ್. ಅಯ್ಯೋ ನಾನು ಯಾರು ದೂಕಿದ್ರು, ಅಂದ್ರೆ ಯಾರು ದೂಕಿದ್ರು ಅಂತ ಯೋಚನೆ ಮಾಡ್ಕೊಂಡು ನಾನು ಇನ್ನೂ ಗುಂಡಿ ಒಳಗೆ ಇರೋದು ಜೀವನ ಅಲ್ಲ. ಯಾರಾದ್ರೂ ದೂಕಿರ್ಲಿ, ಮೇಲ್ ಬಂದಾಗ ಆಮೇಲೆ ನೋಡ್ಕೊಳ್ಳೋಣ. ಈಗ ಮೊದಲು ಮೇಲ್ ಬರೋಣ. ನೀವು ಆ ದಾರಿಯಲ್ಲೇ ಇದ್ದೀರಾ. ಹೆಂಗಾಯ್ತು, ಯಾರು ಮಾಡಿದ್ರು, ಯಾರ ಮಾತು ಕೇಳ್ಕೊಂಡ್ರು, ಯಾರು ಹೇಳಿಕೆ ಮಾತು, ಅದೆಲ್ಲ ಮುಗೀತು. ಈಗ ಅದು ಗೊತ್ತಾಗಿಯೂ ಏನು ಮಾಡಂಗಿಲ್ಲ ಸರ್. ಅದು ಹೇಳಿಕೆ ಮಾತು ನಾವು ಇನ್ನೊಬ್ರು ಲೈಫ್ ನ ಹಾಳು ಮಾಡಕ್ ಹೋಗ್ತೀವಿ ತಕ್ಷಣ ಅವ್ರ ಲೈಫ್ನು ಹಾಳಾಗುತ್ತೆ. ಪ್ಲಸ್ ಇನ್ನೊಂದಂದ್ರೆ ಹೇಳ್ಕೊಟ್ಟವ್ರ ಲೈಫ್ನು ಹಾಳಾಗೋಗುತ್ತೆ. ಸತ್ಯ ತಾಯಿ, ನೀನು ಮೊದಲು ಇನ್ಯಾರ್ದೋ ಮನೆಯನ್ನ ಸುಡಬೇಕು ಅಂತ ಒಂದು ದೊಣ್ಣೆಗೋ ಒಂದು ಕಡ್ಡಿಗೋ ಬೆಂಕಿ ಹಚ್ಕೋ. ಅದು ಇನ್ನೊಂದು ಮನೆಯನ್ನು ಸುಡೋಕ್ಕಿಂತ ಮುಂಚೆ ಆ ಕಡ್ಡಿಯನ್ನೇ ಮೊದಲು ಸುಟ್ಟಿರುತ್ತೆ. ಅರ್ಥಾತ್ ಒಂದು ಬೆಂಕಿ ಪಟ್ಟಣ ತಗೊಂಡು ಅದರಲ್ಲಿ ಗೀರಿ ಇನ್ನೊಂದು ದೀಪವನ್ನು ಹಚ್ಚುತ್ತೀನಿ, ಇನ್ನೊಂದು ಮನೆಯನ್ನು ಸುಡ್ತೀನಿ ಅಂತ ಹೋದ್ರೆ ಬೆಂಕಿ ಕಡ್ಡಿ ಮೊದಲು ತನ್ನಂತ ಸುಟ್ಕೊಂಡಿರುತ್ತೆ. ಅದು ಉರಿದು ಆಮೇಲೆ ಇನ್ನೊಂದನ್ನು ಸುಡಬಹುದು. ಹಾಗೆ ಈ ಕೆಟ್ಟತನ, ದ್ವೇಷ ಅನ್ನೋದಿದೆಯಲ್ಲ, ಅದು ಒಂಥರ ಕೋಲಿಗೆ ಅಂಟಿಕೊಂಡ ಬೆಂಕಿಯಂತೆ. ಆ ಕೋಲಿನ ಬೆಂಕಿಯಿಂದ ಇನ್ನೊಂದು ಮನೆಯನ್ನು ಸುಡ್ತೀನಿ ಅಂತ ಹೋಗೋಕ್ಕಿಂತ ಮುಂಚೆ ಆ ಕೋಲೆ ಸುಟ್ಟು ಹೋಗ್ತಾ ಇರುತ್ತೆ, ನಮಗೆ ಗೊತ್ತಿರಲ್ಲ ಅಷ್ಟೇ. ಹಾಗಾಗಿ ಯಾವುದು ಇಲ್ಲಿ ಅವನ ದ್ವೇಷ ಅಥವಾ ನಿನ್ನ ಹಠ, ಈ ದ್ವೇಷ ಎಷ್ಟು ಕೆಟ್ಟದ್ದು, ಹಠವೂ ಒಂದು ಹಂತ ಆದ್ಮೇಲೆ ಅದು ಕೂಡ ಕೆಟ್ಟ ರೂಪವನ್ನು ಪಡ್ಕೊಳ್ಳುತ್ತೆ. ಹಠವೂ ಬೇಡ, ಪ್ರೇಮವೂ ಬೇಡ, ಏನೂ ಬೇಡ. ನಿನ್ನ ಬದುಕನ್ನ ಕೆಟ್ಟದ್ದು ಅಂತ ಗೊತ್ತಾಯ್ತು, ನಾನು ಅದರಿಂದ ಹೊರಗಡೆ ಬಂದೆ. ಹೊರಗಡೆ ಬರಬೇಕಾದ್ರೆ ಅಯ್ಯೋ ಏನೋ ಬಿಟ್ಟು ಹೋಗ್ತಿದ್ನಲ್ಲ ನನ್ನ ಗಂಡನ ಬಿಟ್ಟು. ನಾನು ಯಾವುದೇ ಭಾವನಾತ್ಮಕವಾಗಿ ಅಂಟಿಕೊಂಡಿಲ್ಲ ಮತ್ತು ಯಾವುದೇ ರೀತಿಯಲ್ಲಿ ಪ್ರೇಮ ಇಲ್ಲ ಅಂದಾಗ ಸುಮ್ಮನೆ ಬರ್ತಾ ಇರಬೇಕು. ಸಮಾಜ ಸಾವಿರ ಹೇಳಿ. ಹೌದು ಸರ್, ನೀವು ಅದನ್ನು ಮಾಡಿದ್ದೀರಿ, ಅದ್ಭುತವಾಗಿ ಬದುಕ್ತಾ ಇದ್ದೀರಿ. ಈ ಒಂಟಿಯಾಗಿದ್ದಾಗ ಸಹಜವಾಗಿ ಮನಸ್ಸು ಬೇರೆ 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 ವಿಚಾರಗಳನ್ನು ನಿಮ್ಮ ಅಂತರಂಗದೊಳಗಡೆ ತಂದು ಕಸ ಎಸ್ತಂಗಿಸಿತಾ ಇರುತ್ತೆ. ಅದನ್ನು ಫಿಲ್ಟರ್ ಮಾಡ್ಕೊಳ್ಳಿ. ಯಾವ್ದು ಸರಿ, ಯಾವ್ದು ತಪ್ಪು, ಗುರುವಿನ ಮಾರ್ಗದರ್ಶನ, ಹೆತ್ತವರ ಮಾರ್ಗದರ್ಶನ, ಎಲ್ಲಿವರೆಗೂ ನಿನ್ನ ತವ್ರ ಮನೆ ಒಂದಿಗೆ ತವ್ರ ಮನೆಯೊಂದಿಗೆ ವಿಶ್ವಾಸದಿಂದ ಇರ್ತೀಯ, ನಿನಗೆ ಏನು ಸವಾಲು ಬಂದು ಎದುರಿಸೋ ತಾಕತ್ತಿದ್ದೇ ಇರುತ್ತವ. ನಿನ್ನ ನಾಳೆಗಳಿಗೆ ಉತ್ತಮ ಸಂಗಾತಿ ಸಿಗಲಿ, ಇದು ನನ್ನ ಹಾರೈಕೆ. ತುಂಬಾ ಥ್ಯಾಂಕ್ಸ್ ಸರ್.
ಅಂದ್ರೆ ನಂದೇನ್ ರೀಸನ್ಸ್ ಇಷ್ಟೊಂದೆಲ್ಲ ಹೇಳ್ದೆ ಅಂದ್ರೆ ನೆಕ್ಸ್ಟ್ ಮ್ಯಾರೇಜ್ ಯಾವ ತರ ಇರಬಹುದು, ಮಾಡ್ಕೊಂಡ್ರೆ ಬೆಸ್ಟ್ ಇರುತ್ತಾ ಒಂದ್ಸಲ ನಾನು ನಿನಗೆ ಯೋಚನೆ ಒಂದು ಬರುತ್ತೆ. ಸಲಹೆ ಅಂದರೆ ಹಾ ಅಫ್ಕೋರ್ಸ್ ನಾನು ನಿಮ್ಮ ಜೊತೆ ಮಾತಾಡ್ತೀನಿ ಅದನ್ನು ನಿಧಾನ. ಈಗ ಒಂದೇ ಬಾರಿ ನಾನು ಅದನ್ನು ಎಕ್ಸ್ಪ್ಲೇನ್ ಮಾಡಲಿಕ್ಕಲ್ಲ, ಬಟ್ ಒಂದೊಂದು ಸತ್ಯ ಆಗೋದು ಹೌದು. ಆಗೋಕ್ಕಿಂತ ಮುಂಚೆ ನಾನು ಹಳೆಯ ಬಂಧನಗಳನ್ನು ಹಾ ಅದು ನಾನು ಕಳ್ಕೊಳ್ಬೇಕು, ಕಿತ್ಕೊಳ್ತೀನಿ ಸರ್. ಹೌದು ಅದೊಂದು. ಹೌದು. ಆ್ಯಂಡ್ ಹ್ಮ್ ಎರಡನೇದು, ಎಂಥ ಶ್ರೀರಾಮಚಂದ್ರನಂತವನೇ ಬಂದರೂ ಕೂಡ ನೀನೀಗ ಎರಡನೇವಳು ಅನ್ನೋ ಭಾವನೆ. ಹಾ ಅದು ಖಂಡಿತ ಇದ್ದೇ ಹಾಗಾಗಿ ಇರುತ್ತೆ. ನಾನು ಹೇಳಿದೆ, ನೀನು ಹ್ಮ್ ಈಗ ಹೆಂಗೆ ಸ್ವತಂತ್ರವಾಗಿ ಬದುಕ್ತಿದ್ಯೋ ನಾಳೆ ಇನ್ಯಾರನ್ನು ಕಟ್ಕೊಳ್ತೀಯ, ಅಲ್ಲೂ ಏನೋ ಯಾವುದೋ ಪರಿಸ್ಥಿತಿಯಲ್ಲಿ ನೀನು ಇನ್ನೊಬ್ಬನ ಜೊತೆ ಇದ್ದು ಬಂದವಳು ಅಂತ ಅವನು ಅಂದರು, ಆಗಲೂ ಧೃತಿಗೆ ಹಿಡ್ದಂಗೆ ನೀನು ಇವಂಗೆ ಹೆಂಗೆ ಬದುಕ್ತಿದ್ಯೋ ಹಂಗೆ ಬದುಕೋಕೆ ನೀನು ತಯಾರಾಗಿರು. ಅಕಸ್ಮಾತ್ ಹಾ ಒಳ್ಳೆ ಒಂದು ಸಿಕ್ಕರೆ ಅದೊಂದು ಬೋನಸ್ ಅಷ್ಟೇ. ಹೌದು ಸರ್. ಹೌದು. ಆಗೋದು ಹೌದು, ಬಟ್ ಹಾ ಆಗೋದು ನೀನು ಅಂದ್ಕೊಂಡಂಗೆ ತುಂಬ ಸಮೃದ್ಧಿ ಜೀವನವನ್ನು ಕೊಡುತ್ತೆ ಅಂತ ಏನಿಲ್ಲ. ಹೌದು. ಅಲ್ಲೂ ಏನೋ ಹಣೆ ಬಾರ ಕೆಟ್ಟಕಿತ್ತು ಹೋದರೆ ಈಗ ಹೆಂಗೆ ಬದುಕ್ತಿದೆಯೋ ಹಾಗೆ ಬದುಕು. ಈಗ ಹಾ ಮಾಮೂಲಿ ಮನೆಯಲ್ಲಿದ್ದಾಗ ಮಾಮೂಲಿ ದಿನಗಳಲ್ಲಿ ಏನು ಬಟ್ಟೆ ಇಕ್ಕೊಳ್ತಾ ಇದೆ ಅದರಲ್ಲೂ ಸುಂದರವಾಗಿ ಕಾಣ್ತೀವಿ, ಬಟ್ ಆ ಮಧ್ಯೆಯಲ್ಲೂ ಒಂದು ಹಬ್ಬ ಬಂದಾಗ ಒಂಚೂರು ಚೆನ್ನಾಗಿರೋ ಇಕ್ಕೊಳ್ತೀವಿ, ಮತ್ತು ಅದನ್ನು ಬಿಚ್ಚಾಕ ಮತ್ತೆ ನೀನು ಸಹಜವಾಗಿ ಬದುಕಬೇಕಾಗುತ್ತೆ. ಹೌದು ಖಂಡಿತ. ಹಬ್ಬದ ದಿವಸ ಹಾಕೊಂಡು ಮೇಕಪ್ಪನ್ನು ಇಡೀ ವರ್ಷ ಕಾಪಾಡ್ಕೊಳ್ಳೋಕ್ಕಾಗಲ್ಲ. ಹೌದು ಸರ್. ಹಾಗೆ ಈಗ ನೀನೇನಿದೆಯಾ ಅದು ದಿನನಿತ್ಯದ ಸಂತೋಷ. ಈ ಮಧ್ಯದಲ್ಲಿ ಬರೋ ಸಂಗಾತಿನೂ ಅದೊಂಥರ ಹಬ್ಬ ಬಂದಂಗೆ, ಅದು ಒಂದಷ್ಟು ದಿನ ಇರೋರು ಇರುತ್ತೆ, ಆಮೇಲೆ ಅದು ಯಾಕೋ ಬೋರ್ ಆಗಲಿಕ್ಕೆ ಅಥವಾ ಅದು ಯಾಕೋ ಹಬ್ಬ ಒಂದು ದಿವಸ ಶುರುವಾಗಿದ್ದು ಮುಗಿಲೇಬೇಕಲ್ಲವ. ಹೌದು. ಆಗ ಹ್ಮ್ ಸರಿ ಹಬ್ಬದ ದಿವಸ ಏನು ಮನೆಯವರೆಲ್ಲ ಸೇರಿ ಅಥವಾ ಸಂಬಂಧಿಕರೆಲ್ಲ ಸೇರಿಸಿ ಒಂದು ಹೊಸ ಬಟ್ಟೆ ತೊಡಿಸಿದ್ರು, ಯಾಕೋ ಅದು ನನ್ನಿಂದ ಕಿತ್ತು ಹೋಗ್ತಿದೆ ಅಂದ್ರೆ ಮತ್ತೆ ನಾವು ಹಳೆ ಬಟ್ಟೆ ಧರಿಸ್ಕೊಂಡು ಜೀವನ ಮಾಡಬೇಕು. ಹೌದು. ಹೌದು. ಆಗೋದು ಹೌದು, ಬಟ್ ಇನ್ನೊಂದು ವರ್ಷ ಸಮಯ ತಗೋ. ನಿಮ್ಮ ಹಾ ಮನೆಯವರು ಅದೇ ಸರ್. ಹೇಳ್ದಂಗೆ 25 ನಾನು ಜೊತೆ ಮಾತಾಡ್ತೀನಿ ತಾಯಿ. ಈ ನಂಬರ್ನ ನೀನು ಯಾವಾಗ ಬೇಕಾದರೂ ಆಶ್ರಮದ ನಂಬರ್ಗೆ ಕರೆ ಮಾಡ್ಬೋದು, ನನ್ನ ಜೊತೆ ಹಾ ಅವ್ರು ಕನೆಕ್ಟ್ ಮಾಡ್ತಾರೆ, ನೀನು ಮಾತಾಡ್ಬೋದು. ಅಫ್ಕೋರ್ಸ್ ನೀನು ಒಂದು ಒಳ್ಳೆ ಪ್ರಬುದ್ಧತೆ ಇದೆ, ಒಂದು ಅನುಭವ ಇದೆ, ದುಃಖವನ್ನು ನೋಡಿದ್ದೀಯಾ, ಕಷ್ಟವನ್ನು ನೋಡಿದ್ದೀಯಾ, ಹಸಿವನ್ನು ನೋಡಿದ್ದೀಯಾ, ಇದೆಲ್ಲವೂ ನನ್ನ ಜ್ಞಾನಕ್ಕಿಂತ ದೊಡ್ಡದು. ಅಯ್ಯೋ ಸಾರ್, ಅದು ಅಷ್ಟೊಂದೆಲ್ಲ ದೊಡ್ಡ ಮಾತು ಹೇಳ್ಬೇಡಿ ಸರ್. ನಿಮ್ ಜ್ಞಾನ ಕೋಟಿನೂ ಬೆಲೆ ಬಾಳಲ್ಲ ಸರ್, ಅಷ್ಟು ದೊಡ್ಡದಾಗಿದೆ. ಅಂದ್ರೆ ನಾನ್ ನಂಗೆ ಯಾರಾದ್ರೂ ಏನಾದ್ರೂ ಹೇಳ್ತಾ ಇದ್ರು ಅಂದ್ರೆ ನನಗೆ ನನ್ ತಲೆ ಒಳಗೆ ಏನಾದ್ರೂ ಯಾರಾದ್ರೂ ಹೇಳ್ತಾ ಇದಾರೆ ಅಂದ್ರೆ ನಿಮ್ ಜ್ಞಾನನೇ ನಮ್ ತಲೆ ಒಳಗೆ ಹಿಂಗ್ ಸುತ್ತಾ ಇರುತ್ತೆ, ಹಿಂಗ್ ರೌಂಡ್ ಯಾಕಂದ್ರೆ ಅವಾಗ ಮೋಟಿವೇಶನ್ ನಿಮ್ದು ಸ್ಟಾರ್ಟ್ ಆಗಿರುತ್ತೆ. ನಿಜ ನಮ್ಗೆ ನಿಜ ಯಾರಾದ್ರೂ ನಿಜ ಹೇಳ್ತಾ ಇದ್ರೆ ನಿಜ ಈ ನಿಜ. ತರ ಎಲ್ಲ ಹೇಳ್ತಾರೆ, ಈ ತರ ಎಲ್ಲ ಮಾಡ್ತಿರ್ತಾರೆ ಅಂತ. ಆದ್ರೆ ಸರ್ ನಿಮ್ಗೆ ನಮ್ ಕಡೆಯಿಂದ ಇಲ್ಲಿಂದ ದೊಡ್ಡ ನಮಸ್ಕಾರ ಸರ್, ಕೋಟಿ ನಿಮ್ ಪಾದಕ್ಕೆ ನಮಸ್ಕಾರ ಅಷ್ಟೇ ನೀವು ಸರ್. ಮೊದಲನೇ ಮಾತು ನನಗಿನ್ನೂ ನೆನಪಿದೆ, ನಿಮಗೆ ದೊಡ್ಡ ನಮಸ್ಕಾರ ಅಂತಲೇ ನೀವು ಶುರು ಮಾಡಿದ್ರಿ. ಹೌದು ನಿಮ್ಮ ದೊಡ್ಡತನ. ನಿಜವಾಗ್ಲೂ ಸರ್, ದೊಡ್ಡ ನಮಸ್ಕಾರ. ಅಷ್ಟೊಂದು ಈಗ ಹೇಳಕ್ ಆಗ್ಲಿಲ್ದಂತ ದೊಡ್ಡದು ಸರ್ ಅದು. ಆಮೇಲೆ ಸ್ವಲ್ಪ ಜನ ಹೇಳ್ತಿರ್ತಾರೆ, ಎಂತ ಏಜ್ ಆದವರು ಸತ ನಿಮ್ ಜೊತೆಲಿ ಮೋಟಿವೇಶನ್ ತಗೊಂತಾರೆ ಅಂದ್ರೆ ನಿಮ್ಗೆ ಹ್ಯಾಂಡ್ಸ್ ಅಪ್ ಸರ್, ಅಷ್ಟು ಖುಷಿ. ಆಮೇಲೆ ಎಲ್ಲ ಹೇಳ್ತಾರೆ ನಿಮ್ ತಾಯಿಯವ್ರಿಗೆ ತುಂಬಾ 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 ಧನ್ಯವಾದಗಳು, ನಿಮ್ಮಂತ ಮಕ್ಳನ್ನ ಎತ್ಕೊಟ್ಟಿದ್ರೆ ನಮ್ಗೆ ಈ ತರ ಮಕ್ಳಿಲ್ಲ ಅಂತ. ಅವ್ರನ್ನೆಲ್ಲಾ ಕೇಳಿದ್ರೆ ಸರ್ ತುಂಬಾ ತುಂಬಾ ಕಷ್ಟ ಅನ್ಸುತ್ತೆ ನನಗೆ. ನಿಜ ಅಂದ್ರೆ ನಿಜ. ನಮ್ ತಾಯಿ ಆತರ ಅಲ್ಲ, ನಮ್ ತಾಯಿ ನಾನು ಎಲ್ಲ ತುಂಬಾ ಕ್ಲೋಸ್ ಇದೀವಿ, ಗ್ರೇಟ್ ಗ್ರೇಟ್ ಗ್ರೇಟ್. ಇಲ್ಲವ, ತುಂಬಾ ಎಲ್ಲ ಕ್ಲೋಸ್ ಅಂದ್ರೆ ಮಕ್ಕಳು ತುಂಬಾ ಕ್ಲೋಸ್. ಎಲ್ಲ ಮಕ್ಕಳು ಅದ್ಭುತವೇ. ಬಟ್ ಅಂದರೆ ಈಗ ನಮ್ಮನ್ನು ಅವ್ರು ನೋಡಿದಾಗ ಯಾವುದೋ ಒಂದು ವಿಚಾರದಲ್ಲಿ ಮಕ್ಕಳಿಂದ ಯಾವುದೋ ಬೇಸರಕ್ಕೊಳಗಾಗಿರ್ತಾರೆ, ಅದು ಒಂದು ದಿವಸ ಯಾಕೋ ಸೋನು ಅಂತರು ಇರಬೇಕಿತ್ತು ಅಂತ ಅನ್ಸೋದು ಹೌದು. ಅದಾದ ಬೆಳಿಗ್ಗೆ ಎತ್ತವ್ರಿಗೆ ಹೆಗಣ ಮುದ್ದು ಅನ್ನಂಗೆ ಅವ್ರವ್ರ ಮಕ್ಳು ಅವ್ರವ್ರಿಗೆ ಅದ್ಭುತ. ಹೌದು ಸರ್. ಹೌದು. ಬಟ್ ಆ ಮಧ್ಯೆ ಈಗ ಹಿಂದೂಸ್ತಾನವು ಎಂದೂ ಮರೆಯದ ಭಾರತ ರತ್ನವು ನೀನಾಗು ಅಂತ ನಮ್ಮ ಮಹಾತ್ಮರು ಯಾಕೆ ಹೇಳಿದ್ರು ಅಂದರೆ, ನಾವು ಎಷ್ಟೇ ನಮ್ಮ ಪ್ರೀತಿ ಪಾತ್ರ ಮಕ್ಕಳಿದ್ರು ದೇಶಕ್ಕೆ ಬೆಳಕು ಕೊಡಲಿಕ್ಕೆ ಬುದ್ಧನಂತಾಗು, ವಿವೇಕಾನಂದರಂತಾಗು, ಅಂಬೇಡ್ಕರ್ರಂತಾಗು, ಅಂದರೆ ಈ ಕೆಲವೊಬ್ರು ಇದ್ದಾರೆ ನಮಗೆ ಎಂಥ ಒಳ್ಳೆ ಮಕ್ಕಳು ಹುಟ್ಟಿದ್ರು ಅವರನ್ನು ನಾವು ರಿಪ್ಲೇಸ್ ಮಾಡ್ಲಿಕ್ಕೆ ಆಗಲ್ಲ. ಹೌದು. ಆ ಕೆಲವು ಬೆಳಕುಗಳು ಚೈತನ್ಯಗಳು ಹಂಗೆ ಬಂದು ಹೋಗ್ತವೆ ಭೂಮಿಗೆ, ಅವ್ರನ್ನ ನಾವು ಉದಾಹರಣೆ ಕೊಡ್ತೀವಿ. ಹಂಗೆ ಒಬ್ಬೊಬ್ಬ ತಾಯಿಗೆ ಅನಿಸ್ಬಿಡುತ್ತೆ, ಓ ನನ್ನ ಮಗನು ಹಂಗೆ ವಿವೇಕಾನಂದರ ಥರ ಇರಬೇಕಿತ್ತು, ನನ್ನ ಮಗನು ಹಿಂಗಿರಬೇಕಿತ್ತು. ಮಕ್ಕಳೆಷ್ಟೇ ಚೆನ್ನಾಗಿ ನೋಡಿಕೊಂಡ್ರು ಅದಕ್ಕೂ ಮೀರಿದ ಒಂದು ಚೈತನ್ಯಗಳು ಆಗಾಗ ಬರ್ತವೆ ಈ ಭೂಮಿಗೆ. ಅವನ್ನ ನೋಡಿದಾಗ ನಮ್ಮ ಮಕ್ಕಳಿಗೂ ಮೀರಿದ ಒಂದು ನಮ್ಮ ಆತ್ಮದಲ್ಲಿ ಅವ್ರಿಗೊಂದು ಸ್ಥಾನ ಕೊಟ್ಟಿರ್ತೀವಿ. ಸೊ ನನಗೆ ತುಂಬ ಜನ ತಾಯಂದಿರ ಹಂಗಂದಾಗ, ಅಯ್ಯೋ ಎಲ್ಲವ ನಾನು ಭಾಳ ಚಿಕ್ಕವನು,
ಬಟ್ ಬುದ್ಧನಂತಹ ಮಹಾನುಭಾವರು, ಅಂಬೇಡ್ಕರ್ ಅಂತ ಮಹಾನುಭಾವರು, ಗಾಂಧಿ ಅಂತ ಮಹಾನುಭಾವರು ಎಷ್ಟೊಂದು ಜನ ಬಂದು ಹೋಗಿದ್ದಾರೆ. ಅಂಥವ್ರನ್ನ ಉದಾಹರಣೆ ಕೊಡಿ. ಅಂಥವ್ರು ಅದ್ಭುತ. ಅವರೆಲ್ಲ ಮಹಾನ್ ಚೇತನಗಳು. ಎಷ್ಟು ಲಕ್ಷಾಂತರ ಜನರ ಬದುಕನ್ನು ಬೆಳಗಿ ಹೋದವರು. ತಾನು ತನ್ನ ಬದುಕನ್ನು ಮಡಿಚಿಟ್ಟು ಬೆಸ್ಸಿಟ್ಟಿಟ್ಟಂಗೆ ಸೈಡ್ಗೆ ಇಟ್ಬಿಟ್ಟು ಜಗತ್ತಿಗೋಸ್ಕರ ಬೆಳಕು ಕೊಟ್ಟವರು ಅವರು. ಅವರು ಆತರ ನಿಮ್ ಬೆಳಕಿ ಕೊಟ್ರೆ ಸರ್, ನೀವ್ ಒಂಥರ ಹೆಣ್ಮಕ್ಳು ಬಾಳಲ್ಲಿ ಬೆಳಕಿ ಕೊಡ್ತಾ ಇದ್ರ. ಅವ್ರದ್ದು ಒಂದ್ ದಿನಾಚರಣೆ ಅಂತ ಆಚರಿಸ್ತಾರಲ್ಲ ಸರ್, ನನ್ ಕಡೆಯಿಂದ ಒಂದು ರಿಕ್ವೆಸ್ಟ್, ನಿಮ್ಗೂ ಆತರ ಒಂದು ಆಚರಣೆ ಮಾಡ್ಬೇಕು ಅನ್ನೋದೊಂದು ದೇವ್ರ ಹತ್ರ ಕೇಳ್ಕೊಂತೀನಿ ಅಷ್ಟೇ ಸರ್. ಭಾಳ ಚಿಕ್ಕವನು ನನಗೆ ನಾನು ಪಡ್ಕೊಳ್ಳೋದು ಏನಂದ್ರೆ, ನೀವು ಚಿಕ್ಕವರು ದೊಡ್ಡವರು ಮನ್ಸಾರೆ ಹಾರೈಸ್ತೀರಲ್ಲ, ನಾನು ಇನ್ನು 10 ಜನ್ಮ ಇದ್ರೂ ಇದೇ ಕಾರಣಕ್ಕೆ ಇದೇ ನೆಲದಲ್ಲಿ ಹುಟ್ಟಿ ಬರಬೇಕು ಅಂತ ನಾನು ಅಂದುಕೊಳ್ತೀನಿ. ಅದು ಖಂಡಿತ ಸರ್. ಇವಾಗಿನ ಜನರೇಷನ್ ಅಲ್ಲಿ ಇದ್ರೂನು ಮುಂದಿನ ಜನರೇಷನ್ ಅಲ್ಲೂ ಇದೇ ತರ ಹೆಣ್ಮಕ್ಳು ಕಷ್ಟಪಟ್ಟೆ ಪಡ್ತಾರೆ. ನಿಮ್ ತರ ಒಬ್ರು ಸೋನು ಸರ್ ಅವರು ನಮ್ಗೆ ಹುಟ್ಟು ಬರ್ಬೇಕು. ಕಷ್ಟ ಅನ್ನೋದು ಇದೆಯಲ್ವ, ಅದು ತ್ರೇತಾ ರಾಮನ ಕಾಲದಲ್ಲೂ, ದ್ವಾಪರ ಯುಗದ ಕೃಷ್ಣನ ಕಾಲದಲ್ಲೂ. ಈಗ ಅದು ಕಷ್ಟ ಕಾಲವನ್ನು ನೋಡಿ ಬರೋದಿಲ್ಲ. ಸ್ಮಶಾನದಲ್ಲಿ ಒಂದು ಕಷ್ಟವಾದರೆ ಮದುವೆ ಮನೆಯಲ್ಲಿ ಇನ್ನೊಂದು ಕಷ್ಟ. ಮದುವೆ ಮನೆಯಲ್ಲಿ ಹೆಣ್ಣಿನ ತಂದೆ, ಅಯ್ಯೋ ಇಷ್ಟೆಲ್ಲ ಸಾಲ ಮಾಡಿದ್ದೀನಿ, ಯಾರೇ ಮತ್ತೆ ಏನು ಸರಿ ಇಲ್ಲ ಅಂತಾರೋ ಏನೋ. ಮದುವೆ ಮನೆಯಲ್ಲಿ ಎಲ್ಲ ಚೆನ್ನಾಗಿ ನಗುತ್ತಿದ್ದಾರೆ, ಬಟ್ ಒಬ್ಬ ಮಾತ್ರ ದುಃಖದಲ್ಲಿದ್ದಾನೆ, ಅಥವಾ ಏನೋ ಗೊಂದಲದಲ್ಲಿ ಭಯದಲ್ಲಿದ್ದಾನೆ, ಹೆಣ್ಣಿನ ತಂದೆ. ಸಾವಿನ ಮನೆಯಲ್ಲಿ ಒಂದು ದುಃಖವಾದರೆ ಮದುವೆ ಮನೆಯಲ್ಲಿ ಇನ್ನೊಂದು ದುಃಖ ಎಲ್ಲ ಜಾಗದಲ್ಲಿಯೂ ಇದೆ. ಸುಖವೂ ಎಲ್ಲ ಜಾಗದಲ್ಲೂ ಇದೆ. ಸಾವಿನ ಮನೆಯಲ್ಲಿ ನಿಜವಾಗ್ಲೂ ಸುಖವಾಗಿರೋರು ಯಾರು ಅಂದ್ರೆ ಹೆಣ ಮಾತ್ರ ಅಂತೆ. ಯಾಕಂದ್ರೆ ಯಪ್ಪ ಇದೆಲ್ಲದ್ರಿಂದ ಬಿಡಿಸ್ಕೊಂಡೇನೋ ನೆಮ್ಮದಿಲಿರುತ್ತಂತದು. ಇವರು ಅಯ್ಯೋ ಹೋಯ್ತಾವನಲ್ಲಪ್ಪ ಅಂತ ಇವ್ರು ಅಳ್ತಾವ್ರೆ. ಅವ್ನು ನಗ್ತಾ ಹೋಗ್ತಾನೆ, ಇವ್ರು ಅಳ್ತಾ ಕಳಿಸ್ಕೊಡ್ತಾರೆ. ನೋಡಿ ಇದೆಂತ ವಿಚಿತ್ರ. ಒಂದು ಮಗು ಮನೆಯಲ್ಲಿ ಹುಟ್ಟಿತು ಅಂದ್ರೆ ಆ ಮಗು ಅಳುತ್ತೆ, ಮನೆಯವರೆಲ್ಲ ಸಿಹಿ ಹಂಚುತ್ತಾರೆ. ಮಗು ಅಳಬೇಕಾದ್ರೆ ಇವ್ರು ನಗ್ತಾರೆ, ಇನ್ನು ಕಡೆಯಲ್ಲಿ ಸಾಯ್ಬೇಕಾದ್ರೆ ಅವ್ನ್ ನಗ್ತಾನೆ, ಇವ್ರು ಅಳ್ತಾರೆ, ಎಲ್ಲ ಉಲ್ಟಾ. ಹೌದು ಸರ್, ಕರೆಕ್ಟ್ ಸರ್. ಯಾವ್ದೋ ಬೆಳಗ್ಗೆನೆ ಯಾವಾಗ್ಲೂ ಕೇಳ್ದೆ ಸರ್, ಸೇಮ್ ಸ್ಟೋರಿ ನಾನು ಕೇಳ್ದೆ. ನೀವ್ ಹೇಳಿದ್ರೆ ಯಾರೋ ಹೇಳಿದ್ರು, ಬಟ್ ಸೇಮ್ ಸ್ಟೋರಿ ನಾನು ಕೇಳ್ದೆ. ಸತ್ಯ. ಹಾಗಾಗಿ ಸಾವು ಅನ್ನೋದನ್ನ ನಮ್ಮ ಆಧ್ಯಾತ್ಮ ಹೇಳುತ್ತೆ. ಅದೊಂದು ಬಿಡುಗಡೆ. ಜೈಲಿಂದ ಬಿಡುಗಡೆ ಆಗ್ಬೇಕಾದ್ರೆ ಒಬ್ಬ ಕೈದಿ ಅಪ್ಪ ನಾನು ಬಿಡುಗಡೆ ಆದೆ ಅಂತ ಏನು ಖುಷಿಲಿ ಇರ್ತಾನಲ್ಲ, ಸತ್ತವನು ಆ ಖುಷಿಲಿ ಇರ್ತಾನಂತೆ. ಆ ಜೈಲು ಒಳಗಡೆಲೇ ಇನ್ನೂ ಇದ್ದಾರಲ್ಲ, ಅಯ್ಯೋ ಅವನು ಹೋಯ್ತಾವನಲ್ಲಪ್ಪ ಅಂತ ಅವ್ರು ಅಳ್ತಾರಂತೆ. ಎಷ್ಟು ದಿನ ಜೊತೆಗಿದ್ದವನು ಈಗ ಬಿಡುಗಡೆ ಆಗಿ ಹೋಯ್ತಾವನಲ್ಲ, ಹೋಗೋನಿಗೆ ಖುಷಿ, ಬಟ್ ಕಳಿಸ್ಕೊಡ್ತಿರೋರಿಗೆ ದುಃಖ. ಅದಕ್ಕೆ ಈ ಸಾವು ಹುಟ್ಟನ್ನ ಜೈಲಲ್ಲಿರೋ ಕೈದಿಗಳಿಗೆ ಹೋಲಿಸ್ತಾರೆ. ಅದಕ್ಕೆ ಒಂದು ಅದ್ಭುತವಾದ ಇದುಗಳು ಅಂದರೆ ಒಂದು 3 ಜನ ಏನೋ ಜೈಲಲ್ಲಿ ಇದ್ರಂತೆ. ಆ ಜೈಲಲ್ಲಿ ಆ 3 ಜನ ಕೆಲಸ ಮಾಡಬರೋದು, ಜೈಲಲ್ಲಿ ಕೂಡ ಊಟ ಮಾಡೋದು, ಬಂದು ಈ ಚೌಕಾಬಾರ ಆಡ್ಲಿಕ್ಕೆ 4 ಜನ ಬೇಕು ಅಂತ. ಅಯ್ಯೋ ನಾವು 3 ಜನ ಇದ್ದೀವಲ್ಲಪ್ಪ, ಇನ್ನೊಬ್ಬ ಇದ್ರೆ ಚೆನ್ನಾಗಿರೋದು ಅಂತ. ಅಷ್ಟೊತ್ತಿಗೆ ಇನ್ನೊಬ್ಬ ಯಾರೋ ಕೊಲೆಗಾರ ಜೈಲಿಗೆ ಬಂದ. ಅವನು ಬಂದಾಗ ಅಯ್ಯೋ ನಾನು ಎಂತ ತಪ್ಪು ಮಾಡಿದೆ, ನನ್ನ ಜೀವನ ಹಾಳಾಯ್ತು ಅಂತ ಅಳ್ಕೊಂಡು ಬಂದಂತ ಒಳಗಡೆ. ಇವ್ರು ಒಳಗಡೆ ಇರೋರಿಗೆ ಖುಷಿ, ಒಬ್ಬ ಬಂದ ಜೊತೆಗಾರ ಸಿಕ್ಕದ ಅಂತ. ಇದನ್ನ ಯಾವ್ದಕ್ಕೆ ಹೋಲಿಸ್ತಾರೆ? ಹುಟ್ಟಿಗೆ ಹೋಲಿಸ್ತಾರೆ ಅಂತ. ಒಂದು ಮಗು ಗರ್ಭದಿಂದ ಆಚೆ ಬಂದು ಭೂಮಿಗೆ ಬಂದ್ಮೇಲೆ ಅಯ್ಯೋ ಬಂದಲ್ಲಪ್ಪ ಈ ಸಂಸಾರದ ಈ ಭೂಮಿಗೆ, ಯಪ್ಪ ಇನ್ಮೇಲೆ ಅನುಭವಿಸ್ಬೇಕು ನರಕ ಅಂತ ಮಗು ಅಳ್ಕೊಂಡು ಬರುತ್ತಂತೆ. ಈ ಕೊಲೆಗಾರ ಜೈಲು ಒಳಗಡೆಗೆ ಬಂದಂಗೆ ಮಗು ಅಳ್ಕೊಂಡು ಬರುತ್ತೆ. ಈ ಮನೆಯವರು ಒಂಥರ ಜೈಲಲ್ಲಿ ಈಗ ಆಲ್ರೆಡಿ ಇರೋ ಥರ ನಮ್ಮ ಜೊತೆ ಒಬ್ಬ ಸಿಕ್ಕದ ಅಂತ ಇವ್ರು ಖುಷಿ ಪಡ್ತಾರೆ. ಸರಿ, ಈಗ ಹಂಗೆ ಆಯಿತು, ಆಟ ಆಡಿದ್ರು. ಅವನು ಒಂದ್ ದಿವಸ ಮಗು ಅಥವಾ ಜೈಲಿಗೆ ಬಂದಿರೋ ಹೊಸಬ 1 ದಿವಸ ಸತ್ತ, 2 ದಿವಸ ಸತ್ತ. ಅವನು ತೆಗೆ ಅವ್ರ ಜೊತೆ ಖುಷಿಯಾಗಿರೋಕೆ ಶುರು ಮಾಡ್ದ. ಒಂದು ದಿವಸ ಬಿಡುಗಡೆ ಆಗೋ ದಿನ ಬಂತು. ಅವನು ಯಪ್ಪ ಸಿಕ್ತು, ನನಗೆ ಕಡೆಗೂ ಬಂದಂದಿಂದ ಬಿಡುಗಡೆ ಆಯ್ತಪ್ಪ ಅಂತ ಅವನು ನಗ್ದ ಆಚೆಗೆ ಹೋಗ್ತಾನೆ. ಈಗ ಇವರು ಎಷ್ಟು ದಿನ ಜೊತೆಗಿದ್ದ ಈಗ ಹೋಯ್ತವನಲ್ಲ ಅಂತ ಈಗ ಕಳಿಸ್ಕೊಡೋರು ಅಳ್ತಾರೆ. ಹಂಗೆ ಸಾವು ಸತ್ತವನು ಯಪ್ಪ ಜೈಲಿನ ಬಿಡುಗಡೆ ಆದೆ, ಈ ಸಂಸಾರದಿಂದ ಬಿಡುಗಡೆ ಆದೆ ಅಂತ ಅವ್ನು ನಗ್ತಾ ಹೋಗ್ತಾನೆ. ಈ ಕಳಿಸ್ಕೊಡೋ ಸಂಬಂಧಿಕರು ಮನೆಯವರು ಅಯ್ಯೋ ಎಷ್ಟು ದಿನ ಜೊತೆ ಇದ್ದವನಿಗೂ ಜೈಲಿಂದ ಹೋಯ್ತವನಲ್ಲ ಅಂತ, ಯಾಕಂದ್ರೆ ಚೊಗಬರ ಆಡ್ಲಿಕ್ಕೆ ಒಬ್ಬಿಲ್ಲ ಅಂತ. ಹಾಗಾಗಿ ಹುಟ್ಟು ಸಾವು ನೋಡಿ ಎಂಥ ಅದ್ಭುತವಾದ ಚಿಂತನೆ ಅದು. ಬಂದಾಗ ಆ ಮಗು ಅಳುತ್ತೆ, ಮನೆಯವರು ಸಿಹಿ ಹಂಚುತ್ತಾರೆ. ಹೋಗಬೇಕಾದ್ರೆ ಅವನು ಸತ್ತಿರೋನು ತುಂಬ ಸಂತೋಷವಾಗಿ ಬಿಡುಗಡೆಯಾಗಿ ಅಂದರೆ ತುಂಬ ತಲೆಭಾರ ಬಂದು ಜ್ವರ ಬಂದಿರ್ಬೇಕಾದ್ರೆ ಇಂಜೆಕ್ಷನ್ ಕೊಟ್ಟ ತಕ್ಷಣ ಏನು ನಿರಾಳತೆ ಸಿಗುತ್ತಲ್ಲ, ಸತ್ತ ಮೇಲೆ ಅವನಿಗೆ ಆ ನಿರಾಳತೆ ಸಿಗುತ್ತಂತೆ. ಅವನು ಅಪ್ಪ
ತಲೆನೋವು ಹೋಯ್ತು ಕಣಪ್ಪ ಅಂತ ಅವ್ನು ನಗ್ತಾ ಹೋಯ್ತಾನೆ. ಹೌದು. ಇವರು ಅಯ್ಯೋ ಎಷ್ಟು ದಿನ ಒಬ್ಬ ಚೊಕೊಬರ ಆಡ್ಕೊಂಡು ನಮ್ಮ ಜೊತೆ ಇದ್ದ ಹೋಯ್ತವನಲ್ಲಪ್ಪ ಅಂತ ಇವರು ಅಂದರೆ ಸತ್ತಿದ್ದಕ್ಕೆ ಅಳುವಲ್ಲ, ಜೊತೆಲಿ ಇದ್ದವನೊಬ್ಬ ಇಲ್ವಲ್ಲ ಅನ್ನೋ ಅಳು. ಅದು ನಿಜ ಸರ್. ನೋಡಿ, ಈ ಜಗತ್ತಲ್ಲಿ ಯಾರು ಸತ್ತಿದ್ದಕ್ಕೆ ಅಳಲ್ಲ. ಸತ್ತಿದ್ದಕ್ಕೆ ಅಳೋದಾಯಿದ್ರೆ ಜಗತ್ತಲ್ಲಿ ಎಷ್ಟು ಜನ ಸಾಯ್ತವ್ರು ಅವ್ರಿಗೆಲ್ಲ ಅಳಬೇಕಿತ್ತು. ಇಲ್ಲ, ಮನುಷ್ಯ ಸಾಯೋದಿಕ್ಕೆ ಅಳಲ್ಲ, ನನ್ನವ್ರು ಸತ್ರಲ್ಲ ಅನ್ನೋ ದುಃಖ ಅವನಿಗೆ. ಹೌದು. ಸಾವಿಗಿಂತ ಆ ಸಾವು ನನ್ನವ್ರದಲ್ವಾ ಅನ್ನೋ ದುಃಖ, ಆ ನನ್ನದು ಅಂತ ಸೇರಿದಾಗಲಿ ದುಃಖ. ಹೌದು. ನೋಡಿ ಎಂಥ ಕಥೆಗಳಿದ್ದಾವೆ ನಮ್ಮ ಇದರಲ್ಲಿ. ಅದಕ್ಕೆ ಇದೆಲ್ಲ ಅರ್ಥ ಆದಾಗ ಏನಾಗ್ಬಿಡುತ್ತೆ, ಮದುವೆ ಆಗಲಿ ಆಗದೆ ಹೋಗಲಿ, ಕೋಟಿ ಇರಲಿ ಕೋಟಿ ಇಲ್ಲದೆ ಹೋಗಲಿ, ಒಂದು ಹಂತದಲ್ಲಿ ಇವೆಲ್ಲವೂ ಆಧ್ಯಾತ್ಮಿಕ ಪುರುಷನಿಗೆ ಅರ್ಥವಾದಾಗ ಹೊರಗಿನ ಜೈಕಾರಗಳಿಗೆ ಸನ್ಮಾನಗಳಿಗೆ ಅಯ್ಯೋ ಅದನ್ನೆಲ್ಲ ನೋಡಿ ನಗ್ತಾನಂತೆ ಆಧ್ಯಾತ್ಮಿಕ ಪುರುಷ. ಹೌದು. ಎಂಥ ನೀನು ಸನ್ಮಾನ ಮಾಡಿಕೊಂಡವನು ಕಡೆಗೆ ಏನೋ ರೋಗ ಬಂದರೆ ದೇವರೇ ಕಾಪಾಡಪ್ಪ ಅಂತಾನೆ. ಅಂದರೆ ಜೇಬಲ್ ಹಣ ಇದ್ದಾಗ ನಾನು ಹಂಗೆ ಯಾವ ದೇವರು ಬೇಡ ಅಂದ್ಕೊಂಡು ಓಡಾಡ್ತಿದ್ದವನು ಎಲ್ಲ ರಿಟೈರ್ಡ್ ಆಗಿ ವಯಸ್ಸಾಗಿ ಕಾಯಿಲೆ ಬಂದು ಮುತ್ಕೊಂಡು ಮುಪ್ಪು ಬಂದು ಚಪ್ಪರಿಸಿ ತಿನ್ನಬೇಕಾದ್ರೆ ಆಕಾಶದ ಕಡೆ ಮುಖ ಮಾಡ್ತಾನೆ. ಯಾಕಂದರೆ ಇಲ್ಲಿ ಯಾರೂ ನನ್ನ ಕಾಪಾಡಲ್ಲ ಅಂತ ಅವನಿಗೆ ಅವಾಗ ಸತ್ಯ ಗೊತ್ತಾಗುತ್ತೆ. ಆಗ ಇಲ್ಲಿರೋರು ಮಕ್ಕಳು, ಡಾಕ್ಟ್ರು, ಸಂಬಂಧಿಕರು, ಹೆಂಡತಿ ಮಕ್ಕಳು ಇವ್ರು ಯಾರೂ ನನ್ನ ಬದುಕೋಕೆ ಸಾಧ್ಯ ಇಲ್ಲ ಅಂತ ಗೊತ್ತಾದಾಗ ಆಕಾಶದ ಕಡೆ ಮುಖ ಮಾಡ್ತಾನೆ. ಅಲ್ಲಿವರೆಗೂ ಅವನ ಮುಖ ಆಕಾಶದ ದೇವ್ರ ಕಡೆ ಹೋಗಿರೋದೇ ಇಲ್ಲ. ಹಾಗಾಗಿ ಆ ಕಡೇ ಸಮಯದಲ್ಲೂ ಹೋಗಿ ಶಂಕರ ನಾರಾಯಣ ಅನ್ನೋದ್ರ ಬದಲು ಇಲ್ಲಿ ಇನ್ನೂ ದೇಹದಲ್ಲಿ ಶಕ್ತಿ ಇದ್ದ ಹಾಗಲೇ ನಾರಾಯಣ ಅಂದರೆ ಭಗವಂತ ನಮ್ಮನ್ನು ಕೋಟಿ ಕೋಟಿ ಹಣ ಕೊಟ್ಟು ನೆಮ್ಮದಿಯಾಗಿರುತ್ತೋ ಇಲ್ಲೋ ಗೊತ್ತಿಲ್ಲ, ಮನಃಶಾಂತಿ ಕೊಡಿ. ಇವತ್ತು ನಿಮಗೇನಿದೆಯಲ್ಲ ಅದೇ ಮನಃಶಾಂತಿ. ಹೌದು. ಆ ಬದುಕನ್ನು ಇವತ್ತು ಕರೆ ಮಾಡ್ತಿರೋ ಎಲ್ಲರೂ ಬಯಸ್ತಾ ಇರೋದು, ಸರ್ ನಂಗೆ ನೆಮ್ಮದಿ ಬೇಕು, ಇನ್ನೂ ಒಂದು ಹೆಜ್ಜೆ ಮುಂದೆ ಹೋಗಿ ಸರ್ ನೀವು ನಾನು ಎಲ್ಲ ಬಿಟ್ಟು ಬಂದ್ಬಿಡ್ತೀನಿ ಸರ್, ನಿಮ್ಮ ಆಶ್ರಮ ಇಲ್ಲಿದೆ ಹೇಳಿ ಅಂತಾನೆ. ನಾನು ಅದಕ್ಕೆ ಅವ್ರಿಗೆ ಹೇಳ್ತೀನಿ, ನೋಡಪ್ಪ ನಾನು ಪುಟ್ಟದಾಗ ಏನು ಮಾಡ್ಕೊಂಡಿದ್ದೀನಲ್ಲಯ್ಯ, ಇದು ತಂದು ಗಾಡಿಗಳನ್ನು ನಿಲ್ಲಿಸುವ ಗ್ಯಾರೇಜ್ ಅಲ್ಲ, ಪೆಟ್ರೋಲ್ ತುಂಬಿ ತುಂಬಿ ಮತ್ತು ರೋಡಿಗೆ ಬಿಡ್ತೀನಿ ನಾನು. ಮೋಟಿವೇಶನ್ ಅನ್ನೋದು ಫ್ಯೂಯಲ್ ತುಂಬ್ದಂಗೆ. ಅವ್ರಿಗೆ ಮತ್ತೆ ಪೆಟ್ರೋಲ್ ತುಂಬಬೇಕು, ಓಡಿಸಿ ಗಾಡಿ ಅಂತ ಮತ್ತೆ ರೋಡಿಗೆ ಕಳಿಸ್ಬೇಕು ಅವ್ರನ್ನ. ರೋಡು ಅನ್ನೋದು ಜೀವನ. ಈಗಿನ ಆಶ್ರಮದಲ್ಲಿ ಇಲ್ಲಿ ಖಾಲಿಯಾಗಿರೋ ಗಾಡಿಗಳು, ಪೆಟ್ರೋಲ್ ಖಾಲಿಯಾಗಿರೋ, ಯಾಕೋ ಕೆಲಸ ಮಾಡ್ದಿಲ್ದವು, ಯಾಕೋ ಮಂಕಾಗಿರೋ ಎಲ್ಲ ಬರ್ತವೆ. ಅವಕ್ಕೆ ಪೆಟ್ರೋಲ್ ಮೋಟಿವೇಶನ್ ಅಥವಾ ಜ್ಞಾನ ಅನ್ನೋ ಪೆಟ್ರೋಲ್ ತುಂಬಿಟ್ಟು ಹೋಗಿ ಮತ್ತೆ ಜೀವನದಲ್ಲಿ ಓಡಿಸಿ ಗಾಡಿ ಅಂತ ಮತ್ತೆ ಬಿಡೋದು. ಕರೆಕ್ಟ್ ಸರ್ ಅಲ್ವಾ? ಅಲ್ಲ, ಇದು ಕೇಳಕ್ಕೂ ತುಂಬಾ ಚೆನ್ನಾಗಿದೆ, ಕಾಮಿಡಿಯಾಗೂ ಇದೆ, ಒಳ್ಳೆ ಚೆನ್ನಾಗೂ ಇದೆ. ಈಗ ನಾನು ವೇದ ಉಪನಿಷತ್ತು ಕಥೆಗಳನ್ನೆಲ್ಲ ನಿಮಗೆ ಆ ದೊಡ್ಡ ದೊಡ್ಡ ಭಾಷೆಯಲ್ಲಿ ಹೇಳ್ತಾ ಹೋದ್ರೆ ನಿಮ್ಗೆ ಅರ್ಥ ಆಗಲ್ಲ. ಸರ್. ನಾನು ಬಂದವ್ರಿಗೆಲ್ಲ ಮೊದಲು ಮಾಡೋ ಕೆಲಸ ಅವ್ರ ಹಂತಕ್ಕೆ ಇಳಿತೀನಿ ಅವನ್ ಮೊದಲು. ಕರೆಕ್ಟ್ ಸರ್. ಹೌದು. ಅವರು ಆ ರೈತನ ಅಥವಾ ಸಾರ್ ಹಿಂಗೆ ಕಾರಣ ಹಂಗೆ ಕಾರಣ, ನಾನು ಅವ್ರ ಹಂತಕ್ಕೆ ನನ್ನ ಪಾಂಡಿತ್ಯ ಪ್ರದರ್ಶನ ಮಾಡ್ಲಿಕ್ಕಲ್ಲ ಈ ಕಾರ್ಯಕ್ರಮ ಇರೋದು. ನಾನು ಅವರ ದುಃಖ ಅವರ ಹಂತಕ್ಕೆ ಇಳಿದಾಗ ಅವ್ರಿಗೆ ನಾನು ಭಾಳ ಪ್ರೀತಿ ಪಾತ್ರನಾಗ್ತೀನಿ. ಅವ್ರು ಅಳೋಕೆ ಶುರು ಅಂದರೆ ಒಬ್ರು ಮುಂದೆ ನಾನು ಅಳಬೇಕಂದ್ರೆ ನನ್ನ ಹಂತಕ್ಕೆ ಅವ್ರು ಇಳಿದಿರ್ಬೇಕು. ಹೇಳೋ ಏನಪ್ಪ ಹೇಳಪ್ಪ ನಿನ್ನ ಸಮಾಚಾರ. ನೋ, ಅವ್ರು ಅವಾಗ ತುಟಿನೂ ಬಿಚ್ಚಲ್ಲ, ಏನಿಲ್ಲ ಸರ್ ಸುಮ್ಮನೆ ಮಾಡಿದೆ ಅಂತ ಫೋನ್ ಇಟ್ಬಿಡ್ತಾರೆ. ನಾನು ನಿಮ್ಮಲ್ಲಿ ನಾನೊಬ್ಬ ಅಂದರೆ ಅವ್ರ ಹಂತಕ್ಕೆ ಇಳಿದಾಗ ನನ್ನವರೇ ಯಾರೋ ಅನ್ನೋ ಭಾವನೆ ಅವ್ರಿಗೆ ಬರುತ್ತೆ. ಆಗ ಅವರು ಅಳ್ತಾರೆ, ನಗ್ತಾರೆ, ಹೌದಲ್ವಾ? ಹಾಗಾಗಿ ಅವ್ರದೇ ಭಾಷೆಯಲ್ಲಿ ಚಿಕ್ಕ ಚಿಕ್ಕ ಕಥೆಗಳ ಮೂಲಕ ನಾನು ಅವ್ರಿಗೆ ಅರ್ಥ ಮಾಡಿಸೋಕೆ ಪ್ರಯತ್ನ ಮಾಡ್ತೀನಿ ಅಷ್ಟೇ. ಹೌದು ಸರ್. ಅವಾಗ್ಲೇ ಸರ್ ಅವ್ರಿಗೂ ಅರ್ಥ ಅಂದ್ರೆ ಆ ಸಿಚುವೇಶನ್ಗೆ ಅವ್ರಿಗೂ ಕರೆಕ್ಟ್ ಆಗಿ ಸೂಟ್ ಆಗಿರುತ್ತೆ, ಅವಾಗ ಅರ್ಥ ಮಾಡ್ಕೊಂಡು ನೋಡಿ, ಅದಕ್ಕೆ ಉಪಕಥೆಗಳಿಗೆ ಇರುವ ಶಕ್ತಿನೇ ಅಂತದ್ದು. ಹೌದು. ದೊಡ್ಡ ದೊಡ್ಡ ತತ್ವವನ್ನ ಪುಟ್ಟ ಪುಟ್ಟ ಕಥೆಗಳ ಮೂಲಕ ಹೇಳ್ಬಿಡ್ತಾರೆ. ಹೌದು ಸರ್. ಆಮೇಲೆ ನೀವು ಒಂದ್ ಸಾಂಗ್ ಹೇಳ್ತಿರ್ತೀರಾ ಸರ್, ಅವಾಗ ನಿಮ್ ವಾಯ್ಸ್ ತುಂಬಾ ಚೆನ್ನಾಗಿದೆ ಸರ್. ತುಂಬಾ ಕೆಡ್ತಾಗಿದೆ, ನಿಮಗೆ ಗೊತ್ತಿಲ್ಲ. ಮಾತಾಡ್ಬೇಕಾದ್ರೆ ತುಂಬಾ ಚೆನ್ನಾಗಿದೆ, ಹಾಡು ಹೇಳ್ಬೇಕಾದ್ರೆ ಬಹಳ ಕೆಡ್ತಾಗಿದೆ. ಇಲ್ಲ ಸಾರ್, ನೀವು ತುಂಬಾ ಚೆನ್ನಾಗಿ ಹೇಳ್ತೀರಾ. ಅಂದ್ರೆ ಏನೋ ಗೊತ್ತಿಲ್ಲ, ನಿಮಗ್ ಚೆನ್ನಾಗಿಲ್ಲ ಅನ್ಸಿದ್ರೆ ನಮಗಂತೂ ತುಂಬಾ ಚೆನ್ನಾಗಿದೆ. ನೀವು ಹೇಳಿದ್ರಲ್ಲ, ಒಬ್ರು ಲಾಸ್ಟ್ ನನ್ ಕಾಲ್ ಮಾಡಕ್ಕೂ ಮುಂಚೆ ಒಬ್ರು ಲೇಡಿಗೆ ನಾವು ಈ ತರ ಟಿವಿ ಶೋ ಅಲ್ಲೆಲ್ಲ ನಾನ್ ಕೆಲ್ಸ ಇದ್ ಮಾಡ್ತಾ ಇದ್ದೆ ಅಂತೆಲ್ಲ ಹೇಳಿದ್ರಲ್ವಾ, ಯಾವ ತರ ಬಂದ್ರಿ, ಯಾವ ರೀಸನ್ಸ್ಗೋಸ್ಕರ ಬಂದ್ರಿ, ಇದೆಲ್ಲ ಹೇಳಿದ್ರಲ್ಲ ಅವಾಗ. ಆಮೇಲೆ ಇನ್ನೊಂದ್ಸಲ ಒಬ್ರು ಸಾಂಗ್ ಎಲ್ಲ ತುಂಬಾ ಚೆನ್ನಾಗಿದೆ ಸರ್, ನಿಮ್ ವಾಯ್ಸ್ ತುಂಬಾ ಚೆನ್ನಾಗಿದೆ, ಹಾಡ್ ಹೇಳೋದ್ ಇನ್ನೂ ತುಂಬಾ ಚೆನ್ನಾಗಿದೆ. ನನ್ ಕಡೆ ಒಂದ್ ರಿಕ್ವೆಸ್ಟ್, ಬಿಟ್ಬಿಟ್ಟು ಸುಮ್ನೆ ಹಾಡು ಹೇಳಿ ಇಂದ. ಇಲ್ಲ ಸರ್, ಆತರ ಎಲ್ಲ ಅದನ್ನ ಮಾಡ್ಬೇಡಿ, ಇದನ್ ಮಾಡಿ. ಹಾಡು ಹೇಳ್ಬಾರ್ದು ಅಂತ
ಅಂದ್ರೆ ಓ ಚೆನ್ನಾಗಿಲ್ಲ, ಸುಮ್ಮನೆ ಏನೋ ಲೈವ್ ಅಂತ ಹೇಳಿದ್ರಿ, ಚೆನ್ನಾಗಿಲ್ಲ ಸರ್ ಆಡಬೇಡಿ, ನೀವು ಇದನ್ನು ಮಾಡಿ ಅಂತ. ಆಯ್ತಾ, ರಾತ್ರಿ ಅಲ್ಲ ಸರ್, ಅಂದ್ರೆ ಇದು ನಮ್ಮಂತ ಲೇಡೀಸ್ಗೆ ಕೇಳ್ಕೊಳಕ್ಕೆ ಸಾಂಗು ನಿಮ್ಮ ಸ್ವಯರ್ಜಿತಕ್ಕೆ. ಬ್ಯೂಟಿಫುಲ್ ಬ್ಯೂಟಿಫುಲ್. ಹೌದೌದು, ನಾನು ಹಾಡಬೇಕಾದ್ರೆಲ್ಲ ನನಗೊಂದು ಹುಚ್ಚು ಏನಂದ್ರೆ ಹಾಡನ್ನು ಅನುಭವಿಸಿ ಆಡೋದು ಒಂಥರ ನಂಗೆ ಆಸೆ. ಆ ಲಿರಿಕ್ಸ್ ಏನು ಕೇಳುತ್ತೆ ಆ ಥರ ಎಕ್ಸ್ಪ್ರೆಷನ್ನು, ಧ್ವನಿಯಲ್ಲಿ ನಗೋಕ್ ಟ್ರೈ ಮಾಡ್ತೀನಿ, ಅಳೋಕ್ ಟ್ರೈ ಮಾಡ್ತೀನಿ. ನನಗದೊಂಥರ ಹುಚ್ಚು. ಅದು ಎಷ್ಟು ಕೆಡ್ತಾಗಿ ಕೇಳಿಸೋದು ಗೊತ್ತಿಲ್ಲ. ಒಂದೆರಡು ಇದನ್ನ ನೋಡ್ದೆ ಸರ್, ರೀಲ್ಸ್ ಎಲ್ಲ ಮಾಡಿರೋದೆಲ್ಲ ನೋಡ್ದೆ. ಅಯ್ಯೋ ಅವಾಗ ನಂಗೆ ತುಂಬಾ ಹುಚ್ಚಿತ್ತು. ನಾನು ತುಂಬಾ ದೊಡ್ಡ ಕಲಾವಿದ ಆಗೆಲ್ಲ. ಗೊತ್ತಾ ಸರ್, ಅದು ಕಾಫಿ ಟೀ ಇದೊಂದು ಶೋ ಇದನ್ನ ನೋಡ್ದೆ ಸರ್. ಓ ನೀವೇನು ಒಂದು ಬಿಟ್ಟಿಲ್ಲ, ಅದು ವರ್ಷಾನುಗಟ್ಲೆ ಹಿಂದದ್ದಲ್ಲ ಅದು. ಹಾ, ತುಂಬಾ ದಿವಸ ಹಿಂದೆ, ತುಂಬಾ ಅಂದ್ರೆ ತುಂಬಾ. ಅವಾಗ ನೈಟ್ ಡ್ಯೂಟಿ ಮಾಡೋ ಟೈಮಲ್ಲಿ ಹಿಂದ್ಗಡೆ ವಾಟರ್ದು ಇದೈತಲ್ವಾ? ಹೌದು ಸರ್, ಹೌದು. ನಾನು ನೈಟ್ ಡ್ಯೂಟಿ ಮಾಡ್ತಿದ್ದೆ ರೂಮ್ ಅಲ್ಲಿ. ಹೌದು 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 ಹೌದು. ಒಂದು ಕೇಬಲ್ ಚಾನಲ್ ಅಲ್ಲಿ ಕೆಲಸ ಮಾಡ್ಬೇಕಾದ್ರೆ ರಾತ್ರಿ ಹೊತ್ತು ನಾನು ಒಬ್ಬನೇ ಇರೀನಿ. ಅಂದ್ರೆ ಅದು ಲೋಕಲ್ ಚಾನಲ್ಲು, ರಾತ್ರಿ ಹೊತ್ತೆಲ್ಲ ಸಿನಿಮಾ ಹಾಕಿಬಿಡೋರು. ನಾನು ಅದನ್ನ ಸ್ಟ್ರಕ್ ಆಗ್ದಂಗೆ ಲಿಪ್ ಸಿಂಕ್ ಮಿಸ್ ಆದ್ರೆ ನೋಡ್ಕೊಳ್ಬೇಕಿತ್ತು ರಾತ್ರಿ ಎಲ್ಲ. ಈಗ ರಾತ್ರಿ ಇನ್ನೇನ್ ಮಾಡೋದು, ಅವಾಗೆಲ್ಲ ಟಿಕ್ ಟಾಕ್ ಇನ್ನೂ ಇತ್ತು. ಅವಾಗ ಸುಮ್ಮನೆ ಮಾಡೋದು. ಇವಾಗ ನಾನೇ ಜ್ಞಾಪಿಸ್ಕೊಂಡ್ರೆ ನಾನೇ ಡಿಲೀಟ್ ಮಾಡಿ ನಾವೆಲ್ಲರ ಸಿಕ್ಕಿರೋ ಪಟ್ ಸಿಕ್ಕಿಲ್ಲ. ಇಲ್ಲ ಸರ್, ತುಂಬಾ ಚೆನ್ನಾಗಿದೆ. ಅಂದ್ರೆ ನಾವು ಈ ತರನ ನಿಮ್ಮನ್ನ ನೋಡಿ ಆ ತರ ನೋಡಕ್ಕೆ ಏನೋ ಒಂಥರ ಖುಷಿ ಅಂತ ಅನ್ಸುತ್ತೆ. ಅರ್ಥ ಆಯ್ತು ಬಿಡಿ, ಬಟ್ಟೆ ಸುತ್ಕೊಂಡು ಹೊಡೆದ್ರಿ. ಸಾರಿಲ್ಲ ಸರ್, ಆ ತರ ನೋಡ್ಲಿಕ್ಕೆ ಬಹಳ ಖುಷಿಯಿಂದಾಗ. ಅಂದ್ರೆ ಈ ತರ ನಿಮ್ಮನ್ನ ಮೋಟಿವೇಶನ್ ಅಲ್ಲಿ ನೋಡಿ ನೋಡಿ ಆ ತರ ನೋಡೋದ್ರಲ್ಲೂ ಈ ತರ ಐ ಮೀನ್ ಸ್ವಲ್ಪ ಸೀರಿಯಸ್ ಸ್ಟ್ರಿಕ್ಟ್ ಆಗಿ ನೋಡಿ ಅಲ್ಲ, ಆ ತರ ನೋಡಿದಾಗ ಈ ತರನು ಇದಾರ ಅನ್ನೋ ತರ ಅನ್ಸುತ್ತೆ. ನಾನು ತುಂಬಾ ಕಾಮಿಡಿ ಅಂದ್ರೆ ಹೌದು, ಇಲ್ಲಿ ದುಃಖ ಹೇಳ್ಕೊಂಡು ಬಂದಾಗ ನನ್ಗಲ್ಲಿ ಅವ್ರನ್ನ ನಗ್ಸೋದಕ್ಕೆ ಸ್ಪೇಸ್ ಸಿಗಲ್ಲ. ಅವ್ರ ದುಃಖದ ನಡುವೆ ನಾನು ಕಾಮಿಡಿ ಮಾಡೋದು ಅಷ್ಟು ತರವಲ್ಲ. ಬಟ್ ಕೆಲವೊಮ್ಮೆ ಈಗ ನೀವು ಅಷ್ಟು ಅಂತವ್ರು ಸಿಕ್ಕದಾಗ ನೋಡಿ, ಅಲ್ಲಿ ನಾನು ಆಧಾರ್ ಕಾರ್ಡ್ದು ಜೋಕ್ಸ್ ಹೇಳಿದೆ, ಹೆಂಡತಿ ಮನೆಯಿಂದ ಹೋಗಿ ಮತ್ತೆ ಆಧಾರ್ ಕಾರ್ಡ್ಗೋಸ್ಕರ ಬಂದಿದ್ದೆ ಹೇಳಿದೆ. ಎಲ್ಲೆಲ್ಲಿ ಸಾಧ್ಯ ಹೋಗುತ್ತೋ ಅಂದರೆ ಆ ಹಾಸ್ಯ ಪ್ರಜ್ಞೆ ಇದೆಯಲ್ಲ, ಅದು ಅಶ್ಲೀಲವಾಗದಂತೆ ಇದ್ರೆ ಹಾಸ್ಯವೂ ಆಧ್ಯಾತ್ಮಿಕವೇ ಹೌದು. ಆಮೇಲೆ ಸರ್, ನಿಮ್ಗೆ ಎಷ್ಟೊಂದು ತಾಳ್ಮೆ ಇದೆ ಅಂದ್ರೆ ನಿಮ್ಮಷ್ಟು ತಾಳ್ಮೆ ನಮಗಿಲ್ಲ. ಅಂದ್ರೆ ದೊಡ್ಡವ್ರಿಗೂ ಇಲ್ಲ, ಏಜ್ ಆದವ್ರಿಗೂ ಇಲ್ಲ. ಪ್ಲಸ್ ಇನ್ನೊಂದಂದ್ರೆ ಈ ಏಜ್ ನ ಮುಗಿಸ್ಕೊಂಡು, ಈ ಕಷ್ಟ ಸುಖ ಎಲ್ಲ ಮುಗಿಸ್ಕೊಂಡು ವಯಸ್ಸಾಗಿರ್ತಾರಲ್ಲ ಅವ್ರಿಗೂ ಇಲ್ಲ ನಿಮ್ಮಷ್ಟು ಪೇಷನ್ಸ್. ಯಾಕೆಂದ್ರೆ ನಾವು ಚಿಕ್ಕ ವಯಸ್ಸಲ್ಲಿ ಇದ್ದಿದ್ದು. ಈಗ ನಂಗೆ 29 ವರ್ಷ ಅಂದ್ರೆ 29 ವರ್ಷದ ಹಿಂದೆಯಿಂದನೂ ಸ್ಟೋರಿ ಹೇಳ್ತಾ ಇದ್ರೆ ಸುಮ್ನೆ ಕೇಳಿಸ್ಕೊಂತೀರಲ್ಲ ನೀವು. ಅದಕ್ಕೆ ನಮ್ ಕಡೆಯಿಂದ ಒಂದ್ ದೊಡ್ಡ ನಮಸ್ಕಾರ ಸರ್. ನಿಜವಾಗ್ಲೂ ಯಾರೋ ಒಬ್ರು ಲಾಸ್ಟ್ ಟೈಮ್ ಹೇಳ್ತಿದ್ರೆ, ಅವ್ರು ಚಿಕ್ಕ ವಯಸ್ಸಲ್ಲಿ ಅವ್ರು 5 years ಅಲ್ಲಿ ಇದ್ದಿದ್ ಸ್ಟೋರಿ ಸಮೇತ ಹೇಳಿದ್ರ, ಓ ಮೈ ಗಾಡ್ ಅಂತ ನಾನು ಅವತ್ತೇ ಅನ್ಕೊಂಡಿದ್ದು, ಇವ್ರಿಗೆ ತುಂಬಾ ಪೇಷನ್ಸ್ ಇದೆ, ಇವ್ರಿಗೆ ತುಂಬಾ ಕೇಳಿಸ್ಕೊಂತಾರೆ ಇವ್ರು. ಆಮೇಲೆ ನಾವ್ ಹೇಳಿದ್ದು ಇನ್ನೊಬ್ರು ನಾವೇ ಆಗಿದ್ರು ಅಷ್ಟೊಂದು ಕೇಳಿಸ್ಕೊಂಡ್ರೆ ನೆಕ್ಸ್ಟ್ ಅವ್ರು ಏನ್ ಹೇಳಿದ್ರು ಅಂತ ನಮಗೆ ಮರ್ತೋಗಿರುತ್ತೆ. ಆದ್ರೆ ನೀವು ನೆನ್ಪಿಟ್ಕೊಂಡು ಹಿಂದೆ ನೀವ್ ಇದನ್ನ ಹೇಳಿದ್ರಿ ಅಲ್ವಾ ಅಂತ ಹೇಳ್ತಿರಲ್ಲ, ಅದು ನಿಮ್ ಜ್ಞಾನ. ಇದಕ್ಕೆ ಸರ್ ಜ್ಞಾನ ಅಂತ ನೀವು ಕರೆಕ್ಟಾಗಿ ಹೆಸರಿಟ್ಟಿರೋದು. ನಿಜ ತಾಯಿ. ಅಂದ್ರೆ ಯಾವಾಗ ಒಬ್ಬ ಮನುಷ್ಯ ಅದನ್ನೇ ನಾವು, ನನ್ನ ಆಶ್ರಮದ ಮೂಲ ಟ್ಯಾಗ್ಲೈನ್ ಇದು, ಧ್ಯಾನ ಜ್ಞಾನ ಮೌನ. ಧ್ಯಾನ ಇರಬೇಕು, ಜ್ಞಾನ ಇರಬೇಕು. ಇವೆರಡೂ ಇದ್ರೆ ಮನುಷ್ಯ ಮೌನವಾಗ್ತಾನೆ. ಮೌನ ಅಂದ್ರೆ ಅದು ಅಸಹಾಯಕತೆ ಅಲ್ಲ, ಅಥವಾ ಅದು ದೌರ್ಬಲ್ಯ ಅಲ್ಲ, ಅಥವಾ ಅದು ಹೇಡಿತನ ಅಲ್ಲ. ಮೌನ ಅದು ಉತ್ತರಗಳಿಂದಲೇ ತುಂಬಿದ ಒಂದು ಪರಿಸ್ಥಿತಿ. ಆ ಮೌನದಲ್ಲಿ ತುಂಬಾ ಉತ್ತರ ಇರುತ್ತೆ, ಓದೋಕ್ ಬರ್ಬೇಕಷ್ಟೇ ನಮ್ಗೆ. ಹಾಗೆ ನಾನು ಅವ್ರ ಕಥೆಯೆಲ್ಲ ಕೇಳಿ ಆದ್ಮೇಲೇನೆ ಅವ್ರಿಗೇನೋ ತೃಪ್ತಿಯಾಗಿ ನೆಮ್ಮದಿಯಾಗಿ ಸಮಾಧಾನವಾಗುತ್ತಾರೆ. ಏನೋ ಹೇಳಲಿಕ್ಕೆ ಸಾಧ್ಯ. ನಾನು ಮಧ್ಯೆ ಏನೋ ಮಾತಾಡ್ಬಿಟ್ರೆ, ಅದ್ರಲ್ಲೂ ಬೇರೆ ನೀವು ಚಿಕ್ಕ ವಯಸ್ಸು, ನಮ್ಗಿನ್ನೊಂದು 10 ನಿಮಿಷ ಬಿಟ್ಟು ಮಾತಾಡಿ ಏನ್ ಮಾತಾಡಿದ್ರಿ ಅಂತ ನಂಗೆ ಮತ್ತೆ ಹೋಗಿರುತ್ತೆ. ಅದನ್ನ ನೀವು ಅದನ್ನು ನೆನ್ಪಿಟ್ಕೊಂಡು 1 hour ವರ್ಗೂ ಹೇಳಿರ್ತಾರ ಅವ್ರು. 1 hour ವರ್ಗೂ ಅದಾದ್ಮೇಲೆ ನೀವು ಅವ್ರಿಗೆ ಯಾವ ತರ ಹೇಳ್ಬೇಕು ಅಂತ ನಿಮ್ಗೆ ಅಷ್ಟ ತನಕ ಇಟ್ಕೊಂಡಿರ್ತೀರಲ್ಲ, ಅದೇ ಗ್ರೇಟ್ ಅಲ್ವಾ? ದೇವ್ರ ದಯೆ, ನಂದು ಏನೂ ಇಲ್ಲ. ಬಟ್ ಅಂದ್ರೆ ನಾನು ಅವ್ರ ಕಷ್ಟ ನನಗೆ ಅಂದ್ರೆ ಅವ್ರು ನನ್ನ ನಂಬಿ ಬಹಳ ಪ್ರೀತಿಯಿಂದ ಹೇಳುತ್ತಿದ್ದಾರೆ. ಅವ್ರ ಕಷ್ಟ ನಂದು ಅಂತ ಭಾವಿಸಿದಾಗ ನಂಗೆ ನೆನಪಿರುತ್ತೆ. ಈಗ ನಿಮ್ಮ ತಮ್ಮ ನಿಮ್ಮ ಹತ್ರ ಏನೋ ದುಃಖ ಹೇಳ್ಕೊಂಡಾಗ ನೀವು ಇಡೀ ದಿನ ಕೇಳ್ತೀರಿ. ಯಾಕಂದ್ರೆ ಆ ತಮ್ಮನ ಕಷ್ಟ ಬೇರೆ ಅಲ್ಲ, ನಂದು ಬೇರೆ ಅಲ್ಲ ಅಂದಾಗ ನಾನು ಅವನು ಇಡೀ ದಿನ ಹೇಳಿದ್ ನೆನ್ಪಿಟ್ಕೊಂಡಿರ್ತೀನಿ. ಬಟ್ ಯಾವುದೋ ಸುಮ್ಮನೆ ಕೇಳಬೇಕಲ್ಲ ಅಂತ ಕೇಳಿದಾಗ ಏನ್ ಹೇಳ್ದೆ
ನಾವು ಮತ್ತೆ ಕೇಳಬೇಕು. ಬಟ್ ಯಾವಾಗ ಅಂದರೆ ಇಲ್ಲಿ ಮಾತಾಡ್ತಿರೋ ಹೆಣ್ಮಗಳು ಕಷ್ಟ ಆಕಿದು ಬೇರೆ ಅಲ್ಲ, ನಂದು ಬೇರೆ ಅಲ್ಲ ಅಂದಾಗ ನಾನು ಅದನ್ನು 1 ಗಂಟೆ ಅಲ್ಲ, ಅರ್ಧ ಗಂಟೆ ಅಲ್ಲ, 1 ದಿನ ಮಾತಾಡಿದ್ರು ಅಂದರೆ ಅವರು ನನ್ನವರು ಅನ್ನೋ ಭಾವನೆ ನನಗೆ ಬಂದಾಗ ನಾನು ನೆನಪಿಟ್ಕೊಳ್ತೀನಿ. ಹೌದು. ಹೌದಲ್ಲ? ಆಮೇಲೆ ನಂದು ಇನ್ನೊಂದು ರಿಕ್ವೆಸ್ಟ್ ಅಂದ್ರೆ ಸರ್, ನೀವು ಇಷ್ಟೊಂದು ಜನಕ್ಕೆಲ್ಲ ಮೋಟಿವೇಶನ್ ಮಾಡಿರ್ತೀರಾ, ಇಷ್ಟೊಂದೆಲ್ಲ ಹೇಳಿರ್ತಾರೆ, ಸ್ವಲ್ಪ ಜನ ಈ ಕಡೆ ಕೇಳಿಸ್ಕೊಂತಾರೆ, ಈ ಕಡೆ ಬಿಡ್ತಾರೆ. ಇಲ್ಲ ಪ್ಲೀಸ್ ದಯವಿಟ್ಟು ಎಲ್ಲರೂ ಬ್ಲೂಟೂತ್ ಏನೋ ಒಂದು ನಿಮ್ಮ ಹತ್ರ ಏನಿರುತ್ತೆ ಅದನ್ನ ಯೂಸ್ ಮಾಡ್ಕೊಂಡು ಕೇಳಿಸ್ಕೊಂಡು ಲಾಸ್ಟಿಗೆ ಕೇಳಿದ್ಮೇಲೆ ಒಂದು ರಿಕ್ವೆಸ್ಟ್ ಮಾಡಿ ಇವರಿಗೆ ಅಂತ ನನ್ಗೆ ಇಂಟ್ರೆಸ್ಟ್. ಯಾಕೆಂದ್ರೆ ನಾನು ಇವಾಗ ಫೋನ್ ಮಾಡಿ ಮಾತಾಡಿನಿ ಸರ್, ನನ್ಗೆ ಆ ಕಷ್ಟ ಈ ಕಷ್ಟ ಅಂತ ಹೇಳಿರ್ತೀನಿ, ನೀವು ಅದಕ್ಕೆ ತುಂಬಾ ಮೋಟಿವೇಶನ್ ಮಾಡಿದ್ದೀರಾ, ಆಮೇಲೆ ನನ್ನ ಲೈಫಲ್ಲಿ ಚೆನ್ನಾಗ್ ಆಗಿದ್ದೀನಿ ಸರ್ ಅಂತ ಒಂದು ಫೋನ್ ಮಾಡಿ ಹೇಳಿದಾಗ ಆಗೋದೊಂದು ಖುಷಿ ಇದೆ ಅಲ್ವಾ. ಅಯ್ಯೋ ತುಂಬಾ ಜನ ಮಾಡ್ತಾರವ. ಬಟ್ ಅಂದ್ರೆ ಇವ್ರ ಫೋನ್ ಅದಕ್ಕೆ ನಾನು ಪ್ರತಿ ಸಾರಿ ಯಾರಾದ್ರೂ ಕಾಲ್ ಮಾಡಿದಾಗ ನೀವು ಈ ಮುಂಚೆ ಮಾಡಿದ್ರಾ ಅಂತ ಕೇಳ್ತೀನಿ. ಎಷ್ಟೋ ಜನ ಕೃತಜ್ಞೆಗೋಸ್ಕರ ಮೆಸೇಜ್ ಮಾಡ್ಬಿಡ್ತಾರೆ. ನಾನು ಅವ್ರಿಗೆ ಮೊದಲೇ ಹೇಳ್ಬಿಟ್ಟಿರ್ತೀನಿ, ಯಾರು ಇದ್ರೆ ಮಾತ್ರ ಮಾಡಿ, ಇಲ್ಲಾಂದ್ರೆ ಪಾಪ ಎಷ್ಟೋ ಜನ ಫಸ್ಟ್ ಟೈಮ್ ವರ್ಷದೆಲ್ಲ ಟ್ರೈ ಮಾಡಿರ್ತಾರೆ, ಅವ್ರಿಗೆ ಸಿಕ್ಕಿರಲ್ಲ. ಹಾಗಾಗಿ ಇಲ್ಲವ, ಎಲ್ಲರೂ ಆಲ್ಮೋಸ್ಟ್ ಕೃತಜ್ಞರು, ಯಾಕಂದ್ರೆ ಅವೆಲ್ಲ ನೊಂದ ಜೀವಗಳು, ಅವಕ್ಕೆ ಕೃತಜ್ಞವಾಗಿರೋದು ಬಹಳ ಚೆನ್ನಾಗಿ ಗೊತ್ತು. ನೋಡಿ, ಈಗ ನೀವೇ ಒಂದು ದಿವಸ ನನ್ನ ಜೊತೆ ಫಸ್ಟ್ ಟೈಮ್ ಮಾತಾಡ್ತಿದ್ದೀರಿ, ಮತ್ತು ನೀವೆಷ್ಟು ಕೃತಜ್ಞತೆಯಿಂದ ಇದ್ದೀರಿ. ಯಾಕೆ ಇವತ್ತಿಗಲ್ಲ, ಅದು ಹಿಂದೆಯಿಂದಲೂ ಕೇಳಿದ್ದೀರಿ, ಮತ್ತು ಅದರಿಂದ ನಿಮಗೇನೋ ಒಂಚೂರು ನೆಮ್ಮದಿ ಸಿಕ್ಕಿದೆ. ಆ ನೆಮ್ಮದಿಗೋಸ್ಕರ ನೀವು ಕೃತಜ್ಞರಾಗಿದ್ದೀರಿ, ಮತ್ತು ನನ್ನ ಕಾರ್ಯದ ಕುರಿತು ಶ್ಲಾಘಿಸ್ತಾ ಇದ್ದೀರಿ. ಅದು ನಿಮ್ಮ ದೊಡ್ಡತನ. ತುಂಬಾ ತುಂಬಾ ಅಂದ್ರೆ ತುಂಬಾ ಖುಷಿ ಆಯ್ತು. ನಾನು ತುಂಬಾ ದಿವಸದಿಂದ ಅದು ಯಾವತ್ತ ಹೇಳಿದ್, ನೀವು ಫಸ್ಟ್ ಡೇ ನಾನು ಯಾವತ್ತು ನೋಡ್ದೆ ಅವತ್ತಿಂದಾನೇ ನಾನು ನಿಮ್ಗೆ ಕಾಲ್ ಮಾಡಕ್ ಸ್ಟಾರ್ಟ್ ಮಾಡಿದೆ. ಆಮೇಲೆ ಒಂದ್ಸಲ ನೋಡ್ತಾ ಒಂದ್ಸಲ ಗೊತ್ತಾಯ್ತು, ಒಂದ್ಸಲ ಲೈವ್ ಬಂದಾಗ ಈ ತರ ಇಂತ ಡೇಸ್ ಅಲ್ಲಿ ನಾವು ಕಾರ್ಯ ಮಾಡ್ತೀವಿ, ಲೈವ್ ಮಾಡ್ತೀವಿ ಅಂತ. ಶನಿವಾರ, ಸೋಮವಾರ, ಗುರುವಾರ. ಎಷ್ಟು ಗಂಟೆಗೆ? 8 ಗಂಟೆಗೆ. ನಂಬರ್ ಗಟ್ಟು ಮಾಡಿಲ್ಲ ತಾನೇ? ನಂಬರ್ ಸೇವ್ ಮಾಡ್ಕೊಂಡಿದ್ದೀನಿ. ಓಕೆ, ಸೋ ನೈಸ್. ನಿಮ್ಮ ಜೊತೆ ಮಾತಾಡಿದ್ದು ಬಹಳ ಖುಷಿ ಆಯಿತು. ಒಳ್ಳೇದಾಗ್ಲವ, ಆಗ ಕರೆ ಮಾಡ್ತಿರು ಆ್ಯಂಡ್ ಖಂಡಿತ ಸಂಪರ್ಕದಲ್ಲಿ ಇರ್ತೀನಿ. ನಿನ್ನ ನಾಳೆಗಳು ನೆಮ್ಮದಿಯಿಂದ ಕೂಡಿರಲಿ. ನಿನ್ನ ತವರು ಮನೆಯನ್ನು ವಿಶ್ವಾಸಕ್ಕೆ ತಗೊಂಡು ತಮ್ಮನನ್ನು ಮಗನ ರೀತಿಯಲ್ಲಿ ಗೌರವಿಸಿಕೊಂಡು ಅವ್ರನ್ನು ಚೆನ್ನಾಗಿ ನೋಡಿಕೊಂಡು ನಿನ್ನ ಜೀವಿತಾವಧಿಯ ಎಷ್ಟು ದಿನಗಳಿದ್ದಾವೋ ಅಷ್ಟು ದಿನಗಳನ್ನು ಯಾರು ದ್ರೋಹ ಮಾಡಿದ್ರು, ಯಾರು ನಮಗೆ ದ್ರೋಹ ಮಾಡಿದ್ರು, ಇದೇ ರೀತಿ ನಿನ್ನ ಕಾಯಕ ನಿನ್ನ ಕೈಲಿ ಎಲ್ಲಿವರೆಗೂ ಇರುತ್ತೋ, ನಿನ್ನ ವಿಶ್ವಾಸ ನಿನಗೆ ಎಲ್ಲಿವರೆಗೂ ಇರುತ್ತೋ, ಈ ಜನರ ದುರ್ವರ್ತನೆ, ಜನರ ನಂಬಿಕೆ ದ್ರೋಹಗಳಿಗಿಂತ ನಿನ್ನ ಕಾಯಕ ನಿನ್ನ ಜೊತೆ ಇದ್ದರೆ ಜನರಿಗಿಂತ ಜನಾರ್ದನನೇ ನಿನ್ನ ಜೊತೆ ಇದ್ದಂತೆ. ನೀನು ಹುಷಾರಿಲ್ದಾಗ ಅದಕ್ಕೆ ಖರ್ಚಾಗೋ ಹಣ, ನಿನ್ನ ಹೊಟ್ಟೆಗೆ ಅನ್ನ ಇಲ್ದಾಗ ಅನ್ನಕ್ಕೆ ಖರ್ಚಾಗೋ ಹಣ, ಇವೆರಡರ ಹಣ ನಿನ್ನದೇ ದುಡಿಮೆಯಿಂದ ಬಂದಿದ್ರೆ ನೀನು ಯಾರ ಹಂಗಲ್ಲೂ ಇಲ್ಲ. ಅವಾಗ ಯಾರಿಂದಲೂ ಒಂದು ಮಾತು ನೀನು ಕೇಳಲ್ಲ. ಆದರೆ ಏನೋ ಕೆಟ್ಟು ಆಸ್ಪತ್ರೆಗೂ ದುಡ್ಡು ಕೇಳಬೇಕು, ಹಣಕ್ಕೆ ತಿನ್ನೋಕ್ಕೂ ದುಡ್ಡು ಕೇಳಬೇಕು ಅಂದಾಗ ಬದುಕು ಅವಾಗ ತುಂಬ ಬೇಸರ ಅನಿಸ್ಬಿಡುತ್ತೆ. ಮುಕ್ತಾಯ ಮಾಡಿಕೊಳ್ಳೋಣ ಅನಿಸುತ್ತೆ. ನೀನು ಹಿಂಗೆ ನೀನು 4 ಜನಕ್ಕೆ ಕೈ ನೀಡಿ ಕೊಡುವಷ್ಟು ಶಕ್ತಿ ಭಗವಂತ ನಿನಗೆನ್ನು ಕೊಡ್ತಾನೆ. ನಾನು ಹೇಳ್ತೀನಿ, ನಿನ್ನ ಜೀವನ ತುಂಬ ಉಜ್ವಲವಾಗಿರುತ್ತೆ. ನಿನ್ನಲ್ಲಿರೋ ಆತ್ಮವಿಶ್ವಾಸ, ನೀನು ಮತ್ತೆ ಪುಟಿದೆದ್ದಿರೋ ರೀತಿ, ಅದೆಲ್ಲವನ್ನು ಛಲದಿಂದ ತಗೊಂಡಿರೋ ರೀತಿ, ನಿನ್ನ ಜೀವನ ತುಂಬ ಇನ್ನೂ ದೀರ್ಘವಾಗಿದೆ, ಬಹಳ ಉಜ್ವಲವಾಗಿದೆ. ಇದೇ ದಾರಿಯಲ್ಲಿ ಮುಂದುವರಿ. ಎಲ್ಲೂ ಸೋಲಬೇಡ, ಎಲ್ಲೂ ಮೋಹಕ್ಕೊಳಗಾಗಬೇಡ. ಯಾವತ್ತೊಂದು ಹೆಣ್ಣಾಗಿ ಸಹಜವಾಗಿ ಆಕರ್ಷಣೆಗಳಿರ್ತವೆ. ಅದೆಲ್ಲದರಿಂದ ತಪ್ಪಿಸ್ಕೊಂಡು ಗುರುವಿನ ಅನುಗ್ರಹ, ಗುರುವಿನ ಮಾರ್ಗದರ್ಶನ, ಹೆತ್ತವರ ಮಾರ್ಗದರ್ಶನ, ನಿನ್ನ ಆತ್ಮವಿಶ್ವಾಸ ನಿನ್ನ ಜೊತೆ ಎಲ್ಲಿವರೆಗೂ. ಅಯ್ಯೋ ಹಾಗೇನಿಲ್ಲವ, ನಿಂದವ್ರ ಮನೆ. ನಾನು ಖಂಡಿತ ನಿಮ್ಮ ಜೊತೆ ಇರ್ತೀನಿ. ಇದು ನನ್ನ ಅಭಯ. ಹೌದು ಸರ್, ಎಲ್ಲರ ಆಶೀರ್ವಾದನೇ ಇರೋದ್ರಿಂದಾನೇ ಸರ್ ನಾನು ಖುಷಿ ಆಗಿದ್ದೀನಿ, ಚೆನ್ನಾಗಿದ್ದೀನಿ. ಆ ಟೈಮಲ್ಲಿ ಗೊತ್ತಿಲ್ಲದಲ್ಲೇ ಮದ್ವೆ ಮಾಡ್ಕೊಂಡು, ಅಂದ್ರೆ ಮದ್ವೆ ಮಾಡ್ಕೊಬೇಕಾದ್ರೆ ಒಂದು ಖುಷಿ ಇರುತ್ತಲ್ಲ ಸರ್. ನೀವು ಒಂದೊಂದ್ಸಲ ಹೇಳ್ತಾ ಇರ್ತೀರ, 15 ವರ್ಷಕ್ಕೆ ಮದ್ವೆ ಮಾಡ್ಕೊಂಡಿದ್ಯಲ್ಲ, ನಿನಗೆ ಅವಾಗ ಜ್ಞಾನ ಎಲ್ಲ ಹೋಗಿತ್ತು ಬೈತಾ ಇರ್ಬೇಕಾದ್ರೆ ನಾನ್ ಮನ್ಸಲ್ಲೇ ಹೇಳ್ಕೊಂತಿರ್ತೀನಿ ಸರ್, ಅವಾಗ ಖುಷಿ ಇರುತ್ತೆ ಸರ್ ಅಂತ. ನಿಜ 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 ಅಲ್ವಾ? ಆ ಟೈಮಲ್ಲಿ ನಮ್ಗೇನು ಗೊತ್ತಿರಲ್ಲ, ಮನೆಯವ್ರು ಸೇರಿ ಮದ್ವೆ ಮಾಡ್ತಿರ್ತಾರೆ, ಹೊಸ ಬಟ್ಟೆ ಕೊಡಿಸ್ತಾರೆ, ಅವತ್ತೊಂದಿನ ಚೆನ್ನಾಗಿ ಎಂಜಾಯ್ ಮಾಡ್ಬೋದು. ಹಂಗೆ ಸ್ಕೂಲಿಗೆ 3 ದಿನ ರಜಾ ಸಿಗುತ್ತೆ ಅಂತ ಮದುವೆಗೆ ಒಪ್ಕೊಂಡವ್ರಿದ್ದಾರೆ. ಹೌದು ಸರ್, ಯಾವ್ದೋ ಫಿಲ್ಮಲ್ಲಿ ನಾನು ನೋಡ್ತಾ ಇದ್ದೆ. ಅವಳು ಏನು ಅರಿಯದ ಹುಡುಗಿ, ಮೇಡಮ್ ಅವಳು ಸ್ಕೂಲಿಗೆ 3 ದಿನ ರಜಾ ಸಿಗುತ್ತೆ ಅಂತ ಮದುವೆಗೆ ಒಪ್ಕೊಂಡಳು ಮೇಡಮ್,
ಇದೇ ತಪ್ಪು ನಾವು ಹುಡುಗರು ಮಾಡಿದ್ರೆ ಹೆಂಗೆಲ್ಲ ಅರಿತಾ ಇದ್ರಿ ನೀವು. ಯಾರು ಅಧ್ಯಕ್ಷ ಅನ್ನೋ ಸಿನಿಮಾದಲ್ಲಿ ನಾನು ನೋಡಿದ್ದೆ, ಅದಕ್ಕೆ ಡೈಲಾಗ್ ನೆನಪಾಯ್ತು. ಹೌದು, ನಾನು ಅವಾಗ ಹೇಳ್ತಿರ್ತೀನಿ, ನನ್ನ ಮನ್ಸಲ್ಲಿ ಹೇಳ್ಕೊಂತೀನಿ ಸರ್, ಅವಾಗ ಖುಷಿ ಇರುತ್ತೆ ಸರ್, ಏನ್ ಸರ್ ನೀವ್ ಹಿಂಗ್ ಬೈತೀರಾ ಅಂತ ನನ್ನ ಮನ್ಸಲ್ಲೇ ನಾನು ಹೇಳ್ಕೊಂತ ಇರ್ತೀನಿ. ಅವಾಗ ನಮ್ಗೆ ಏನು ಗೊತ್ತಿರಲ್ಲ ಸರ್, 15 ವರ್ಷ 16 ವರ್ಷ. ಹೌದಾ, ಬಟ್ ಏನಂದ್ರೆ ಇವತ್ತು ಸೋಷಿಯಲ್ ಮೀಡಿಯಾ ಬರಲಾಗಿ ಎಷ್ಟೋ ಜನ ಸ್ಕೂಲ್ ಹುಡುಗಿರು, ಕಾಲೇಜ್ ಹುಡುಗಿರು ನಮ್ಮ ಕಾರ್ಯಕ್ರಮ ನೋಡಿ ಸರ್ ನನ್ಗೆ ಮದುವೆ ಮಾಡಕ್ ಟ್ರೈ ಮಾಡ್ತಿದ್ರು. ನಾನು ಇದು ಒಂದು ವಿಚಾರದಲ್ಲಿ ಎಷ್ಟೋ ಹೆಣ್ಮಕ್ಳು 14, 15, 18 ಆಗಿ ಏನೇನು ನರಕ ಅನುಭವಿಸ್ತಾರೆ. ಇಲ್ಲ, ನಾನು ಜಾಬ್ ಮಾಡೋವರೆಗೂ ನಾನು ಏನೂ ಆಗಲ್ಲ ಅಂತ ನನ್ನ ತಂದೆ ತಾಯಿನ ದಬಾಯಿಸ್ತೀನಿ ನಿಮ್ಮ ಕಾರ್ಯಕ್ರಮ ನೋಡಿ. ಯಾಕಂದ್ರೆ ಅವ್ರ ಕತೆ ನೋಡಿದಾಗ ನನಗೂ ಅನ್ನಿಸ್ತು. ಹೌದು, ಈಗ ಅವಾಗ ಸೋಷಿಯಲ್ ಮೀಡಿಯಾ ಸ್ಟ್ರಾಂಗ್ ಇರಲಿಲ್ಲ, ನಿಮಗೆ ಪ್ರಾಪಂಚಿಕವಾಗಿ ಏನೂ ಗೊತ್ತಿರಲಿಲ್ಲ. ಈಗೆಲ್ಲ ನೋಡ್ತಾ ಇದ್ದಾರೆ, ಅವರಿಗೆ ಅರಿವಾಗ್ತಾ ಇದೆ. ಹೌದು ಸರ್, ಇವಾಗಿನ ಸಣ್ಣ ಮಕ್ಳೆಲ್ಲ ಎಲ್ಲಾನು ಫೋನ್ ಎಲ್ಲ ಯೂಸ್ ಮಾಡೋದು ಕಲ್ತ್ಬಿಟ್ಟಿದ್ದಾರೆ. ಇವಾಗ ಮೇ ಬಿ 23 ಇಂದ ಎಲ್ಲರೂ ಸ್ವಲ್ಪ ಚೇಂಜ್ ಆಗಿದ್ದಾರೆ ಅನ್ನೋ ಒಂದು ಕೊರೋನಾ ಬರಲಾಗಿ ಎಲ್ಲರ ಕೈಗೂ ಫೋನ್ ಬಂದ್ವಲ್ಲ, ಕೊರೋನಾದಿಂದಾನೇ ಎಲ್ಲರ ಕೈಗೂ ಫೋನ್ ಎಲ್ಲ ಮಾಹಿತಿಯು ಹಂಗೈಲೆ. ಆಮೇಲೆ ಇನ್ನೊಂದು ರಿಕ್ವೆಸ್ಟ್ ಅಂದ್ರೆ, ಜನಗಳಿಗೋಸ್ಕರ ನಾನು ರಿಕ್ವೆಸ್ಟ್ ಮಾಡ್ತಾ ಇದ್ದೀನಿ, ನಿಮ್ಗೋಸ್ಕರ ಜನಕ್ಕೆ ಅಂದ್ರೆ, ಸ್ವಲ್ಪ ರೀಲ್ಸ್ ಮಾಡೋರ್ನೆಲ್ಲ ತುಂಬಾ ಜನ ನೋಡ್ತಿರ್ತಾರೆ. ನಿಮ್ಗೆ ನಾನು ನೋಡ್ತಾ ಇರ್ತೀನಿ, ಯಾರೋ ಒಂದ್ ಲೈಕ್ ಕೊಡಲ್ಲ, ಒಂದ್ ಇದ್ ಮಾಡಲ್ಲ. ಪ್ಲೀಸ್ ಎಲ್ಲರೂ ಲೈಕ್ ಕೊಡಿ. ಎಲ್ಲರೂ ಇವ್ರು ಬೇರೆಯವ್ರನ್ನ ಅಷ್ಟು ಏನೋ ಲಿಂಕ್ ಎಲ್ಲ ಶೇರ್ ಮಾಡ್ತಿರ್ತೀರಾ, ಜ್ಞಾನಾಶ್ರಮದ ಸ್ವಲ್ಪ ಶೇರ್ ಮಾಡಿ, ಎಲ್ಲ ಇದ್ ಮಾಡಿ. ಹೇಳಕ್ ಬರ್ತಿಲ್ಲ, ಏನೇನೋ ಹೇಳ್ತಿದ್ದೀನಿ, ಸಬ್ಸ್ಕ್ರೈಬ್ ಮಾಡಿ. ಅಯ್ಯೋ ತಾಯಿ, ಸ್ವಲ್ಪ ಯಾಕೆಂದ್ರೆ ಬರೀ ಇವ್ರು ಏನೋ ರೀಲ್ಸ್ ಮಾಡೋರ್ನ, ಆಮೇಲೆ ಅಲ್ಲಿ ಜಗಳ ಆಡೋರ್ನ, ಲವ್ ಸ್ಟೋರೀಸ್ನ, ಅದು ಇದನ್ನ ಮಾಡ್ತಾ ಇರ್ತಾರೆ. ಇದನ್ನು ಮಾಡಿದ್ರೆ ಸ್ವಲ್ಪ ಜನಕ್ಕೆ ತಲುಪುತ್ತೆ. ಅಂದ್ರೆ ನಮ್ಮಂತ ಹೆಣ್ಮಕ್ಳು ತುಂಬಾ ಜನ ಇದಾರೆ, ನಾವು ಬರೀ ಬೆಂಗಳೂರೇ ಅಲ್ಲ, ತುಂಬಾ ಜನ ಎಲ್ಲ ಇದಾರೆ. ಅಲ್ಲಿಗೆ ಹೋಗೋವರೆಗೂ ಸ್ವಲ್ಪ ಶೇರ್ ಮಾಡಿ ಅನ್ನೋದು ಒಂದು ರಿಕ್ವೆಸ್ಟ್ ಸರ್. ಆದ್ರೆ ನಾನು ಮಾತಾಡಕ್ಕೆ ಇಷ್ಟು ಮಾತಾಡ್ಬೇಕು ಅಂತ ಫೋನ್ ಮಾಡಿದೆ ಸರ್, ಆದ್ರೆ ಇಷ್ಟುದ್ದ ಮಾತಾಡಿದ್ದೀನಿ ನೋಡಿ. ಅದನ್ನೇ, ಅದು ಒಂಚೂರು ಕನೆಕ್ಟ್ ಆಗೋವರೆಗೂ ಅಷ್ಟೇ. ಆ ಮನಸ್ಥಿತಿಗಳು ನಿಮ್ಮನ್ನು ನಾನು ಅರ್ಥ ಮಾಡಿಕೊಂಡಾಗ, ಓಕೆ, ನಿಮ್ಮ ಮಾತಿಗಲ್ಲಿ ಬೆಲೆ ಸಿಗ್ತಿದೆ ಅಂತ ಗೊತ್ತಾದಾಗ, ನಿಮ್ಮ ಮಾತಿಗಲ್ಲೊಂದು ಗೌರವ ಸಿಗ್ತಿದೆ ಅಂತ ಗೊತ್ತಾದಾಗ ನನ್ನ ಮನಸ್ಸು ಬಿಚ್ಚಲಿಕ್ಕೆ ಶುರು ಮಾಡ್ತೀನಿ. ಹೌದಲ್ವಾ? ಹೌದು, ನಂಗೆ ಫಸ್ಟಿಗೆ ಕೈಕಾಲೆಲ್ಲ ನಡಕ್ತದೆ ಸರ್, ಮಾತಾಡಕ್ ಆಗ್ತಿಲ್ಲ ಅಂತ ಅನ್ಕೊಂಡಿದ್ದೆ. ಇವಾಗ ಏನೋ ಆತರ ಈಗ ನಾನೇ ನಿಲ್ಸು ಅಂದ್ರು ನೀನ್ ನಿಲ್ಸ. ಕರೆಕ್ಟ್ ಸರ್. ಆಮೇಲೆ ಜಾಸ್ತಿ ಮಾತಾಡಿದ್ರಿ. ಆಮೇಲೆ ಇನ್ನೊಂದೇನಂದ್ರೆ, ನನ್ಗೆ ಏನೋ ರೀಸನ್ಸ್ ಇಲ್ಲ ಹೇಳಕ್ಕೆ, ಬಟ್ ಎಲ್ಲಾರು ಇಲ್ಲ, ನಿನ್ ಕತೆ ಇತ್ತಲ್ಲ ಅದು ಶಾರ್ಟ್ ಆಗಿದ್ರು ನಾನು ಅದನ್ನ ಯೋಚನೆ ಮಾಡ್ತಾ ಇದ್ದೆ, ಎಷ್ಟು ತೀವ್ರತೆ ಇದೆ ಅದರಲ್ಲಿ. ಮತ್ತೆ ಅವ್ರು ನಿಮ್ಗೆ ಹೊಡೆದಿದ್ದು, ನೀವು ಅದಕ್ಕೆ ರಿಪ್ಲೈ ಕೊಟ್ಟಿದ್ದು, ನೀವು ಹೊಡೆದಿದ್ದು, ನೀವು ಹಠ ಹಾಕಿ ಏನೋ ಚಾಲೆಂಜ್ ಆಗಿ ಹೊರಗಡೆ ಬಂದಿದ್ದು, ಎಲ್ಲೂ ದಾರಿ ತಪ್ಪದಂಗೆ ನಿಮ್ಮ ಬದುಕನ್ನು ನೀವು ಕಟ್ಕೊಂಡಿದ್ದು, ಮತ್ತೆ ತಮ್ಮ ತಂಗಿ ತವರು ಮನೆ ಇಲ್ಲಿ ಅವರಿಗೂ ನೆರವಾಗಿ, ಅಂದರೆ ಏನೂ ಹೇಳಿಲ್ಲ ಅಂತ ನೀವು ಅಂದ್ಕೊಳ್ತಾ ಇದ್ರೆ, ಇಲ್ಲಿ ಬಹಳ ವಿಚಾರ ಇದೆ. ನೋಡಿ, ಈ ವಿಡಿಯೋನ ಸಪರೇಟ್ ಕಟ್ ಮಾಡಿ ಹಾಕಿದಾಗ ಎಷ್ಟು ಜನ ನೋಡ್ತಾರೆ ಅದನ್ನ. ಅಯ್ಯೋ, ಇರ್ಲಿ, ನಿನ್ಗೆ ಒಳ್ಳೇದಾಗ್ಲಿ. ಆಗ ಕರೆ ಮಾಡ್ತಾ ಇರಿ. ಬಹಳ ಸಮಯ ಮಾತಾಡಿದ್ದೀವಿ, ಬಹಳ ಖುಷಿ ಆಯ್ತು. ನೆಮ್ಮದಿಯಾಗಿ ನಿದ್ದೆ ಮಾಡಿ, ಏನೇ ಇದ್ರು ಮೆಸೇಜ್ ಮಾಡಿ, ಫೋನ್ ಮಾಡಿ ಮಾತಾಡೋಣ. ಇಷ್ಟೊತ್ತಿಗೆ ನಾನು ಅಲ್ಲೇ ನೀವು ಮಲ್ಕೊಬೇಕಾಗಿತ್ತು, ನಿದ್ರೆ ಬರಲ್ಲ ಸರ್ ಇವತ್ತು ನನಗೆ. ಅಯ್ಯೋ, ನಾನು ಎಂತ ಪಾಪಿ ಆಗ್ಬಿಟ್ಟೆ. ಇಷ್ಟೊತ್ತು ಕಾಲೇ ನಾನು ಮನ್ಕೊಬೇಕಿತ್ತು, ನಿಮ್ಮಿಂದ ನಾನು ಇನ್ನೂ ಎದ್ದಿಂದಂಗೆ ಆಯ್ತು ನಿಮ್ ಕತೆ. ಇಲ್ಲ ಸರ್, ಆತರ ಇಲ್ಲ. ಅಂದ್ರೆ ಅಷ್ಟು ಖುಷಿಯಲ್ಲಿದ್ದೀನಿ. ಇಷ್ಟ ತನಕ ಜಾಕೆಟ್ ಹಾಕೊಂಡು ಸ್ವೆಟರ್ ಹಾಕೊಂಡಿದ್ದೆ, ಇವಾಗ ಅಷ್ಟು ಖುಷಿಗೆ ತಡ್ಕೊಳಕ್ ಆಗ್ತಿಲ್ಲ. ಅದೆಲ್ಲ ನಾ ಎಕ್ಸ್ಪ್ರೆಸ್ ಮಾಡಕ್ ಆಗಲ್ಲ ಇದೆಲ್ಲ. ಇದು ಬಟ್ ಅಂದ್ರೆ ಸರ್, ತುಂಬಾ ಅಂದ್ರೆ ತುಂಬಾ ಧನ್ಯವಾದಗಳು ಸರ್, ನೀವು ನಮ್ ಜೊತೆ ಮಾತಾಡಿದ್ಕೆ. ಅಂದ್ರೆ ನಂದು ಏನು ರೀಸನ್ಸ್ ಇಲ್ಲ, ಒಂದ್ 2 ಮಾತಾಡ್ಬೇಕು, ಎಲ್ಲಾರು ಮಾತಾಡ್ತಾರೆ, ಎಲ್ಲಾರು ಕೇಳ್ತಾರೆ, ನನಗೂ ಒಂದ್ ಕುತೂಹಲ ಅನ್ನೋದೊಂದಿತ್ತು. ಅದಕ್ಕೋಸ್ಕರ ನಾನು ಕಾಲ್ ಮಾಡಿದೆ. ಎಲ್ಲ ಹೇಳ್ತಿದ್ವು, ಇಲ್ಲ ಈ ತರ ಎಲ್ಲ ಏನು ಇರಲ್ಲ, ಹಂಗೆ ಹಿಂಗೆ ಅಂತ. ಅಂದ್ರೆ ನನ್ಗೆ ಸ್ವಲ್ಪ ನಾನು ಜಾಸ್ತಿ ಸ್ಟ್ಯಾಂಡರ್ಡ್ ಇರೋರ್ನೇ ಫ್ರೆಂಡ್ಶಿಪ್ ಮಾಡ್ತೀನಿ. ಯಾಕಂದ್ರೆ ಬೇರೆ ಲೋಕಲ್ ಆಗಿರೋರ್ ಮಾತಾಡ್ಸಿದ್ರೆ ಬರೀ ಲೋಕಲ್ ಬುದ್ಧಿನೇ ಇದ್ ಮಾಡ್ತಾರೆ ಅನ್ನೋ ಒಂದ್ ರೀಸನ್ಸ್ ನನಗೆ ಅನ್ನಿಸಕ್ಕೆ ಆತರ ಇದೆ. ಅದಕ್ಕೆ ನಾನು ಜಾಸ್ತಿ ಆತರನವ್ರನ್ನ ಯಾರನ್ನ ಇದ್ ಮಾಡಲ್ಲ. ಸ್ವಲ್ಪ ನನ್ಕಿಂತ ಇನ್ನೂ ಸ್ವಲ್ಪ ಚೆನ್ನಾಗಿರೋರ್ ಜೊತೆ ನಾನು ಜಾಸ್ತಿ ಫ್ರೆಂಡ್ಶಿಪ್ ಅವ್ರ ಹತ್ರ ಹೇಳ್ಕೊಂಡ್ರೆ ಇದೆಲ್ಲ ಏನಿಲ್ಲ ಅಂತ ಹೇಳಿದ್ರೆ, ಯಾಕಂದ್ರೆ ಅವ್ರು ನಮ್ ತರ ಕಷ್ಟ ಏನೂ ಪಟ್ಟಿರಲ್ಲ, ಹಾಗಾಗಿ ಅದೆಲ್ಲ ಗೊತ್ತಿರಲ್ಲ ಅವ್ರಿಗೆ. ಇನ್ನೂ ವಿಚಿತ್ರ ಅಂದ್ರೆ,
ಇವರೇ ಯಾರ ಕೈಲೂ ಫೋನ್ ಮಾಡಿಸಿ ಇವರೇ ರೆಡಿ ಮಾಡ್ಕೊಂಡು ಕರೆಕ್ಟ್ ಸರ್. ಅದು ಆ ಒಂದ್ ರೀಸನ್ಸ್ಗೆ ನನಗೆ ತುಂಬಾ ಜನ ಇದನ್ನ ಹೇಳಿದ್ರು. ಅಂದ್ರೆ ನಾನು ಇದನ್ನ ಮಾತಾಡಿರೋದನ್ನ ರೆಕಾರ್ಡ್ ಮಾಡ್ಕೊಂಡು ಇದನ್ನ ತಗೊಂಡೋಗಿ ನಾಳೆ ತೋರಿಸ್ಬೇಕು ನಾನು. ಅಯ್ಯೋ ಅದಕ್ಕೋಸ್ಕರ. ದೇವ್ರೆ, ನಾನು ಅದನ್ನ ತುಂಬಾ ಅಂದ್ರೆ ಇವರೇ ಮೊದ್ಲೇ ರೆಡಿ ಮಾಡಿದ್ದಾರೆ, ಇವರೇ ದುಡ್ಡು ಇಸ್ಕೊಳ್ತಾರೆ. ನನ್ ದೇವ್ರಾಣಿ ಇಲ್ಲಿವರೆಗೂ ಇದು ಮುಗಿದ ಮೇಲೆ ಯಾರು ಬಂದಿರ್ತದೋ ಅವ್ರು ಇವತ್ತೇ ಟ್ರೈ ಮಾಡಿರ್ಲಿ, ವರ್ಷದಿಂದ ಟ್ರೈ ಮಾಡಿರ್ಲಿ, ಇದು ಮುಗಿದ ಮೇಲೆ ಸರಿ ಈಗ ನೆಕ್ಸ್ಟ್ ಕಾಲ್ ತಗೊಳ್ಳೋಣ ಅಂದಾಗ ಯಾರ್ದಿರುತ್ತೋ ನಾನು ಅದನ್ನ ಪಿಕ್ ಮಾಡಿರ್ತೀನಿ. ಅದು ಕರೆಕ್ಟ್ ಸರ್. ಆಮೇಲೆ ನಾನು ಎಷ್ಟು ಸಲ ಕಾಲ್ ಮಾಡಿದೆ, ನಾನು ಡೇ ಒನ್ ನಾನು ಯಾವ್ದೋ ಒಂದು 3 months ಇಂದ ನೋಡಕ್ ಸ್ಟಾರ್ಟ್ ಮಾಡಿದೆ, ಅವತ್ತಿಂದ ಕಾಲ್ ಟ್ರೈ ಮಾಡ್ತಿದ್ದೀನಿ. ಬಟ್ ಅದ್ರ ನನ್ಗೆ ಇವತ್ತು ಸಿಕ್ಕಿದೆ. ನನ್ನ ಲೈಫ್ ಇವತ್ತಿಂದ 2024 ನಿಮ್ ಫ್ರೆಂಡ್ಗೆ ಹೇಳಿ ಖಂಡಿತ ಈ ಕಾರ್ಯಕ್ರಮ ಅಂತ ಇದ್ರದಲ್ವೇ ಅಲ್ಲ. ಅಫ್ಕೋರ್ಸ್ ಅವ್ರು ಕುತೂಹಲ ಕೇಳಿದ್ದಾರೆ, ಅವ್ರು ತಪ್ಪ ಅಲ್ಲ. ಬಟ್ ನಾನು ಮಾತಾಡಿರೋದ್ರ ಲಿಂಕ್ ನ ಶೇರ್ ಮಾಡ್ಬಿಡ್ತೀನಿ ಅವರಿಗೆ, ಅವರು ನಿಮ್ ಕೇಳಿಸ್ಕೊಳ್ಳಿ. ಫ್ರೆಂಡ್ಸ್ ನ ಕೇಳದೆ ಅಂತ ಹೇಳಿ ಅವ್ರಿಗೂ ಒಳ್ಳೇದಾಗಲ್ವಾ. ಮತ್ತೆ ಸಿಗೋಣ, ಮತ್ತೆ ಸಾರಿ ಮಾತಾಡೋಣ. ಸರ್, ನೀವು ಬೇಜಾರಾಗ್ಬೇಡಿ. ಈ ರೀಸನ್ಸ್ ನೀವ್ ಹಂಗೆ ಹೇಳಿದ್ರೆ ನನಗೆ ಖುಷಿ ಆಯ್ತು. ಯಾಕೆಂದ್ರೆ ನಮ್ ತರ ಬೇರೆಯವ್ರು ನೋಡ್ತಾ ಇರ್ತಾರಲ್ವಾ, ಅವ್ರು ಈ ತರ ತಿಳ್ಕೊಂಡಿರ್ಬೋದು. ಆಮೇಲೆ ನಮ್ ತರ ನೋಡ್ತಿರೋರು ಬೇರೆಯವ್ರ ಹತ್ರ ಶೇರ್ ಮಾಡಿರ್ತಾರೆ, ಈ ತರ ಒಂದು ಜ್ಞಾನಾಶ್ರಮ ಇದೆ, ಅವ್ರು ಈ ತರ ಎಲ್ಲ ಹೇಳ್ತಾರೆ ಹಾಗೆ ಅಂತ. ಅವ್ರಿಗೆ ಅವರು ನಂಬಿಕೆ ಕೊಡಲ್ಲ. ನಿಜ 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 ಅಲ್ವಾ? ಆ ಒಂದ್ ರೀಸನ್ಸ್ಗೆ ಇಲ್ಲ, ಇದೆಲ್ಲ ಮಾಡ್ತಿರೋದೆಲ್ಲ ಏನೂ ಇಲ್ಲ, ಇದು ಫ್ರಾಂಕ್ ಇಲ್ಲ, ಇದು ಟ್ರೂ, ಇದು ತುಂಬಾ ಲೈಫ್, ಹೆಣ್ಮಕ್ಳು ಲೈಫ್ ತುಂಬಾ ಚೆನ್ನಾಗಿ ಹೋಗ್ತಾ ಇದೆ, ಇಲ್ಲ ಇದು ಮಾಡ್ತಿರೋದವ್ರೆಲ್ಲ ಸತ್ಯ 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 ಅಂತ ಹೇಳಕ್ಕೆ. ಸತ್ಯ ಸತ್ಯ ಕೋರ್ಟು. ಅಷ್ಟೇ. ಲೆಟ್ಸ್ ಬ್ಯೂಟಿಫುಲ್. ಒಳ್ಳೇದಾಗ್ಲವಾ. ಅಫ್ಕೋರ್ಸ್ ನೀವು ಎಷ್ಟು ದೊಡ್ಡವರಿದ್ರು, ನೀವು ಇಷ್ಟೊಂದು ಪೇಷನ್ಸ್ ಇಂದ ನನ್ನ ಮಾತನ್ನೆಲ್ಲ ಕೇಳಿಸ್ಕೊಂಡಿರೋದಕ್ಕೆ ತುಂಬಾ ಧನ್ಯವಾದಗಳು ಸರ್. ನಿಮ್ ಸಮಯಕ್ಕೂ ಬೆಲೆ ಇದೆಯಲ್ಲವಾ, ನೀವು ನನಗೆ ಸಮಯ ಕೊಟ್ಟಿದ್ದೀರಿ, ನಿಮಗೂ ಒಳ್ಳೇದಾಗ್ಲಿ. ನಿಮ್ಮ ಫ್ರೆಂಡ್ಸ್ಗೆ ನನ್ನ ಕಡೆಯಿಂದ ಥ್ಯಾಂಕ್ ಯು ಸೋ ಮಚ್. ಅಫ್ಕೋರ್ಸ್ ನೀವು ಕಾರ್ಯಕ್ರಮದ ಕುರಿತಾಗಿ ನೀವೇನು ನಿಮ್ಮ ಅಭಿಪ್ರಾಯ ವ್ಯಕ್ತಪಡಿಸಿದ್ದೀರಿ ನಾನು ಬಹಳ ಪ್ರೀತಿಯಿಂದ ಸ್ವಾಗತಿಸ್ತೀನಿ. ಆ್ಯಂಡ್ ನಿಮ್ಮ ಫ್ರೆಂಡ್ ನನ್ನ ಜೊತೆ ಮಾತಾಡಿದ್ದಾರೆ. ಆ್ಯಂಡ್ ನಿಮ್ಮೆಲ್ಲರಿಗೂ ನಾನು ಶುಭ ಹಾರೈಸ್ತೀನಿ. ಮತ್ತೆ ಸಿಗೋಣವ, ಮತ್ತೆ ಮಾತಾಡೋಣ. ಆ್ಯಂಡ್ ಈ ಸ್ನೇಹ ಹೀಗೆ ಇರುತ್ತೆ. ಶುಭವಾಗಲಿ ತಾಯಿ. ತುಂಬಾ ಧನ್ಯವಾದಗಳು ಸರ್. ಗಾಡ್ ಬ್ಲೆಸ್ ಯು. ಥ್ಯಾಂಕ್ ಯು. ಈಶ್ವರ, ನನಗೆ ತುಂಬ ಜನ ಪಾಪ ಈಗ ನೋಡಿ ಈ ಹೆಣ್ಮಗಳು ಹೇಳಿದ್ದು, ನನ್ನ ಫ್ರೆಂಡ್ ಹೇಳಿದ್ರು ಇದೆಲ್ಲ ಅವರೇ ರೆಡಿ ಮಾಡ್ಕೊಂಡು ಅವರೇ ಫೋನ್ ಮಾಡಿಸಿ ಅವರೇ ಮಾತಾಡ್ತಾರೆ ಕಣೆ, ಇದೆಲ್ಲ ಸರಿ. ನಂಗೆ ಕಾರ್ಯಕ್ರಮದಲ್ಲಿ ತುಂಬ ಜನ ಸಾರಿ ಕೂಡ ಕೇಳಿದ್ದಾರೆ. ಸರ್ ನಾನು ಹಂಗೆ ಅಂದ್ಕೊಂಡಿದ್ದೆ, ಇದೆಲ್ಲ ಬಿಡು, ಇವ್ರು ಫೋನ್ ಎತ್ತಲ್ಲ, ಸುಮ್ಮನೆ ನಂಬರ್ ಹಾಕ್ತಾರೆ ಅಷ್ಟೇ, ಇವರು ಯಾರಿಗೆ ಬೇಕೋ ಅವ್ರಿಗೆ ಫೋನ್ ಮಾಡ್ಕೊಳ್ತಾರೆ ಅಂತ. ಹಾಗೇನೂ ಇಲ್ಲ. ನೀವು ಪುರುಷರು, ಸ್ತ್ರೀಯರು, ಅಥವಾ ನೀವಿನ್ಯಾರೋ, ನೀವು ಬಡವರು, ಶ್ರೀಮಂತರು, ಫೋನ್ ಆ ಸಮಯಕ್ಕೆ ಕೃಷ್ಣನ ಪ್ರೇರಣೆ ಯಾವುದು ಬಂದಿರುತ್ತೋ ನಾನು ಅದನ್ನು ತಗೊಳ್ತೀನಿ. ಅವತ್ತಿನ್ನೂ ಪ್ರೋಗ್ರಾಮ್ ನೋಡಿ ಅವತ್ತೇ ಮೊದಲನೇ ಸಾರಿ ಟ್ರೈ ಮಾಡಿದವ್ರಿಗೂ ಕರೆ ಸಿಕ್ಕಿದೆ. ವರ್ಷಾನುಗಟ್ಟಲೆ ಮಾಡಿರೋರ್ಗೂ ಟ್ರೈ ಮಾಡಿ ಆಮೇಲೆ ಕರೆ ಸಿಕ್ಕಿದ್ದು ಇದೆ. ಖಂಡಿತ ನಾನು ಭಾವನೆಗಳ ಜೊತೆ ಆಟ ಆಡಲ್ಲ, ನನಗದು ಬೇಕಿಲ್ಲ. ನನ್ನ ಮಾತಿನ 4 ಜನಕ್ಕೆ ಒಂಚೂರು ನಿರಾಳತೆ ನೆಮ್ಮದಿ ಸಿಗಬೇಕು, ಅದರ ಹೊರತಾಗಿ ಬೇರೇನು ಉದ್ದೇಶ ಇಲ್ಲ. ಇರಲಿ, ನಿಮಗೆ ಗೊಂದಲ ಬರೋದು, ಡೌಟ್ ಬರೋದು ತಪ್ಪೇನಲ್ಲ, ಅದು ಮನುಷ್ಯಗ ಸಹಜ ಗುಣ. ಶುಭವಾಗಲಿ ತಾಯಿ. ನಿಮ್ಮ ಜೊತೆ ಮಾತಾಡಿ ಬಹಳ ಖುಷಿ ಆಯಿತು. ನಿಮಗೆ ಭಗವಂತ ಒಳ್ಳೇದು ಮಾಡಲಿ. ದೀರ್ಘ ಆಯುಷ್ಮಾನ್ ಭವ. ಶುಭವಾಗಲಿ.